ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಆಗಿ. ನಾವಿವತ್ತು ತುಂಬಾನೇ ಜಾಲಿಯಾಗಿ ತುಂಬಾನೇ ಎಂಟರ್ಟೈನಿಂಗ್ ಆಗಿ ಕಾಮಿಡಿ ಆಗಿರೋ ತರ ಒಂದು ಲವ್ ಎಂಟರ್ಟೈನರ್ ಅಂತ ಕೂಡ ಹೇಳ್ಬೋದು. ಆ ತರ ಒಂದು ಹೈ ಹ್ಯಾಂಡ್ ಕ್ರಶ್ ಅಂತ ಒಂದು ಮೂವಿನ ನೋಡೋಣ. ಇದು ಆಕ್ಚುಲಿ ಮೂವಿ ಅಲ್ಲ, ಸೀರೀಸ್ ಕಮ್ ಮೂವಿ ಅಂತ ಹೇಳ್ಬೇಕು. ಶಾರ್ಟ್ ಆಗಿ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಎಲ್ಲೂ ಕಡಿಮೆ ಆಗದೆ ಇರೋ ತರ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ನಂಬ್ತೀನಿ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೆಷನ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಆಗ್ಲಿ ಮೂವೀಸ್ ಆಗ್ಲಿ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ದಯವಿಟ್ಟು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಸೆಷನ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಸೀರೀಸ್ ಅಲ್ಲಿ ಹೈಲೈಟ್ ಅಂದ್ರೆ ನಮ್ ಹೀರೋ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೇಕು. ಅವ್ನ್ ಹೆಂಗಂದ್ರೆ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಅದನ್ನ ಅನುಭವಿಸಿದ್ರೇನೆ ಗೊತ್ತಾಗೋದು ಅನ್ನೋ ತರ ಒಂದು ಕ್ಯಾರೆಕ್ಟರ್. ಅಂದ್ರೆ ನಮ್ಗೇನು ತಲೆ ಕಾಲೇ ಅರ್ಥ ಆಗಲ್ಲ ಆ ತರ ಅವನು ಮಾತಾಡ್ತಾನೆ. ಅವ್ನು ಯಾವ ತರ ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಅನ್ಕೊಂಡಿದ್ದು ಸಾಧಿಸ್ಬಿಡ್ಬೇಕು. ಹಠ ಹಿಡದ್ನ ಕಣ್ ಮುಂದೆ ಅದು ನಡೆದ್ ಬಿಡ್ಬೇಕು. ಮುಖ್ಯವಾಗಿ ಅವನಲ್ಲಿ ತಾಳ್ಮೆ ಅನ್ನೋದು ಇರೋದೇ ಇಲ್ಲ. ಯಾರು ಅವನ ಹತ್ರ ಆರ್ಗ್ಯೂ ಮಾಡಕ್ಕೆ ಆಗಲ್ಲ. ಆರ್ಗ್ಯೂ ಅನ್ನೋದಕ್ಕಿಂತ ಮನುಷ್ಯ ಆಗಿರೋನು ಅವನ ಹತ್ರ ಮಾತಾಡಕ್ಕೆ ಆಗಲ್ಲ ಅಂತ ಹೇಳ್ಬೇಕು. ಇವ್ನ್ ಮಾತಾಡೋದನ್ನ ಮಾತ್ರನೇ ಆಪೋಸಿಟ್ ಅಲ್ಲಿ ಇರೋರು ಕೇಳಿಸ್ಕೋಬೇಕು. ಅದು ನಾರ್ಮಲ್ ಆಗಲ್ಲ. ಸರ್ ಮಾತಾಡೋದಿಲ್ಲ. ಇವ್ನ್ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಆಪೋಸಿಟ್ ಅಲ್ಲಿ ಇರೋರ್ಗೆ ಹುಚ್ಚಿಡ್ದ್ಬಿಟ್ಟು ಬಟ್ಟೆ ಬರೆಲ್ಲ ಬಿಚ್ಕೊಂಡು ಓಡೋಗ್ಬೇಕು. ಅಷ್ಟು ಟಾರ್ಚರ್ ಕೊಟ್ಬಿಡ್ತಾನೆ ಮಾತಲ್ಲೇ. ಆಕ್ಚುಲಿ ಇದೊಂದು ಸಿಂಡ್ರೋಮ್ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಇದೊಂದು ಕಾಯಿಲೆ ಅವನಿಗೆ ಅಂತ. ಅದರಿಂದ ಅವ್ನ್ ಹೆಂಗ್ ಹೊರಗಡೆ ಬರೋದು ಅಂದ್ರೆ ಇವ್ನ್ ಯಾವ್ದಾದ್ರು ಒಂದು ವಸ್ತು ಮೇಲೆನೋ ಯಾವ್ದಾದ್ರು ಒಂದು ಐಟಮ್ ಮೇಲೆನೋ ಆಸೆ ಪಟ್ಟಾಗ ಅದಕ್ಕೆ ಸಿಗದೆ ಹೋದ್ರೇನೆ ಇವನಲ್ಲಿರೋ ಆ ಸಿಂಡ್ರೋಮ್ ಸಿಂಪ್ಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಇವ್ನ್ ಕಂಟ್ರೋಲ್ ಆಗ್ತಾನೆ ಅನ್ನೋ ತರ ಹೇಳ್ತಾರೆ. ಇನ್ನು ನಮ್ ಹೀರೋ ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲಲ್ಲ. ಮೂವಿ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ನಮ್ ಹೀರೋಗೆ ಕ್ಲೋಸ್ ಫ್ರೆಂಡ್ ಒಬ್ಬ ಇರ್ತಾನೆ. ಆಕ್ಚುಲಿ ಅವ್ನ ಅಸಿಸ್ಟೆಂಟ್ ಇಷ್ಟು ವರ್ಷ ನಮ್ ಹೀರೋ ಜೊತೆ ಕೆಲಸ ಮಾಡಿದಾನೆ ಒಬ್ನು ಅಂತಂದ್ರೆ ಅದ್ ಇವ್ನ್ ಮಾತ್ರನೇ. ಹೀರೋನ ಯಾವ ತರ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತು. ಆ ತರ ಒಂದು ಧೈರ್ಯವಾದ ಮನಸ್ಥಿತಿನ ಇಟ್ಕೊಂಡಿರೋನೆ ಈ ಅಸಿಸ್ಟೆಂಟ್. ಫ್ರೆಂಡೋ ಅಥವಾ ಅಸಿಸ್ಟೆಂಟೋ ಅನ್ನೋದಕ್ಕಿಂತ ಇವ್ರನ್ನ ಒಂದು ಸ್ಲೇವ್ ಅಂತ ಕರಿಬಹುದು. ಪಾಪ ಹೀರೋ ಕೊಡೋ ಟಾರ್ಚರ್ ನೆಲ್ಲ ಸಹಿಸ್ಕೊಂಡು ಜೊತೆಗೆ ಇರ್ತಾನೆ. ಇವನಲ್ದೆ ನಮ್ ಹೀರೋಗೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ. ಅವನೊಂದು ಡಾಕ್ಟರ್. ಕೌನ್ಸಿಲಿಂಗ್ ಅನ್ನೋ ಹೆಸರಲ್ಲಿ ಅವ್ರ ಹತ್ರನೇ ಟ್ರೀಟ್ಮೆಂಟ್ ಗೆ ಅಂತ ಹೋಗೋದು. ಆದ್ರೆ ಯಾವಾಗ ನಾನೋಗಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬಿಡೋಣ ಅಂತ ಡಾಕ್ಟರ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಆ ಲೆವೆಲ್ ಗೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ಬೇಕು. ಇವತ್ತು ಹೋಗಿರ್ತಾನೆ. ಯಾಕೆ ನಾನು ಅಷ್ಟು ಪರ್ಫೆಕ್ಟ್ ಆಗಿದ್ದೀನಿ, ಲೈಫ್ ಅಲ್ಲಿ ನಾನು ಸಾಧನೆ ಮಾಡಕ್ಕೆ ಇನ್ನೇನಿದೆ, ನಾನು ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡ್ಬಿಟ್ಟೆ, ಸಖತ್ ಬೋರ್ ಹೊಡಿತಾ ಇದೆ ನನಗೆ. ಇವತ್ವರೆಗೂ ಒಂದ್ಸತಿ ಕೂಡ ಒಂದ್ ಹುಡುಗಿ ಹಿಂದ್ಗಡೆ ಹೋಗಿಲ್ಲ. ನೀನ್ ಸುತ್ಯ ನೋಡು ಡೇಟಿಂಗ್ ಅನ್ನೋ ಹೆಸರಲ್ಲಿ ಆತರ ಮುಖಕ್ಕೆ ಚಪ್ಪಲಿ ಹೊಡ್ಸ್ಕೊಂಡ್ ಬರ್ತೀಯಲ್ಲ, ಆತರ ಕೂಡ ನಾನು ಮಾಡಿಲ್ಲ ಕಣೋ. ಫ್ರೆಂಡ್ ಅನ್ನೋ ಹೆಸರಲ್ಲಿ ಅವಾಗ ಓಸಿಲ್ ನನ್ ಜೊತೆ ಬಂದು ತಿನ್ಬಿಟ್ಟು ಹೋಗ್ತೀಯಲ್ಲ, ಆತರ ಕೂಡ ನಾನು ಯಾವಾಗೂ ಮಾಡಿಲ್ಲ ಅಂತ ಹೇಳಿ ಪಾಪ ಡಾಕ್ಟರ್ಗೆ ಅವಮಾನ ಮಾಡ್ತಾ ಇರ್ತಾನೆ. ಮಾತಾ ಎಷ್ಟು ಮಾತು ಮಾತಾಡ್ತಾನೋ. ಅವ್ನ ಅಸಹ್ಯ ಪಡಿಸೋ ತರ ಲಿಸ್ಟ್ ಹೋಗ್ತಾನೆ ಇರುತ್ತೆ. ಒಂದ್ ಸ್ಟೇಜ್ಗೆ ಡಾಕ್ಟರ್ಗೆ ಟೆನ್ಷನ್ ಆಗೋಯ್ತು. ಇವ್ನು ಯಾವ ಭಾಷೆಯಲ್ಲಿ ಬೈಯೋದು ನನ್ಗೆ ಗೊತ್ತಾಗ್ತಾ ಇಲ್ವೇ, ಇವನ ಹತ್ರ ಎಲ್ಲ ಮನುಷ್ಯ ಮಾತಾಡಕ್ಕಾಗತ್ತಾ ಒಂದಾ ಅಂತ ಹೇಳಿ ಪಾಪ ಸೈಲೆಂಟ್ ಆಗ್ತಾನೆ. ಇಲ್ಲಿ ನಮ್ ಹೀರೋ ಸೆಷನ್ ನ ಮುಗಿಸ್ಕೊಂಡು ಪಾಪ ಅವನೇ ಒಂದು ಸೈಕ್ಯಾಟ್ರಿಸ್ಟ್ ಡಾಕ್ಟರ್. ಅದು ಗೊತ್ತಿದ್ದು ಇನ್ನೊಂದು ಡಾಕ್ಟರ್ ಹತ್ರ ಇವನೇ ಟ್ರೀಟ್ಮೆಂಟ್ ಗೋಸ್ಕರ ಹೋಗಿರ್ತಾನೆ. ಅಲ್ಲಿ ಹೀರೋನ ಏನೆಲ್ಲ ಬೈಯಕ್ಕಾಗಿಲ್ವೋ ಅದನ್ನೆಲ್ಲ ಇಲ್ಲಿ ಆ ಮನ್ಸಲ್ಲಿ ಇರೋದನ್ನೆಲ್ಲ ಎತ್ತಿ ಹೊರಗಡೆ ಹಾಕಿ ಚೆಲ್ತಾ ಇರ್ತಾನೆ. ಹಂಗೆ ಅಂತ ಹೇಳ್ಬೇಕು. ಫ್ರೆಂಡ್ ಅಂತ ಒಬ್ಬ ಹೇಳ್ಕೊಂಡು ನನ್ಗೆ ಬಲೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಅವ್ನು ನನ್ಗೆ ಆ ಮಾತಲ್ಲೇ ಕೊಡೋ ಟಾರ್ಚರ್ ನ ಯಾವ ತರ ಅಂತ ಕೂಡ ನನ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ. ಅವ್ನ್ ಏನಾದ್ರು ನಮ್ಮ ಹತ್ರ ಮಾತಾಡ್ತಾ ಇದ್ರೆ ಬದಲಿಗೆ ನಾವೇನಾದ್ರೂ ಮಾತಾಡೋಣ ಅಂದ್ರೆ ಅದು ಕೂಡ ಗೇಟ್ ಹಾಕಿ ಲಾಕ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ನಮ್ ಮಾತಾಡ್ಲೇಬಾರ್ದು ಆ ತರ ಮಾಡ್ಬಿಡ್ತಾನೆ. ಇವನಿಂದ ದಿನಾ ನನ್ಗೆ BP ರೇಸ್ ಆಗ್ತಾ ಇದೆ, ನಾನು ಎಷ್ಟು ಕಂಟ್ರೋಲ್ ಮಾಡ್ತಾ ಇದೀನಿ ಅಂತ ಹೇಳಿ ಪಾಪ ಅವನಲ್ಲಿರೋ ಕಷ್ಟನೆಲ್ಲ ಡಾಕ್ಟರ್ ಹತ್ರ ಶೇರ್ ಮಾಡ್ಕೊಂಡ. ಇನ್ನೊಂದ್ ಕಡೆ ನೋಡಿದ್ರೆ ಹೀರೋ ಅವ್ರ ಅಸಿಸ್ಟೆಂಟ್ ಫ್ರೆಂಡ್ ಅಂತ ಹೇಳಿದ್ವಲ್ಲ, ಅವನು ಒಂದ್ ಕಡೆ ಅವರೆಲ್ಲ ಒಂದ್ ಹುಡುಗಿನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಹುಡುಗಿ ಓಡೋಗ್ತೀನಿ ಅನ್ನೋ ಹೆಸರಲ್ಲಿ ಹೋಗ್ತಾ ದಾರಿಯಲ್ಲಿ ಒಂದು ಮಿನಿ ಶಾಪಿಂಗ್ ನ ಬೇರೆ ಮಾಡ್ಕೊಂಡು ಹೋಗ್ತಾಳೆ. ದುಡ್ಡು ಕೊಡದೆ ಇದ್ರೆ ಅಂಗಡಿಯವ್ರು ಸುಮ್ನೆ ಇರ್ತಾರ. ಹಿಂದ್ಗಡೆ ಓಡಿಸ್ಕೊಂಡ್ ಬರ್ತಾರ. PA ಅಡ್ಡ ಹಾಕ್ಬಿಟ್ಟು ಅಂದ್ರೆ ಇವ್ರ ಅಸಿಸ್ಟೆಂಟ್ ನ ಅಡ್ಡ ಹಾಕ್ಬಿಟ್ಟು ಅವನ ಹತ್ರ ದುಡ್ಡನ್ನ ಕಿತ್ಕೊಳ್ತಾ ಇರ್ತಾರೆ. ಅಯ್ಯಯ್ಯೋ ಇವಳು ಯಾವಳು ನನ್ನ ಪರ್ಸ್ನ ಖಾಲಿ ಮಾಡೋವರೆಗೂ ಬಿಡೋ ತರ ಇಲ್ವೇ ಅಂತ ಹೇಳಿ ಹೆಂಗ ಅವ್ರಿಗೆಲ್ಲ ದುಡ್ಡು ಕೊಟ್ಕೊಂಡು ಯಾವ್ದೋ ಒಂದು ಎಡ್ಜ್ ಅಲ್ಲಿ ಬಂದು ಅವಳನ್ನ ಲಾಕ್ ಮಾಡ್ಬಿಟ್ರು. ಅವಳ ಹತ್ರ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಆ ಹುಡುಗಿ ಅಯ್ಯೋ ಮಮ್ಮಿ ನನ್ನ ಕಿಡ್ನಾಪ್ ಮಾಡ್ತಿದಾರೆ, ನನ್ನ ಕಾಪಾಡಿ ಮಮ್ಮಿ ನನ್ನ ಕಿಡ್ನಾಪ್ ಮಾಡ್ತಿದಾರೆ ಅಂತ ಹೇಳಿ ಕೂಗಕ್ಕೆ ಶುರು ಮಾಡ್ಬಿಟ್ಲು. ಇವ್ಳು ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಓವರ್ ಆಗಿ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ. ಆದ್ರೆ ಯಾರೋ ಬಂದು ಆ ಪಾಪ ಅಸಿಸ್ಟೆಂಟ್ ತಲೆಗೆ ಹಿಂದ್ಗಡೆಯಿಂದ ಹೊಡೆದ್ ಬಿಡ್ತಾರೆ. ಆ ಗ್ಯಾಪ್ ಅಲ್ಲಿ ಅವಳಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು. ಹೊಡೆದಿದ್ ಬೇರೆ ಯಾರು ಅಲ್ಲ, ಈ ಸೀರೀಸ್ ನ ಹೀರೋಯಿನ್. ಪಾಪ ಅವ್ನ್ಗೆ ರಕ್ತ ಕಿತ್ಕೊಂಡ್ ಬರ್ತಾ ಇರುತ್ತೆ. ಅವಾಗೂ ಅಷ್ಟೇ ಕರ್ಚಿಫ್ ನ ಅಡ್ಡ ಇಟ್ಕೊಂಡು ಈ ವಿಷಯನ ಫಸ್ಟ್ ಹೀರೋಗೆ ಹೇಳ್ಬೇಕು ಅಂತ ಅವ್ನ್ಗೆ ಕಾಲ್ ಮಾಡಿದ್ರೆ ಅವ್ನ ರಿಂಗ್ ಆಗ್ತಾನೆ ಇದೆ, ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಯಾವಾಗ ಅವ್ನ್ಗೆ ಇಷ್ಟ ಬಂದಾಗ ಕಾಲ್ ಅಟೆಂಡ್ ಮಾಡೋದು. ಬಾಸ್ ಎಷ್ಟ್ ಸತಿ ಬಾಸ್ ನಾನು ಕಾಲ್ ಮಾಡೋದು, ಕಾಲ್ ಅಟೆಂಡ್ ಮಾಡಕ್ಕಾಗಲ್ವಾ ಇಷ್ಟೊತ್ತ ಅಂತ ಕೇಳಿದ್ರೆ ಅಯ್ಯ ನಿನ್ನ ಯಾವನೋ ನೀನ್ ಹೇಳಿದಾಗ ನಾನ್ ಕಾಲ್ ಅಟೆಂಡ್ ಮಾಡ್ಬೇಕಾಗಿರೋದು, ನಿನ್ಗೇನ್ ಅಷ್ಟು ಕೊಬ್ಬಾಗೋಯ್ತಾ ಅಂತ ಬೈತಾ ಇದ್ದಾಗ ಅವನು ಅಯ್ಯೋ ಬಾಸ್ ಸಾರಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನೀವ್ ಇಷ್ಟ ಬಂದಾಗ ನೀವು ಕಾಲ್ ಅಟೆಂಡ್ ಮಾಡಿ, ನಾನು ಏನು ಅನ್ನಲ್ಲ ಅಂದವನು. ಸರಿ ಏನಂತ ಬೊಗಳ್ ಸಾಯಿ ಏನಕ್ ಫೋನ್ ಮಾಡಿದ್ದು ಅಂತ ಕೇಳ್ತಾನೆ ನಮ್ ಹೀರೋ. ಬಾಸ್ ಹುಡುಗಿ ಮತ್ತೆ ಎಸ್ಕೇಪ್ ಆಗ್ಬಿಟ್ಲು ಅಂತ ಹೇಳಿದಾಗ ಅಯ್ಯ ನಿನ್ ಮಾಕಕ್ಕೆ ಇದನ್ನೇ ತರ ನೀನ್ ಫಸ್ಟ್ ಹೇಳ್ಬೇಕಾಗಿದ್ದು, ಕಾಲ್ ಅಟೆಂಡ್ ಮಾಡಿದ ತಕ್ಷಣ ಇಷ್ಟಕ್ಕೂ ಕಥೆಯಾಗಿ ಹೇಳ್ತಾ ಇದೀಯ ಅಂತ ಹೇಳಿ ಬೈದಾಗ ಏನ್ ಮಾತಾಡಕ್ಕಾಗತ್ತೆ ಪಾಪ ಇವನಿಂದ. ನಿನ್ಗೆ ಅದಕ್ಕಂತಾನೆ ಸಪರೇಟ್ ಆಗಿ ಇಟ್ಕೊಂತೀನಿ ಇರು ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟ. ಕಾಲ್ ಕಟ್ ಮಾಡಿದ್ಮೇಲೆ ಇವ್ನ್ ಬೈತಾನೆ ನೋಡಿ ನಮ್ಮ ಅಸಿಸ್ಟೆಂಟ್. ಇವನೆಲ್ಲ ಒಂದು ಮನುಷ್ಯನ. ಕಾಲ್ ಅಟೆಂಡ್ ಮಾಡಿದ ತಕ್ಷಣ ಏನ್ ವಿಷಯ ಅಂತ ಹೇಳಕ್ ಬಿಡದೆ ಇಷ್ಟಕ್ಕೂ ಬೈತಾ ಇದ್ದಾನೆ. ಭಯ ಇಕ್ಸೋದ್ರಲ್ಲೇ ನಾನು ಏನ್ ಹೇಳ್ಬೇಕಂತ ಅನ್ಕೊಂಡು ಅದನ್ನೇ ಮರ್ತೋಗ್ಬಿಟ್ಟೆ. ಇವಾಗ ಏನಂತ ನೋಡಿದ್ರೆ ನನ್ನೇ ಬೈದ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಟ್ಟ. ಇವನ ಹತ್ರ ಹೇಗ ಅವ್ರಿಗೆ ಬುದ್ಧಿ ಇಲ್ಲ. ಸರಿ ಆಯ್ತು ಬೇರೆ ಏನ್ ದಾರಿ ಅಂತ ಹೇಳಿ ಹಿಂದ್ಗಡೆ ಹೋದವನು
ಹೋದವನು ನಮ್ ಹೀರೋಯಿನ್ ಕಾಲ್ಗೆ ಹೋಗಿ ಬಿದ್ಬಿಟ್ಟ. ದಯವಿಟ್ಟು ಮೇಡಮ್ ನೀವೇ ನಮ್ಗೆ ಹೆಲ್ಪ್ ಮಾಡ್ಬೇಕು, ನಮ್ ಫೋಟೋಶೂಟ್ ಗೆ ಬರ್ಬೇಕಾಗಿರೋ ಮಾಡೆಲ್ ಇವಾಗ ತಪ್ಪಿಸ್ಕೊಂಡು ಹೊರಟೋಗಿದ್ದಾಳೆ, ನೀವೇ ಬಂದು ನನ್ಗೆ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ಕಾಲ್ಗೆಲ್ಲ ಬಿದ್ದು ಕೇಳ್ಕೊಂತ ಇರ್ತಾನೆ. ಆಮೇಲೆ ಅವ್ನಿಗೆ ಸ್ಟ್ರೈಕ್ ಆಗೋದು. ಈ ತರ ಭಿಕ್ಷೆ ಎತ್ತಿ ನನ್ಗೆ ಅಭ್ಯಾಸ ಆಗ್ಬಿಡಿದೆ. ಇವಾಗ ಏನಕ್ ನಾನು ಈ ತರ ಭಿಕ್ಷೆ ಎತ್ತಾ ಇದೀನಿ, ನಂದ ತಪ್ಪು ಇವಳ್ದೆ ತಪ್ಪು, ಇಲ್ಲಿ ನೋಡಮ್ಮ ನನ್ ತಲೆ ಮೇಲೆ ಹೊಡೆದಿದ್ಯಾ, ಬ್ಲಡ್ ಬರ್ತಾ ಇದೆ, ಒಂದು ನನ್ ಜೊತೆ ಪೊಲೀಸ್ ಸ್ಟೇಷನ್ ಬಾ, ಅಥವಾ ನಾನು ಹೇಳಿದ ಕೆಲಸನ ಮುಗಿಸ್ಕೊಟ್ಬಿಟ್ಟು ಹೋಗು ಅಂದ್ಮೇಲೆ ಅವ್ಳಿಗೂ ಬೇರೆ ದಾರಿ ಇಲ್ಲದೆ ಇವ್ನ ಹತ್ರ ಬ್ಲಾಕ್ ಮೇಲ್ ಮಾಡೋದ್ ಇನ್ನೇನ್ ಮಾಡ್ತಾಳೆ, ಅವ್ನ ಜೊತೆ ಫೋಟೋಶೂಟ್ ನಡೆಯೋ ಜಾಗಕ್ಕೆ ಬಂದ್ಬಿಟ್ಲು. ಅದೇ ಟೈಮಲ್ಲಿ ಈ ಕಡೆ ನಮ್ ಹೀರೋ ಹೆಂಗೋ ಗಾಳ ಹಾಕಿ ಹುಡುಕಿ ಆ ಮಿಸ್ ಆಗಿರೋ ಹುಡ್ಗಿನ ಹಿಡ್ಕೊಂಡು ಆ ಫೋಟೋಶೂಟ್ ನಡೆಯೋ ಜಾಗಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಇವಳಿಗೆ ಸಕ್ಕದಾಗಿ ಮೇಕಪ್ ಎಲ್ಲ ಮಾಡಿ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಡಿಫ್ರೆಂಟ್ ಆಗಿ ಫೋಸ್ ಕೊಟ್ಕೊಂಡು ಈ ಕಡೆ ಫೋಟೋಸ್ ಕೂಡ ತೆಗಿತಾ ಇರ್ತಾರೆ. ಅದೇ ಟೈಮಲ್ಲಿ ನಮ್ ಹೀರೋ ಕೂಡ ಒಳಗಡೆ ಎಂಟ್ರಿ ಆದ. ಇವಳ ಅಂದಕ್ಕೆ ಕಂಪ್ಲೀಟ್ ಆಗಿ ಫಿದಾ ಆಗ್ಬಿಡಿದಾನೆ ಅಂತ ಹೇಳ್ಬೇಕು. ಹಂಗೆ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾನೆ. ಅವಳನ್ನ ನೋಡ್ತಾ ಇದ್ರೆ ಒಂಥರ ವ್ಯತ್ಯಾಸವಾದ ಫೀಲಿಂಗು. ಅವಳನ್ನೇ ನೋಡ್ತಾ ಇರ್ತಾನೆ. ಆಲ್ರೆಡಿ ನಮ್ ಹೀರೋ ಕ್ಯಾರೆಕ್ಟರ್ ಬಗ್ಗೆ ಹೇಳದ್ನಲ್ಲ, ಅದ್ರಲ್ಲಿ ಈ ಪಾಯಿಂಟ್ ನ ಕೂಡ ಸೇರಿಸ್ಕೊಳ್ಳಿ. ಅವ್ನ್ ಹೆಂಗಂದ್ರೆ ಒಬ್ರಿಗೆ ಆ ಫೀಲ್ಡ್ ಅಲ್ಲಿ ಇಷ್ಟ ಇಲ್ಲ ಅಂದ್ರೂ ಅವ್ನ್ಗೆ ಇಷ್ಟ ಆಯ್ತಾ ಅದ್ರಲ್ಲಿ ಒಂದ್ ಸಕ್ಸಸ್ ಕಾಣ್ಲೇಬೇಕು. ಅವ್ರಿಗೆ ಇವಾಗ ಮಾಡ್ಲಿಂಗ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಕೂಡ ಕರ್ಕೊಂಡ್ ಬಂದು ಫೋರ್ಸ್ ಆದ್ರೂ ಮಾಡಿ ಅವ್ರನ್ನ ಸೆಲೆಬ್ರಿಟಿ ಹಾಕ್ಬಿಟ್ಬಿಡ್ತಾನೆ. ಆ ತರನೇ ಇವ್ನ್ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಓಡೋಗಿದ್ ಹುಡುಗಿ ಕೂಡ ಅದೇ ಕೇಸೆ. ಅವಳಿಗೆ ಇಷ್ಟ ಇಲ್ಲ ಇದ್ರೂ ಇವ್ನ್ ಇಷ್ಟಪಟ್ಟ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಕರ್ಕೊಂಡ್ ಬಂದ್ ಇತರ ಕೆಲಸ ಮಾಡಿಸ್ತಾ ಇರೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವರಿಂದ ಏನಾದ್ರು ಡಿಫ್ರೆಂಟ್ ಆದ ವೈಬ್, ಅವ್ರು ಒಂದು ಒಳ್ಳೆ ಸೆಲೆಬ್ರಿಟಿ ಆಗ್ತಾರೆ, ಅವರಲ್ಲಿ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ್ರೇನೆ ಸಾಕು, ಅಂತವ್ರನ್ನ ಇವನು ಸೆಲೆಬ್ರಿಟಿ ಮಾಡ್ಬಿಡ್ತಾನೆ. ಇವಾಗ ಹೀರೋಯಿನ್ ನೋಡ್ತಾ ಇದ್ರೆ ಕೂಡ ಅವನಿಗೆ ಒಂದು ಫೀಲಿಂಗ್ ಬಂದಿದೆ. ಬಟ್ ಇದಕ್ಕೂ ಮುಂಚೆ ಬೇರೆ ಹುಡುಗಿರ ಮೇಲೆ ಬಂದಿರೋ ತರ ಫೀಲಿಂಗ್ ಅಲ್ಲ. ಅವಳಂದ್ರೆ ಇವ್ನಿಗೆ ತುಂಬಾನೇ ಇಷ್ಟ. ಬಟ್ ಅದನ್ನ ಅವ್ನ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ. ಇವ್ನ್ ಮನ್ಸ್ನ ಇವನು ಸಮಾಧಾನ ಮಾಡ್ಕೊಳಕ್ಕೆ ಹೆಂಗ್ ಹೇಳ್ತಾನಂದ್ರೆ ಬೇರೆ ಹುಡುಗಿರ್ಗೆಲ್ಲ ಅಗ್ರಿಮೆಂಟ್ ಹಾಕಿ ಸೈನ್ ಮಾಡಿಸ್ತಾನಲ್ಲ, ಅಂದ್ರೆ ಅವ್ರ ಈಗ ಮಾಡೆಲ್ ಆಗಿರ್ಬೇಕು ಅಂತ ಆತರ ಇವ್ರಿಗೆ ಹತ್ರ ಕೂಡ ಒಂದು ಕಾಂಟ್ರಾಕ್ಟ್ ನ ಹಾಕಿಸ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಈಗ ಇವ್ನ್ ಕರ್ಕೊಂಡ್ ಬಂದಿರೋ ಆ ಮಾಡೆಲ್ ಹುಡುಗಿ ಅಂದ್ರೆ ಈಗ ನಮ್ ಹೀರೋ ಕಂಡಿಡ್ಕೊಂಡ್ ಕರ್ಕೊಂಡ್ ಬಂದ ಅಲ್ವಾ, ಆ ಹುಡುಗಿ ಬಂದಿರೋದ್ರಿಂದ ಇವಾಗ ಅವಳಿಗೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ಬಿಟ್ಟು ಮತ್ತೆ ರಿಟರ್ನ್ ಫೋಟೋಸ್ ಎಲ್ಲ ತೆಗಿತಾ ಇರ್ತಾರೆ. ಇಲ್ಲಿ ಕುತ್ಕೊಂಡು ಹೀರೋ ಇದಕ್ ಮುಂಚೆ ಕರ್ಕೊಂಡ್ ಬಂದ್ ಯಾರನ್ನ ಫೋಟೋ ತೆಗಿತಾ ಇರೋದು ಅಂತೆಲ್ಲ ಕೇಳುವಾಗ ಅವ್ನ್ ಕೂಡ ಯಾರ ಬಗ್ಗೆ ಕೇಳ್ತಾ ಇದೀರೋ ಬಾಸ್ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಇನ್ನೊಬ್ಬ ಎದ್ನೋ ಬಿದ್ನೋ ಅಂತ ಹೇಳಿ ಓಡ್ ಬರ್ತಾ ಇರ್ತಾನೆ. ಎಮರ್ಜೆನ್ಸಿ ಬಾಸ್ ಅಂತ. ಏನ್ ವಿಷಯ ಅಂತ ಹೋಗಿ ನೋಡಿದ್ರೆ ನಮ್ ಹೀರೋಯಿನ್ ಡ್ರೆಸ್ಸಿಂಗ್ ರೂಮ್ ಇಂದ ಕೈಗೆ ಸಿಕ್ಕಿದ್ದು ಪಕ್ಕಿದ್ದನ್ನೆಲ್ಲ ಎತ್ತಿ ಇವ್ರ ಮೇಲೆಲ್ಲ ಬಿಸಿರ್ತಾ ಇರ್ತಾಳೆ. ಇದನ್ನ ನೋಡ್ತಾ ಇದ್ರೆ ಹೀರೋಗೆ ಟೆನ್ಷನ್ ಆಗೋಯ್ತು. ಯಾವ ಮೆಂಟಲ್ ಹಾಸ್ಪಿಟಲ್ ಇಂದ ಎತ್ತಾಕೊಂಡ್ ಬಂದ್ರಿ ಇವಳನ್ನ, ಏನ್ ಈ ತರ ಆಡ್ತಿದ್ದಾಳೆ ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಹೌದು ಬಾಸ್, ಅವಳು ಸ್ವಲ್ಪ ವೈಲೆಂಟ್ ಆದ ಹುಡುಗಿನ ನನ್ನ ತಲೆ ಮೇಲೆ ಹೊಡೆದ್ಬಿಟ್ಲು ಗೊತ್ತಾ, ರಕ್ತ ಬಡಬಡ ಅಂತ ಬಂದ್ಬಿಡ್ತು ಅಂತ ಹೇಳ್ತಾನೆ. ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ಯಾ, ನೀನೇ ತಾನೇ ಕರ್ಕೊಂಡ್ ಬಂದಿದ್ದು, ಹಂಗಾದ್ರೆ ಒಳಗಡೆ ಹೋಗ್ಬಿಟ್ಟು ಏನ್ ಆಗ್ತಿದೆ ನೋಡ್ಕೊಂಡು ಹೋಗು ಅಂತ ಒಳಗಡೆ ಕಳಿಸ್ತಾನೆ. ಅದ್ ನೋಡಿದ್ರೆ ಅಂದ್ರೆ ಅವಳು ಕಿದ್ದು ಪಕ್ಕಿದ್ದೆಲ್ಲ ಎತ್ತಿ ಬಿಸಿರ್ತಾ ಇರ್ತಾಳಲ್ಲ, ಅದೆಲ್ಲ ಬಂದು ಪಾಪ ಅಸಿಸ್ಟೆಂಟ್ ಮುಖಕ್ಕೆ ಬೀಳ್ತಾ ಇರುತ್ತೆ. ಅವ್ನ ಅಯ್ಯೋ ಅಮ್ಮ ನನ್ ಮೂತಿ ಹೋಯ್ತು, ನನ್ ಕೈ ಹೋಯ್ತು, ಕಾಲೋಯ್ತು ಅಂತ ಹೇಳಿ ಎದ್ನೋ ಬಿದ್ನು ಅಂತ ಹೊರಗಡೆ ಬಂದ. ಅದು ಹುಡುಗಿನೆಲ್ಲ ಯಾವ್ದೋ ಕಾಡಿಂದ ತಪ್ಪಿಸ್ಕೊಂಡ್ ಬಂದಿರೋ ಚಿಂಪಾಂಜಿ ಬಾಸ್ ಹೆಂಗ್ ಹೊಡಿತಾವಳೆ ನೋಡಿ ಅಂತ ಓಡೋಗ್ತಾ ಇರ್ತಾನೆ. ಆದ್ರೆ ಈ ಸತಿ ಹೀರೋಗೆ ಬೇರೆ ದಾರಿ ಇಲ್ದೆ ಅವನೇ ಒಳಗಡೆ ಬರ್ತಾನೆ. ಆದ್ರೆ ಹೀರೋಯಿನ್ ಹೊಡಿತಾ ಇರೋದ್ರನ್ನ ಅಸಾಲ್ಟ್ ಕ್ಯಾಚ್ ಹಿಡಿದು ಸೈಡ್ ಗೆ ಬಿಸಾಕ್ತಾ ಇದ್ದ. ಸ್ಟ್ರೈಟ್ ಆಗಿ ಹೋದವನು ಹೀರೋಯಿನ್ ಕೈನ ಕೂಡ ಹಿಡ್ಕೊಂಡ್ಬಿಟ್ಟ. ಅಲ್ಲಿ ಒಂದು ಬ್ಯಾರರ್ ತರ ಹಾಕಿರ್ತಾರೆ, ಅದ್ರ ಮೇಲೆ ಹತ್ತಿ ನಿಂತ್ಕೊಂಡು ಕೈನ ಕೂಡ ಹಿಡ್ಕೊಂಡ್ಬಿಟ್ಟ. ಅವಾಗ್ಲೇ ಅವ್ನಿಗೆ ಗೊತ್ತಾಗೋದು ಅವ್ನ್ ಬಂದಿರೋದು ಡ್ರೆಸ್ಸಿಂಗ್ ರೂಮ್ ಗೆ ಅಂತ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಈಗ ಫೋಟೋಶೂಟ್ ಗೆ ಬರ್ಬೇಕಾಗಿರೋ ಮಾಡೆಲ್ ಬಂದಿರೋದ್ರಿಂದ ಇವಳಿಗೆ ಹಾಕಿರೋ ಡ್ರೆಸ್ ನ ಬಿಚ್ಚಿ ಅವಳಿಗೆ ಕೊಟ್ಟಿದ್ದಾರೆ. ಆದ್ರೆ ಇವಳಿಗೆ ಕೊಡ್ಬೇಕಾಗಿರೋ ಡ್ರೆಸ್ ನ ಕೊಟ್ಟಿಲ್ಲ. ಅದಕ್ಕೆ ಆ ಕೋಪದಲ್ಲಿ ಸಿಕ್ಕಿದ್ದನ್ನೆಲ್ಲ ಎತ್ತಿ ಬಿಸಿರ್ತಾ ಇರೋದು. ಇವಾಗ ಹೀರೋ ಈ ತರ ಬೇರೆ ಬಗ್ಗೆ ನೋಡ್ಬಿಟ್ನ ಅವಳಿಗೆ ಇನ್ನೂ ಟೆನ್ಷನ್ ಆಗೋಯ್ತು. ಎಷ್ಟು ಧೈರ್ಯ ಇದ್ರಲ್ಲಿ ಬಗ್ ನೋಡ್ತೀಯ ಅಂತ ಹೇಳಿ ಮಕ್ಕಕ್ಕೆ ಒಂದು ಪಂಚ್ನ ಕೊಟ್ಲು. ನೋಡಿ ಅವಳು ಕೊಟ್ಟಿದ್ ಪಂಚ್ಗೆ ಸರ್ ಹಂಗೆ ನಾಕ್ ಔಟ್ ಆಗ್ಬಿಟ್ರು. ನಾರ್ಮಲ್ ಆಗಿ ಬಿದ್ದಿದ್ರು ಪರವಾಗಿಲ್ಲ, ಎಲ್ಲರೂ ನೋಡೋ ತರ ಒಂದ್ 10 ಅಡಿ ದೂರ ಹೋಗಿ ಬೀಳ್ತಾನ. ಅವ್ನಿಗೆ ಇನ್ನೂ ಶೇಪ್ ಔಟ್ ಆಗೋಯ್ತು. ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಇವಾಗ ಒಂದ್ ಸ್ವಲ್ಪ ಜ್ಞಾನದಿಂದ ಎಚ್ಚರ ಆಗ್ತಾ ಇದೆ ಅವ್ನಿಗೆ. ನಾನು ಎಲ್ಲಿದ್ದೀನಿ ಅಂತ ಕೇಳಿದ ತಕ್ಷಣ ಅಸಿಸ್ಟೆಂಟ್ ಹೇಳ್ತಾನೆ, ನಂಗೆ ಗೊತ್ತು ಬಾಸ್, ನೀವ್ ಎದ್ದಿದ ತಕ್ಷಣ ನೀವ್ ಇದನ್ನೇ ಕೇಳ್ತೀರಾ ಅಂತ ನನ್ಗೆ ಗೊತ್ತು, ಅದಕ್ಕೆ ನಾನು ಪೇಜ್ ಆಗಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಅಂತ. ಸ್ಟಾರ್ಟಿಂಗ್ ಇಂದ ನಡೆದಿರೋದನ್ನ ಹಂಗೆ ಉಸುರು ಬಿಡ್ತೀರಾ ಹೇಳ್ತಾನೆ. ಹೇಳೋದ್ ಮಾತ್ರ ಅಲ್ಲ, ಅವಳು ನಿನ್ ಮಕ್ಕಕ್ಕೆ ಒಂದು ಪಂಚನ ಕೊಟ್ಲು ಅನ್ನೋದನ್ನ 3 ಸತಿ ಹೇಳಿ ತೋರಿಸ್ತಾನೆ. ಹೀರೋಗೆ ಟೆನ್ಷನ್ ಆಗೋಯ್ತು. ಸಾಕು, ನಾನು ಎಲ್ಲಿದ್ದೀನಿ ಅಂತ ಮಾತ್ರನೇ ಕೇಳಿದ್ರು, ನೀನ್ ಇಷ್ಟುದ್ದ ಪುರಾಣ ತೆಗಿಬೇಡ ಅಂತಾನೆ. ಅಷ್ಟೇ ಅಲ್ಲ, ಯಾರೋ ಅವಳು ನನ್ ಬಗ್ಗೆ ಅವಳಿಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿಜವಾಗ್ಲೂ ನಾನು ಹೊಡೆದ್ಬಿಟ್ಲಾ ಹೆಂಗೆ? ಚಿಕ್ಕ ವಯಸ್ಸಿಂದ ನಮ್ಮಪ್ಪ ನಮ್ಮನೆ ನನ್ನ ಹೊಡೆದಿಲ್ಲ, ಅವಳಿಗಿಷ್ಟು ಧೈರ್ಯ ಇದ್ರೆ ನನ್ ಮೇಲೆ ಕೈ ಇಡ್ತಾಳೆ ಅಂದಾಗ ಅಸಿಸ್ಟೆಂಟ್ ಬೇರೆ ಬೈಟ್ಕೊಂಡ್ ಸುಮ್ನೆ ಹೇಳ್ದೆ, ಹೌದು ಬಸ್, ಚಿಕ್ಕ ವಯಸ್ಸಲ್ಲಿ ಅವ್ರು ನಿಮ್ನ ಹೊಡೆದು ಬೆಳೆಸಿದಿದ್ರೆ ಇವಾಗ ಅವ್ಳಿಗೆ ಕೇಳಿ ನೀವು ಒದೆ ತಿಂತಾ ಇಲ್ಲ ಅಂತ ಇನ್ನಷ್ಟು ಕುತ್ಕೊಂಡು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇರ್ತಾನೆ. ಹೀರೋಗೆ ಟೆನ್ಷನ್ ಆಗೋಯ್ತು. ನೀನ್ ಸಾಕ್ ಬಾಯ್ ಮುಚ್ತೀಯಾ, ಫಸ್ಟ್ ಲಾಯರ್ ನ ಕರಿಯೋ, ಅವಳಿಗೆ ಏನ್ ಮಾಡ್ತೀನಿ ನೋಡ್ಕೊಂಡಿರೋ ಅಂದಾಗ ಅವನಂತಾನೆ, ಬಾಸ್ ತಪ್ಪು ಮಾಡಿರೋದ್ ನೀವು, ಡ್ರೆಸ್ಸಿಂಗ್ ರೂಮ್ ಒಳಗಡೆ ನೀವ್ ತಾನೇ ಬಗ್ ನೋಡಿದ್ದು ಅಂದಾಗ ಹೌದು ಕುತ್ಕೊಂಡಿದ್ದನ್ನು ಹೇಳ್ತಿ, ಇದಕ್ ಮೇಲೇನು ಹೇಳ್ತೀಯಾ, ನೀನೇ ಪಾಯಿಂಟ್ ಆಗಿ ಎತ್ಕೊಡ್ತೀಯಾ, ಫಸ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ ನಿನ್ನಿಂದ ಅಂತ ಹೇಳಿ ಅವ್ನಿಗೆ ಇನ್ನೂ ಒಂದ್ 4 ಕೆಟ್ ಸೇರಿ ಬೀಳತ್ತೆ. ಓಡಿಸಿ ಹೊಡಿತಾ ಇರ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳನ್ನ ಇನ್ನೂ ಅಲ್ಲೇ ಹಿಡಿದಿಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಇವಾಗ ಅವಳ ಹತ್ರ ಮಾತಾಡೋದಕ್ಕೆ ನಮ್ ಹೀರೋ ಮತ್ತೆ ಅಸಿಸ್ಟೆಂಟ್ ಇಬ್ರು ಬಂದಿರ್ತಾರೆ. ಫಸ್ಟ್ ಅಸಿಸ್ಟೆಂಟ್ ಹೋಗಿ ಮಾತಾಡೋದು, ಇಲ್ಲೋಡಮ್ಮ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ, ನನ್ನ ಹೊಡಿಯೋದು ಅಲ್ದೆ ನಮ್ ಬಾಸ್ ನ ಕೂಡ ಸೇರ್ಸಿ ಹೊಡ್ತಿದ್ಯಾ, ಇಬ್ರಿಗೂ ಮಕ ಪಂಚ್ ಮಾಡಿ ಇಟ್ಟಿದ್ಯಾ, ಏನ್ ನಿನ್ ಕತೆ ಅನ್ನೋ ಹತ್ರ ಬೈದಾಗ ಅವಳು ಹೇಳ್ತಾಳೆ, ಮತ್ತೆ ಡ್ರೆಸ್ಸಿಂಗ್ ಮಾಡೋ ರೂಮ್ ಅಲ್ಲಿ ಹತ್ರ ಬಂದ್ ಬಗ್ ನೋಡಿದ್ರೆ ಹೊಡಿದಿರ ಇನ್ನೇನ್ ಮಾಡ್ತಾರೆ ಅಂತ ಕೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಹೊಡಿಯೋದು ಅಲ್ದೆ ತುಂಬಾ ಕೊಬ್ಬಿಂದ ಬರ ನನ್ಗೆ ಆನ್ಸರ್ ಮಾಡ್ತಾ ಇದೀಯಾ, ಅದೇ ನಾನ್ ಬರ್ತಾ ಇದೀನಿ ಅಂತ ಗೊತ್ತು ತಾನೆ, ಗೊತ್ತಿದ್ದು ನಂಗೆ ನಿಂತಿದ್ದೆ ಅಂದ್ರೆ ನೀನೆಲ್ಲ ಬೇಕಂತ ಮಾಡ್ದಂಗೆ ತಾನೆ ಇತ್ತು ಅಂತ ಹೇಳಿ ಇಬ್ರು ಕಿತ್ತಾಡ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಆಗ ಅಸಿಸ್ಟೆಂಟ್ ಇಬ್ರಿಗೂ ಸಮಾಧಾನ ಮಾಡೋದು, ಸರಿ ಆಗಿದ್ದಾಗೋಯ್ತು, ಸ್ವಲ್ಪ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋಣ ಅಂತ. ಇಲ್ಲೋಡಮ್ಮ ಹುಡುಗಿ, ನನ್ ಫಸ್ಟ್ ಅಡ್ವೈಸ್ ನಿನ್ಗೆ ಕೊಡ್ತಾ
ಕೊಡ್ತಾ ಇರೋದು. ನಮ್ ಬಾಯ್ಸ್ ನಿನ್ ಬಾಯಲ್ಲಿ ಏನ್ ಮಾತು ಬರ್ಸ್ಬೇಕು, ನಿನ್ ಕಡೆಯಿಂದ ಏನ್ ಆನ್ಸರ್ ಬರ್ಬೇಕು ಅಂತಿರುತ್ತೋ ಆತರ ಕ್ವೆಶನ್ಸ್ ಕೇಳೋದು, ಅವ್ರ ಅದನ್ನೇ ಎಕ್ಸ್ಪೆಕ್ಟ್ ಕೂಡ ಮಾಡೋದು. ಸೊ ನೀನು ಸುಮ್ನೆ ಲೊಡ ಅಂತ ಮಾತಾಡಿ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡ್ಬೇಡ. ಹೀರೋ ಇದೆಲ್ಲ ಕೇಳಿಸ್ಕೊಂತ ಇದಾನೋ ಇಲ್ವೋ, ಹೀರೋಯಿನ್ ನಂಗೆ ನೋಡ್ತಾ ಇರ್ತಾನೆ. ಇವಾಗ ನೋಡೋದಕ್ಕೆ ತುಂಬಾ ಚಪ್ಪೆ ಫಿಗರ್ ತರ ಇದ್ದಾಳೆ. ಇದಕ್ಕೂ ಮುಂಚೆ ಆ ಫ್ಲಾಶ್ ಲೈಟ್ ಅಲ್ಲಿ, ಕ್ಯಾಮರಾ ಫ್ಲಾಶ್ ಲೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇವಳು ಒಳಗಡೆ ಏನೋ ಇದೆ, ತೆಗಿತೀನಿ, ಒಳಗಡೆಯಿಂದ ಎಲ್ಲಾ ಟ್ಯಾಲೆಂಟ್ ನು ಆಚೆ ತೆಗಿತೀನಿ. ಇವಳನ್ನ ಹಿಡ್ಕೊಂಡು ಒಂದ್ ಆಲ್ಬಮ್ ಮಾಡ್ಬೇಕಾಗಿರೋದೆ. ಇಲ್ಲೇ ಇರಿ ಬರ್ತೀನಿ ಒಂದ್ 10 ನಿಮಿಷ ಅಂತ ಹೇಳ್ಬಿಟ್ಟು ಸಿಒ ಚಾಯ್ ಅಂತ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅಂದ್ರೆ ಆ ಕಂಪನಿಗೆ ಸಿಒ ಒಬ್ರು ಇರ್ತಾರಲ್ವಾ, ಅಲ್ಲಿಗೆ ಓಡೋಗ್ತಾನೆ. ಈ ಕಡೆ ಈ ಅಸಿಸ್ಟೆಂಟ್ ಎಲ್ಲಿ ಯಾವ ಕೈಲವನ್ನ ಹೊಡೆದಿದ್ದು ಎಲ್ಲಮ್ಮ ಕೈ ತೋರ್ಸಮ್ಮ ಅಂತ ಹೇಳಿ ಕೈನ ಹಿಡ್ಕೊಂಡು ಇವನು ಹಂಗೆ ಸಕ್ಕ ಡ್ಯಾನ್ಸ್ ಆಡ್ಕೊಂಡು ಹೈಫೈ ಎಲ್ಲ ಕೊಟ್ಕೊಂಡು ಸೂಪರ್ ಆಗಿ ಒಂದ್ ಪಂಚ್ ಕೊಟ್ಟೆ ಅಂತ ಹೇಳಿ ಅವಳ ಹತ್ರ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾನೆ. ಸ್ವಲ್ಪ ತಲೆ ನಮ್ ಹೀರೋ ಬಂದ್ಬಿಟ್ಟ. ಅಂದ್ರೆ ಅವರ ಕಂಪನಿ ಸಿಇಒ ಹತ್ರ ಮಾತಾಡ್ಕೊಂಡ್ ಬಂದವನು ನಮ್ ಹೀರೋಯಿನ್ ಹೋಗ್ಬಿಟ್ಟು ಹೇಳ್ತಾನೆ, ಇವಾಗ ನಡೆದಿದ್ದೆಲ್ಲ ನೋಡಿದ್ರೆ ಈ ಮಿಸ್ಟೇಕ್ ಗೆಲ್ಲ ನೀನು ಅಪಾಲಜಿ ಏನು ಕೇಳ್ಬೇಕಾಗಿಲ್ಲ, ಒಂದ್ ವಿಧದಲ್ಲಿ ಒಳ್ಳೇದಂತಾನೆ ಅನ್ಕೊಳ್ತೀಯ, ನಿನ್ನ ತುಂಬಾ ದೊಡ್ಡೋಳಾಗಿ ಬೆಳೆಸ್ತೀನಿ ಅಂದಾಗ ಅವಳು ಕುತ್ಕೊಂಡಿದ್ದವಳು, ನಾನೇ ಅಷ್ಟು ದೊಡ್ಡೋಳ ಆಗ್ಬಿಟ್ಟಿದ್ದೀನಲ್ಲ, ಇನ್ನೇ ನೀವ್ ನನ್ನ ಬೆಳೆಸೋದು ಅಂದಾಗ ಹೀರೋಗೆ ಟೆನ್ಷನ್ ಆಗುತ್ತೆ. ನನ್ ಮಾತಾಡೋದು ಇವಳಿಗೆ ಅರ್ಥ ಆಗುತ್ತಾ ಇಲ್ವಾ ಅಂತ ಕೇಳಿದಾಗ ನಮ್ಮ ಅಸಿಸ್ಟೆಂಟ್ ಹೇಳ್ತಾನೆ, ಸರಿ ಬಾಸ್ ಒಂದ್ ನಿಮಿಷ ನೀವು ಟೆನ್ಷನ್ ಆಗ್ಬಿಡಿ, ನಾನು ಅರ್ಥ ಆಗೋ ತರ ಹೇಳ್ತೀನಿ. ನೋಡಮ್ಮ ನಮ್ ಬಾಸ್ ಹೇಳ್ತಾ ಇರೋದು ನಿನ್ನ ದೊಡ್ಡ ಸೆಲೆಬ್ರಿಟಿ ಮಾಡ್ತಾರಂತೆ ಅಂದಾಗ ಇವಳು ಅಂತಾಳೆ, ಸೆಲೆಬ್ರಿಟಿನೂ ಬೇಡ ಗಿಲೆಬ್ರಿಟಿನೂ ಬೇಡ, ನನ್ ಬಟ್ಟೆ ಎಲ್ಲೋ ಇದೆ, ನನ್ ಬಟ್ಟೆ ಕೊಡಿ, ನಾನು ಹೋಗ್ತೀನಿ ಅಂತಾಳೆ. ಹೀರೋಗೆ ಇನ್ನೂ ಟೆನ್ಷನ್ ಆಗೋಯ್ತು. ನಾನು ಎಷ್ಟು ದೊಡ್ಡ ಸೆಲೆಬ್ರಿಟಿ ಮಾಡ್ತೀನಿ ಅಂತ ದೊಡ್ಡ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಇವಳು ಪಾಡಿಗಳು ಹೋಗ್ತೀನಿ ಅಂತ ಇದ್ದಾಳೆ ಅಂತ ಮತ್ತೆ ಅವ್ರಿಬ್ರಿಗೂ ಅಲ್ಲಿ ಜಗಳ ಸ್ಟಾರ್ಟ್ ಆಗೋಯ್ತು. ಹೀರೋಯಿನ್ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿ ಈ ಚೈನೀಸ್ ಭಾಷೆಗಳೆಲ್ಲ ಬೈಯಕ್ಕೆ ಶುರು ಮಾಡ್ಬಿಟ್ಟು ಹೀರೋ ಒಂದ್ ಕಡೆ ಟೆನ್ಷನ್ ಆಗ್ತಾ ಇರುತ್ತೆ. ಹಂಗೆ ಇನ್ನೇನ್ ಜಗಳ ದೊಡ್ಡದಾಗುತ್ತೆ ಅನ್ಕೊಳ್ಳೋಷ್ಟ್ರಲ್ಲಿ ಹೀರೋಯಿನ್ಗೆ ಅರ್ಥ ಆಗೋಯ್ತು, ಇವನ ಹತ್ರ ಎಲ್ಲ ಮಾತಾಡೋರು ಮನುಷ್ಯರಲ್ಲ, ಇಲ್ಲಿಂದ ಹೊರಟೋಗೋಣ ಅಂತ. ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಬಿಡ್ತಲ್ಲ, ಟಕ್ ಅಂತ ಕೈ ಹಿಡ್ಕೊಂಡ್ಬಿಟ್ಟ. ಎಲ್ಲಿ ಹೋಗ್ತಾ ಇದೀಯ ಅಂದಾಗ ಎಲ್ಲಿ ಹೋಗ್ತಾ ಇದೀನ ಕೋಪ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇದೀನಿ, ಬಿಕೆ ಕಾಣಿಸಲ್ವಾ ಅಂತ ಕೇಳ್ತಾಳೆ. ಆದ್ರೂ ನಮ್ ಹೀರೋ ಬಿಡ್ತಲ್ಲ, ಟೈಟ್ ಆಗಿ ಕೈನ ಹಿಡ್ಕೊಂಡು ಮತ್ತೆ ಮಾತುಕತೆ ನಡೆಸ್ತಾನೆ ಇರ್ತಾನೆ. ಇವನ್ ಬಿಡೋ ತರ ಇಲ್ವೇ, ಇವನ್ ಮಾತ್ ಕೇಳಿಸ್ಕೊಳ್ಳೋ ಪೇಷನ್ಸ್ ನನಗಿಲ್ಲ, ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತ ಮತ್ತೆ ಹೋಗಕ್ ಹೋದ್ರು ನಮ್ ಹೀರೋ ಬಿಡ್ತಲ್ಲ, ಈ ಸತಿ ಸ್ವಲ್ಪ ಫೋರ್ಸ್ ಆಗಿ ಕೈ ಹಿಡ್ಕೊಂಡು ಹೇಳದ್ಬಿಟ್ನ. ಇವಳಿಗೆ ಇನ್ನೂ ಟೆನ್ಷನ್ ಆಗೋಯ್ತು. ಎಷ್ಟು ಧೈರ್ಯ ಇದ್ರೆ ನಾನು ಕೈ ಹಿಡ್ಕೊಂಡು ಇಳಿತೀಯ ಅಂತ ಹೇಳಿ ಅವಳೇ ಫೋರ್ಸ್ಫುಲ್ ಆಗಿ ನಮ್ ಹೀರೋ ಹಿಡ್ಕೊಂಡು ತಳ್ತಾಳೆ. ನೋಡಿ ಈ ಸತಿ ಇನ್ನೊಂದು 10-15 ಅಡಿ ದೂರ ಹೋಗಿ ಬೀಳ್ತಾನೆ, ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಇದ್ರೆ ನೋಡಿ ಅಸಿಸ್ಟೆಂಟ್ ಗೆ ಶಾಕ್ ಆಗೋಯ್ತು, ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದ್ ಕಡೆ ತುಂಬಾ ಖುಷಿ ಕೂಡ ಆಗ್ತಾ ಇರುತ್ತೆ. ಹುಡುಗಿ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ಇಲ್ಲೋಡಮ್ಮ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ನನಗೆ ಗೊತ್ತು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿನ್ನಲ್ಲಿರೋ ಫೀಲಿಂಗ್. ಬಾಸ್ ಮುಖ ನೋಡಿದ್ರೆ ನಾವು 4 ಪಂಚ್ ಕೊಡ್ಬೇಕು ಅನ್ಸುತ್ತಲ್ಲ, ನನ್ಗೂ ಹಂಗೆ ಅನ್ಸುತ್ತೆ, ಬಟ್ ಮಾಡಕ್ಕಾಗಲ್ಲ. ಆದ್ರೂ ಒಂದು ಒಳ್ಳೆ ಅಡ್ವೈಸ್ ಕೊಡ್ತೀನಮ್ಮ, ಅವ್ನ ಎದ್ದೇಳೋಷ್ಟ್ರಲ್ಲಿಂದ ಓಡೋಗ್ಬಿಡು ಅಂತ ಅವಳನ್ನ ಅಲ್ಲಿಂದ ಕಳಿಸ್ಬಿಟ್ಟ. ಸರಿ ಬಾಸ್ ಜ್ಞಾನ ತಪ್ಪಿತಾನೆ ಬಿದ್ದಿದ್ದಾನೆ, ಎಬ್ಸೋಣ ಅಂತ ಹೇಳಿ ಹತ್ರ ಹೋಗ್ತಾನೆ. ಅದು ಹೆಂಗೆ ಚೊಪ್ಲಿ ಬಿಚ್ಬಿಟ್ಟ, ಚೊಪ್ಲಿಯಲ್ಲಿ ಎಬ್ಸಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಹೀರೋ ಕಂಡ್ಬಿಟ್ಬಿಟ್ಟ. ಎದ್ ಕೂತ್ಕೊಳ್ಳೋದು ಅಲ್ದೆ ಇವಾಗ ಅವಳು ನನ್ ಕಣ್ ಮುಂದ್ಗಡೆ ಇರ್ಬೇಕು ಅಂತ ಹೇಳಿ ಅವಳನ್ನ ಹುಡ್ಕೊಂಡು ರೋಡ್ ಅಳಿತಾ ಇರ್ತಾನೆ. ಬಟ್ ಅವಳು ಸಿಗ್ಲಿಲ್ಲ, ಅಲ್ಲಿಂದ ಹೊರಟೋದ್ಲು. ಅದರಿಂದ ಹೀರೋಗೆ ಇವಾಗ ಹೊಸ ಐಡಿಯಾ ಬಂದಿರುತ್ತೆ. ಅವ್ನ್ಗೆ ಇಷ್ಟ ದಿನ ಅನಿಸ್ತಾ ಇದ್ದಿದ್ದೆ ನನ್ ಲೈಫ್ ಅಲ್ಲಿ ಮಾಡೋದಕ್ಕೆ ಹೊಸದಾಗೂ ಏನಿಲ್ಲ ಅಂತ. ಯಾಕಂದ್ರೆ ಇದುವರೆಗೂ ಅವ್ನು ಆಸೆ ಪಟ್ಟಿದ್ದನ್ನ ಎಲ್ಲದನ್ನೂ ನೆರವೇರಿಸ್ಕೊಂಡ್ ಬಂದ್ಬಿಟ್ಟ. ಆದ್ರೆ ಇವಾಗ ಅವ್ನ ಲೈಫ್ ಅಲ್ಲಿ ಹೊಸದಾಗ್ ಮಾಡೋದಕ್ಕೆ ಏನು ಇಲ್ವೇ, ಚಾಲೆಂಜ್ ಅಂತ ಏನಿಲ್ವೇ ಅಂತ ಅನ್ಕೊಳ್ತಾ ಇದ್ದ. ಇವಾಗ ಇವ್ನ್ ಕಣ್ ಮುಂದೆ ಒಂದು ಹೊಸ ಚಾಲೆಂಜ್ ಕಾಣಿಸ್ತಾ ಇದೆ. ಫಸ್ಟ್ ಹೀರೋಯಿನ್ ನೋಡ್ದಾಗಿಂದ ಇವ್ನಿಗೆ ಅವಳನ್ನ ಒಂದು ದೊಡ್ಡ ಸೆಲೆಬ್ರಿಟಿ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದ. ಹೀರೋಯಿನ್ ಬೇರೆ ಓಕೆ ಹೇಳಿಲ್ಲ, ಅಲ್ಲಿಂದ ಹೊರಟೋಗಿರ್ತಾಳೆ ಕೈಗೂ ಬೈಗೂ ಸಿಗದೆ. ಅವಳ ಹತ್ರ ಹೋದ್ಮೇಲೆ ಅವನಲ್ಲಿರೋ ಫೀಲಿಂಗ್ಸ್ ಇನ್ನೂ ಜಾಸ್ತಿ ಆಗಿರುತ್ತೆ. ಅಂದ್ರೆ ಅವಳನ್ನ ಸೆಲೆಬ್ರಿಟಿ ಮಾಡ್ಲೇಬೇಕು ಅಂತ ಇದನ್ನ ಒಂದು ಚಾಲೆಂಜ್ ಆಗಿ ತಗೊಂಡಿರ್ತಾನೆ. ಹೆಂಗಾದ್ರೂ ಮಾಡಿ ಅವಳನ್ನ ಸೆಲೆಬ್ರಿಟಿ ಮಾಡ್ಬಿಡ್ಬೇಕು. ಅಷ್ಟೇ ಅಲ್ಲ, ಆ ಸೆಲೆಬ್ರಿಟಿ ಮಾಡೋ ಪ್ರಾಸೆಸ್ ನ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ತುಂಬಾ ದುಡ್ಡು ಖರ್ಚು ಮಾಡಿ ಒಂದು ಹೊಸ ಪ್ರಾಜೆಕ್ಟ್ ನ ಕೂಡ ರೆಡಿ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ ಹೀರೋಯಿನ್ ಡೀಟೇಲ್ಸ್ ಎಲ್ಲ ಕೂಡ ಕಲೆಕ್ಟ್ ಮಾಡಿರ್ತಾರೆ. ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ಅವಳು ಯಾವ್ದೋ ಒಂದು ಕಾಡು ಪ್ರದೇಶದಲ್ಲಿ ಒಂದು ಬೆಟ್ಟದ ಮೇಲೆ ಮನೆ ಇರೋದಂತೆ. ಯಾಕಂದ್ರೆ ಅವ್ರ ತಾತ ಇದ್ದಿದ್ ಮನೆ ಅದು. ಈಗ ಅವ್ರ ತಾತ ಎಲ್ಲ ತೀರ್ಕೊಂಡಿದ್ದಾರೆ, ಅವಳ ಮಾತ್ರನೇ ಮನೇಲಿ ಇರೋದು ಅಂತ ಡೀಟೇಲ್ಸ್ ಸಿಗುತ್ತೆ. ಇವನ್ ಇವಾಗ ಅವಳನ್ನ ನೋಡೋದಕ್ಕೋಸ್ಕರ ಆ ಕಾಡು ಪ್ರದೇಶಕ್ಕೆ ಹೋಗಿರ್ತಾನೆ. ಅಲ್ಲಿ ಆ ಬೆಟ್ಟ ಬಿಟ್ಟು ಕೆಳಗಡೆ ಬಂದ್ರೆ ಒಂದೇ ಒಂದು ಪೋಸ್ಟ್ ಆಫೀಸ್ ಇರುತ್ತೆ, ಸುತ್ತಮುತ್ತ ವಿಲೇಜ್ ಇದೆ, ಎಲ್ಲೋ ಒಂದೊಂದ್ ಮನೆ. ಈಗ ಪೋಸ್ಟ್ ಆಫೀಸ್ ಹತ್ರ ಹೋಗ್ಬಿಟ್ಟು ನಮ್ ಹೀರೋಯಿನ್ ಬಗ್ಗೆ ಕೇಳಿದಾಗ ಅಲ್ಲಿರೋರು ನಮ್ ಹೀರೋಯಿನ್ ಬಗ್ಗೆ ತುಂಬಾ ಹೋಗ್ಲಿ ಮಾತಾಡ್ತಾರೆ. ತುಂಬಾ ಒಳ್ಳೆ ಹುಡುಗಿ, ತುಂಬಾ ಸುಂದರವಾದ ಹುಡುಗಿ, ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ, ಹಂಗೆ ಹಿಂಗೆ ಅಂತ. ಏನಪ್ಪಾ ನೀವು ಆ ಹುಡುಗಿ ಮನೆಗೆ ಹೋಗ್ಬೇಕಾ, ಆದ್ರೆ ಕಾರೆಲ್ಲ ಅಲ್ಲಿ ಹೋಗೋದಿಲ್ಲ, ನೀವು ಕಾರ್ ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಅಂದಾಗ ಹೀರೋಗೆ ಟೆನ್ಷನ್ ಆಗೋಯ್ತು. ಯಾರೇ ಹೀರೋಗೆ ಆಪೋಸಿಟ್ ಆಗಿ ಮಾತಾಡಿದ್ರೆ ಅವ್ನಿಗೆ ಇಷ್ಟ ಆಗೋದಿಲ್ವಲ್ಲ. ನನ್ ಕಾರ್ ಮೇಲೆ ಹೋಗಲ್ವಾ, ನಾನು ನೋಡ್ಬಿಡ್ತೀನಿ ಅಂತ ಹೇಳಿ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಕಾರ್ನ ತಗೊಂಡು ಬೆಟ್ಟ ಹತ್ಸಕ್ಕೆ ಶುರು ಮಾಡ್ಬಿಟ್ಟ. ಆದ್ರೆ ಕಾರ್ ಹೋಗೋ ದಾರಿಗಳ ಹೋಗೋ ದಾರಿ ಕಂಪ್ಲೀಟ್ ಆಗಿ ಇವಾಗ ಕವರ್ ಆಗ್ಬಿಟ್ಟಿದೆ. ಒಂದು ಸ್ಟೇಜ್ ಗೆ ಕಾರೇ ಹೋಗ್ತಾ ಇಲ್ಲ, ಬರೀ ದೊಡ್ಡ ದೊಡ್ಡ ಮರಗಳು, ಗಿಡಗಳು, ಬಳ್ಳಿಗಳೇ ಸುತ್ಕೊಂಡಿರುತ್ತೆ. ಸರಿ ಆಯ್ತು, ಇದಕ್ ಮೇಲೆ ಹೋಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ವರ್ಕೌಟ್ ಅಂತ ಹೇಳಿ ಬೆಟ್ಟ ಹತ್ಕೊಂಡ್ ಸಾಯ್ಬೇಕು ಅಂತ ಹೇಳಿ ಬೆಟ್ಟ ಹತ್ತಕ್ಕೆ ಶುರು ಮಾಡ್ದ. ಹತ್ತಾನೆ ಬೆಟ್ಟ ಹತ್ತಾನೆ ಇರ್ತಾನೆ. ಅಷ್ಟೇ ಒಂದ್ ಸ್ಟೇಜ್ ಅವ್ನಿಗೆ ನಾಲ್ಗೆ ಬಿದ್ದೋಯ್ತು. ಥೂ, ಎಂತ ಜಾಗದಲ್ಲಿ ಬಂದ್ ಸಿಕ್ಕಾಕೊಂಡಿದೀನಿ, ನ್ಯಾಯವಾಗಿ ದಾರಿ ಕೂಡ ಇಲ್ಲ ಹೋಗೋದಕ್ಕಿಂತ ಬೈಕೊಂಡು ಹೋದ. ಹತ್ರ ಹತ್ಕೊಂಡ್ ಹೋದವನು ಬೆಟ್ಟ ತುದಿಗೆ ಬಂದ್ಬಿಟ್ಟ. ಸುತ್ತಮುತ್ತ ಎಲ್ಲಿ ಅವ್ರ ಮನೆ ಕಾಣಿಸ್ತಾ ಇಲ್ಲ, ಎಲ್ಲೇ ಮನೆ ಕಟ್ಕೊಂಡ್ ಸತ್ತಿದ್ಯಾ, ಎಲ್ಲ ಇದೆಯಾ ನೀನು ಅಂತ ಹೇಳಿ ಆಗಿಲ್ಲ. ಅವ್ನ ಕೈಲಿ ಮಾತಾಡ ಕೂಡ ಆಗ್ತಾ ಇಲ್ಲ, ಕೆಳಗಡೆ ಬಿದ್ದೇ ಬಿಟ್ಟ. ಅಯ್ಯೋ ನಾನು ಎಲ್ಲೋಗ್ಲಿ ಇವಾಗ ಅಂತ ಹೇಳಿ ಸುತ್ತ ನೋಡ್ಬೇಕಾದ್ರೆ ಆ ಗಿಡಗಳ ಮಧ್ಯೆ ಒಂದು ಸಣ್ಣ ಮನೆ ಕಾಣಿಸ್ತಾ ಇರುತ್ತೆ. ಇವ್ನ್ಗೆ ಅರ್ಥ ಆಯ್ತು, ಓಕೆ ಅದೇ ಇರ್ಬೋದು ಅವ್ರ ಮನೆ ಅಂತ ಹೇಳಿ ಮತ್ತೆ ಅವಳನ್ನ ಚೆನ್ನಾಗಿ ಬೈಕೊಂಡು ಮನೆವರೆಗೂ ಬರ್ತಾನೆ. ಅಲ್ಲಿ ಬಂದ್ಬಿಟ್ಟು ಆ ಹುಡುಗಿ ಹೆಸರನ್ನ ಕರೀತಾನೆ. ಅವಳು ಬಂದಿದ್ ಪಾಡೇನೋ ಇಲ್ಲ. ಅಲ್ಲೇ ಗೇಟ್ ಹತ್ರನೇ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ. ಆಲ್ಮೋಸ್ಟ್ ಕತ್ಲ್ ಕೂಡ ಆಗೋಯ್ತು, ಯಾರು ಬಂದಿದ್ ಪಾಡಿಲ್ಲ. ಎಂತ ಲೈಟ್ಸ್ ಇರೋ ಜಾಗ
ಜಾಗದಲ್ಲಿ ಬೆಳೆದವನು ಈ ತರ ಬಂದು ಸಿಕ್ಕಾಕೊಂಡ್ರೆ ಅಂತವನ್ಗೂ ಭಯ ಆಗತ್ತಲ್ವಾ. ಇದೇನಿದು ಇಷ್ಟು ಕತ್ಲಾಗಿದೆ, ಇಲ್ಲಿ ಎಲೆಕ್ಟ್ರಿಸಿಟಿ ಏನಿಲ್ವಾ, ತುಂಬಾ ಭಯ ಬೇರೆ ಆಗ್ತಿದೆ, ಸುತ್ತ ಕತ್ಲಾಗೆ ಕಾಣಿಸ್ತಾ ಇದೆ, ಇವಳು ಬೇರೆ ಎಲ್ಲೋಗ್ ಸತ್ಲೋ ಗೊತ್ತಿಲ್ವೇ, ಇದೇ ಅವ್ರ ಮನೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಎಲ್ಲೋಗ್ ಸಾಯ್ಲಿ ಅಂತ ಬೈಕೊಂತ ಇರ್ತಾನೆ. ಯಾರಾದ್ರೂ ಇದೀರಾ ಅಂತ ಸೌಂಡ್ ಕೊಡ್ತಾ ಇರ್ಬೇಕಾದ್ರೆ ಯಾರೋ ಹಿಂದ್ಗಡೆಯಿಂದ ನೀರಲ್ಲಿ ಜಿಗಿಯೋ ತರ ಸೌಂಡ್ ಕೇಳಿಸುತ್ತೆ. ಓಕೆ ಇಲ್ಲಿ ಬೇರೆ ಯಾರೋ ಇದಾರೆ, ಫಸ್ಟ್ ಆ ಸೌಂಡ್ ಯಾ ಕಡೆ ಬಂತು ಹುಡ್ಕೊಂಡು ಹೋಗೋಣ ಅಂತ ಭಯ ಪಟ್ಕೊಂಡು ಫೋನಲ್ಲಿ ಟಾರ್ಚ್ ಎಲ್ಲ ಹಾಕೊಂಡು ಆ ಜಾಗಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಸಣ್ಣ ಗುಂಡಿಯಲ್ಲಿ ನೀರಿರುತ್ತೆ, ಅದ್ರಲ್ಲಿ ನಮ್ ಹೀರೋಯಿನ್ ಹಂಗೆ ಸತ್ತಿ ಹೆಣ ತರ ತೇಲ್ತಾ ಇರ್ತಾಳೆ. ಉಸಿರು ಪಸರು ಏನು ಇಲ್ಲ, ಇವನ್ಗೆ ಭಯ ಆಗೋಯ್ತು. ಅಯ್ಯೋ ಸಾಯೋ ವಯಸ್ಸ ಇದು, ಈ ತರ ಒಂದು ಅಂದ ಇಟ್ಕೊಂಡು ಸಾಯ್ತಿದಾಳಲ್ಲ ಅಂತ ಹೇಳಿ ಅವಳನ್ನ ಕಾಪಾಡೋದಕ್ಕೋಸ್ಕರ ಇವನ್ ಹೀರೋಯಿಸಮ್ ತೋರಿಸ್ಬೇಕಲ್ಲ, ಸೊ ನೀರಲ್ಲಿ ಜಿಗಿದ್ಬಿಟ್ಟ. ಕಾಪಾಡ್ಬೇಕು ಅಂತ ಹತ್ರ ಹೋಗ್ತಾನೆ, ಬಟ್ ಅವಳು ಸುಮ್ನೆ ಜಸ್ಟ್ ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ ನೀರಲ್ಲಿ ಹತ್ರ ತೇಲ್ತಾ ಇದ್ದಿದ್ದು. ಇಷ್ಟು ಹತ್ರದಲ್ಲಿ ಅವನ ನೋಡಿದ ತಕ್ಷಣ ಅವಳಿಗೆ ಸಖತ್ ಭಯ ಆಗೋಯ್ತು. ಅವಳ ಅಂತ ಜೋರ ಕಿರ್ಚಿದ್ ಹೋಗ್ಬಿಟ್ಟು ಇವನ್ ಭಯ ಪಟ್ಬಿಟ್ಟ. ಹಂಗೆ ನೀರ್ ಒಳಗಡೆ ಹೋಗಿ ಸರ್ ಆಲ್ಮೋಸ್ಟ್ ಜ್ಞಾನ ತಪ್ಪಿನೇ ಬಿದ್ಬಿಟ್ರು. ಹಂಗೆ ನೀರ್ ಒಳಗಡೆನೆ ಹೊರಟೋದ. ಹೆಂಗೋ ನಮ್ ಹೀರೋಯಿನ್ ಕಾಪಾಡಿ ಕರ್ಕೊಂಡ್ ಬಂದು ಮನೆಯಲ್ಲಿ ಮಲಗಿಸಿರ್ತಾಳೆ. ಇವಾಗ ಲೈಟ್ ಆಗಿ ಒಂದ್ ಹೊತ್ತಲ್ಲಿ ಎಚ್ಚರ ಆಗುತ್ತೆ. ಎದ್ದು ನೋಡಿದ್ರೆ ಮೈಯಲ್ಲಿ ಒಂದ್ ತುಂಡು ಬಟ್ಟೆ ಇಲ್ಲ. ಇವ್ನ್ಗೆ ಸಖತ್ ಶಾಕ್ ಆಗೋಯ್ತು. ಏನಿದು ಈ ತರ ಮಲಗಿಸಿದೆ, ನನ್ ಬಟ್ಟೆ ಇಲ್ಲ ಏನಿಲ್ಲ, ಒಂದು ಹುಡುಗಿಯಾಗಿ ನಿನ್ಗೆ ನಾಚಿಕೆ ಆಗಲ್ಲ, ನನ್ಗಿತ್ರ ಬಟ್ಟೆ ಎಲ್ಲ ಬಿಚ್ಚಿದೆ ಅಂತ ಬೈತಾ ಇದ್ರೆ ಅವಳು ಹೇಳ್ತಾಳೆ, ಓ ಬೈಯೋದಕ್ಕೆಲ್ಲ ಶುರು ಮಾಡ್ಬಿಟ್ರ, ಪಾಪ ಹೋದ್ರೆ ಹೋಗ್ಲಿ ಕಾಪಾಡೋಣ ಅಂತ ಹೇಳಿ ಏನೇನೋ ವಿಷಯಗಳನ್ನೆಲ್ಲ ಮಾಡಿದೀನಿ, ನೀವ್ ನೋಡಿದ್ರೆ ಈ ತರ ಬೈತಾ ಇದ್ದೀರಾ ಅಂತ ಹೇಳಿದಾಗ ಅವನ್ನೆಲ್ಲ ನೋಡ್ಬಿಟ್ಟು ಓ ಕಾಪಾಡ್ದ, ಏನಿಲ್ಲ ನಾನ್ ಈ ಕಡೆ ಜಸ್ಟ್ ವಾಕಿಂಗ್ ಗೋಸ್ಕರ ಬಂದೆ, ಈ ತರ ನೀರಲ್ಲಿ ನೀನ್ ಬಿದ್ದಿದ್ದ, ಇಷ್ಟ ಚಿಕ್ಕ ವಯಸ್ಸಲ್ಲಿ ಸತ್ಗಿತ್ ಹೋಗ್ಬಿಡ್ತೀಯೇನೋ ಅಂತ ಕಾಪಾಡಕ್ಕೆ ಟ್ರೈ ಮಾಡ್ದೆ, ಆದ್ರೆ ಹಿಂಗಾಗೋಯ್ತು ಅಂದಾಗ ಅವಳು ಹೇಳ್ತಾಳೆ, ಓ ವಾಕಿಂಗ್ ಮಾಡೋದಕ್ಕೋಸ್ಕರ ನೀವು ಇಷ್ಟು ದೊಡ್ಡ ಬೆಟ್ಟ ಹತ್ಕೊಂಡ್ ಮೇಲೆ ಬಂದ್ರ, ಇದನ್ನ ನಂಬೇಕಾ, ಸರಿ ಆಯ್ತು ಇವಾಗ ಏನ್ ಮಾತಾಡೋದು, ಬೆಳಗ್ಗೆ ಮಾತಾಡೋಣ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಅವಳು ಅಲ್ಲಿಂದ ಹೋಗ್ಬೇಕಾದ್ರೆ ಇವನ್ ಬಿಡ್ತಾ ಇಲ್ಲ. ಅಯ್ಯೋ ಹೋಗ್ತಿದ್ರೆ ನನ್ ಬಟ್ಟೆ ಆದ್ರೂ ಎತ್ಕೊಟ್ಬಿಟ್ಟು ಹೋಗಿ, ನನ್ ಜೀವನದಲ್ಲಿ ಯಾವಾಗೂ ನಾನು ಈ ತರ ಮಲ್ಗಿಲ್ಲ ಅಂತ ಕೂಗಾಡ್ತಾ ಇರ್ತಾನೆ. ಅವಳು ಹೇಳ್ತಾಳೆ, ನಿಮ್ ಡ್ರೆಸ್ ಎಲ್ಲ ತುಂಬಾ ತೇವಾಯ್ತು, ಅದನ್ನ ಒಣಗಾಕಿದೀನಿ, ಅದು ಒಣಗೋವರೆಗೂ ತಗೊಳ್ಳಿ, ನನ್ ಬಟ್ಟೆ ಹಾಕೊಳ್ಳಿ ಅಂತ ಅವಳದು ಬಟ್ಟೆನ ಕೊಡ್ತಾಳೆ. ಅವನು ಅದನ್ನ ಹಾಕೊಳ್ತಾನೆ. ಆದ್ರೆ ಇದಕ್ಕೂ ಮುಂಚೆ ಈ ತರ ಡಾರ್ಕ್ ಆಗಿರೋ ಪ್ಲೇಸ್ ಅಲ್ಲೆಲ್ಲ ಅವ್ನು ಇದ್ದಿಲ್ವಲ್ಲ, ಸೊ ಸುತ್ತ ಕ್ಯಾಂಡಲ್ ದೀಪನೆಲ್ಲ ಅಂಟಿಸ್ತಾ ಇರ್ತಾನೆ. ಅದ್ರಲ್ಲೂ ಅಲ್ಲಿ ಇಲ್ಲಿ ಹುಳುಗಳು ಸೌಂಡು, ಆ ಪ್ರಾಣಿಗಳ ಸೌಂಡ್ ಎಲ್ಲ ಬರ್ತಾ ಇದ್ರೆ ಅವ್ನಿಗೆ ತುಂಬಾನೇ ಭಯ ಆಗುತ್ತೆ, ದೆವ್ವ ಭಯ ಬೇರೆ ಆಗ್ತಾ ಇರುತ್ತಾ. ಸೊ ಸುತ್ತ ಕ್ಯಾಂಡಲ್ ನ ಅಂಟಿಸ್ತಾ ಇರ್ತಾನೆ. ಜೊತೆಗೆ ಅಲ್ಲಿ ಒಂದು ಅಲ್ಮಾರಿ ಮೇಲೆ ದೊಡ್ಡ ಹಾವಿರೋದನ್ನ ಗಮನಿಸ್ಬಿಟ್ಟ. ಅಷ್ಟೇ ಅವ್ನಿಗೆ ಇನ್ನೂ ಭಯ ಆಗೋಯ್ತು. ಜೋರಾಗಿ ಕೂಗ್ಕೊಂಡು ಹೀರೋಯಿನ್ ಹೆಸರನ್ನ ಕೂಗ್ಕೊಂಡು ಅಲ್ಲೋಗೊಂದ್ ಮೂಲೆಯಲ್ಲಿ ಹೌಸ್ಕೊಂಡ್ ಕೂತ್ಕೊಂಡ್ಬಿಟ್ಟ. ಹೀರೋಯಿನ್ ತುಂಬಾ ಅಸಾಲ್ಟ್ ಆಗಿ ಒಳಗಡೆ ಬರ್ತಾ ಇದ್ದಾಳೆ. ಆದ್ರೆ ಇವನು ಈ ತರ ಒಂದು ಹುಡುಗಿ ಮುಂದೆ ಕಿರ್ಚಿ ನನಗೆ ನಾನು ಅವಮಾನ ಮಾಡ್ಕೊಂಡ್ಬಾರ್ದು, ನಾನ್ ತುಂಬಾ ವೀಕ್ ಆಗಿರೋ ಹುಡುಗ ಅಂತ ತೋರ್ಸ್ಕೋಬಾರ್ದು ಅಂತ ಸೈಡ್ ಅಲ್ಲಿ ನಿಂತ್ಕೊಂಡು, ಮನೇಲಿ ಏನಾದ್ರು ಪೆಟ್ಟೇನಾದ್ರು ಬೆಳೆಸ್ತಾ ಇದ್ದೀರಾ ಹೆಂಗೆ, ನಾನ್ ಅದನ್ನ ಹೊರಗಡೆ ಇರೋ ಹಾವು ಅಂತ ಅನ್ಕೊಂಡು ನನ್ ಪಾಡಗ್ ಒಡೆಯಕಲ್ಲ ಹೊರಟೋದೆ ಅಂತ ಸೀನ್ ಕೊಡ್ತಾ ಇರ್ತಾನೆ. ಅವಳು ಹೇಳ್ತಾಳೆ, ಹೌದು ನಾನು ಇಷ್ಟೊತ್ತು ಅವನನ್ನೇ ಹುಡುಕ್ತಾ ಇದ್ದೆ, ಎಲ್ಲೋದವನು ಅಂತ. ಇವಳು ಸೀರಿಯಸ್ ಆಗಿ ಹುಡುಕ್ತಾ ಇರೋ ತರ ಹುಡುಕ್ತಾಳ. ಇವ್ನ್ಗೆ ಇನ್ನೂ ಶಾಕ್ ಆಗೋಯ್ತು. ನಾನೇನೋ ಬಾಯ್ ಮಾತ್ ಕೇಳಿದ್ರೆ ಇವಳೇನ್ ಈ ತರ ಹುಡುಕ್ತಿದ್ದಾಳೆ, ನಿಜವಾಗ್ಲೂ ನೀವು ಹಾವನೇನಾದ್ರು ಪೆಟ್ಟಾಕ್ ಸಾಕೊಂಡಿದ್ದೀರಾ ಹೆಂಗೆ ಅಂತ ತುಂಬಾ ಭಯದಲ್ಲಿ ಕೇಳಿದಾಗ ಇವಳು ಹೇಳ್ತಾಳೆ, ಓ ನಾನ್ ಹೇಳೋದ್ ನಿಜ ಅಂತ ನಂಬಿಟ್ರ, ನಾನು ಸುಮ್ನೆ ಕಾಮಿಡಿ ಮಾಡಿದೆ ಅಂತ ಅವ್ನ್ ಮಾತಾಡೋ ತರನೇ ಮಾತಾಡಿ ಅವನನ್ನ ಆಫ್ ಮಾಡ್ಬಿಟ್ಲು. ಇವಳು ಹೇಳ್ತಾಳೆ, ನೀವ್ ನೋಡಿ ಭಯ ಪಡೋದಕ್ಕೆ ಇದು ಹಾವಲ್ಲ, ಒಂದು ಹಗ್ಗಾನೆ ಅಂತ ಹೇಳಿ ಆ ಹಗ್ಗನ ಎತ್ತಿ ಹಂಗೆ ಅವ್ನ ಮೇಲೆ ಬಿಸಿರ್ತಾಳ. ಅವ್ನಿಗೆ ಇನ್ನೂ ಭಯ ಆಗೋಯ್ತು. ಅಮ್ಮ ಹೂ ಅಂತ ಕಿರ್ಚಕ್ಕೆ ಶುರು ಮಾಡ್ಬಿಟ್ಟ. ಇವಳಿಗೆ ಇನ್ನೂ ನಗು ಬರ್ತಾ ಇರುತ್ತೆ. ಸರಿ ಆಯ್ತು ಅಂತ ಅವಳ ಪಾಡ್ಗ ಅವಳು ರೂಮ್ಗೆ ಹೋಗ್ಬೇಕು ಅಂತ ನೋಡಿದ್ರೆ ಇವ್ನ್ ಬಿಡ್ತಾ ಇಲ್ಲ. ಟಕ್ ಅಂತ ಕೈನ ಹಿಡ್ಕೊಂಡ್ಬಿಟ್ಟು, ನಿಜವಾಗ್ಲೂ ನಾನು ಯಾವಾಗ ಈ ತರ ಡಾರ್ಕ್ ಪ್ಲೇಸ್ ಅಲ್ಲಿ ಮಲ್ಗೆ ಇಲ್ಲ, ನನ್ಗದ್ ಅಭ್ಯಾಸನೂ ಇಲ್ಲ, ನನ್ಗೆ ತುಂಬಾನೇ ಭಯ ಆಗ್ತಿದೆ, ಪ್ಲೀಸ್ ನನ್ಗೆ ಒಂದೇ ಒಂದು ಅವಕಾಶ ಕೊಡು, ನನ್ ಕೈ ಹಿಡ್ಕೊಂಡ್ ಕೂಡ ಮಲ್ಕೊಂಡ್ಬಿಡ್ತೀನಿ, ಇಲ್ಲ ಬೇಡ ಅಂದ್ರೆ ನೀವ್ ಹಿಂಗೆ ಕುತ್ಕೊಂಡಿರಿ, ನಿಮ್ ತೊಡೆ ಮೇಲೆ ಕೂಡ ನಾನು ಮಲ್ಕೊಂಡ್ಬಿಡ್ತೀನಿ ಪ್ಲೀಸ್ ಅಂತ ಹೇಳಿ ಕಾಲ್ ಹಿಡ್ಕೊಳ್ಳೋಷ್ಟು ಕೇಳ್ಕೊಂತಾ ಇದ್ದಾನೆ. ಆದ್ರೆ ಇಲ್ಲಿ ನಮ್ ಹೀರೋಯಿನ್ ನೋಡಿದ್ರೆ 7th ಸ್ಟ್ಯಾಂಡರ್ಡ್ ಆದ್ಮೇಲೆ ಬಾಯ್ಸ್ ಜೊತೆಲ್ಲ ಮಿಂಗಲ್ ಆಗ್ಬಾರ್ದು ಅಂತ ನಮ್ಮ ಮನೇಲಿ ನನ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ನನಗೆ ನಿದ್ದೆ ಬರ್ತಾ ಇದೆ, ನಾನು ರೂಮ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಹೀರೋ ಬಿಡ್ತಾ ಇಲ್ಲ ಒಂದ್ ನಿಮಿಷ, ನಾನು ನನ್ಗೋಸ್ಕರ ಕೇಳ್ತಿದ್ದೀನಿ ಅಂತ ಅನ್ಕೊಂಡ. ನನ್ಗೋಸ್ಕರ ಅಲ್ಲ, ಆಕ್ಚುಲಿ ನಿನ್ಗೋಸ್ಕರ. ಪಾಪ ಒಂದೇ ಹುಡುಗಿ ಇಷ್ಟು ದೊಡ್ಡ ಮನೇಲಿ ಕತ್ಲಲ್ಲಿ ಹೆಂಗಿರ್ತೀಯ, ಸೊ ನಿನ್ಗೆ ನಾನು ಕಂಪನಿ ಕೊಡ್ತೀನಿ, ನನ್ ಜೊತೆ ಇಲ್ಲೇ ಮಲ್ಕೋಬಹುದು ಅಂತ ಹೇಳ್ತಾನೆ. ಅವಳಂಗೆ ಕೇವಲವಾಗಿ ಒಂದ್ ಲುಕ್ ಕೊಡ್ತಾಳ. ಇವ್ನಿಗಿನ್ನೂ ಟೆನ್ಷನ್ ಆಗುತ್ತೆ. ಏನ್ ಹತ್ರ ನೋಡ್ತಾ ಇದೀಯಾ, ನಾನು ಆತರ ಎಲ್ಲ ಏನು ಮಾಡಲ್ಲ, ಬಂದ್ ಮಲ್ಕೋ ಅಂತ ಹೇಳ್ತಾನೆ. ಅವಳು ಇಲ್ಲ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಅವಳೊಂದ್ ಕಡೆ ಕೈ ಹೇಳ್ಕೊಂಡೋದ್ರೆ ಇವನೊಂದ್ ಕಡೆ ಕೈ ಇಳಿತಾನೆ. ಆ ಫೋರ್ಸ್ ಅಲ್ಲಿ ಜೋರಾಗಿ ಬಂದು ಕೆಳಗಡೆ ಬಿದ್ಬಿಟ್ಲು. ಇವ್ ನಂಗೆ ಅವಳ ಮೇಲೆ ಹೊರಟೋಗ್ತಾನೆ. ಆದ್ರೆ ಅಷ್ಟು ಕ್ಲೋಸ್ ಅಪ್ ಅಲ್ಲಿ ಅವಳ ಮುಖ ನೋಡ್ತಾ ಇರೋದ್ರಿಂದ ಅವ್ನ್ಗೆ ಏನ್ ಮಾತಾಡ್ತಾ ಇದ್ದೀನಿ ಅಂತಾನೆ ಗೊತ್ತಿದೆ. ಲೊಡ ಅಂತ ಮಾತಾಡ್ತಾ ಇರ್ತಾನೆ. ಆಲ್ಮೋಸ್ಟ್ ಅವಳು ಅಂದಕ್ಕೆ ಒಂದು ಫಿದಾ ಆಗ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೇಕು. ಇವಳು ಹೇಳ್ತಾಳೆ, ನೀವು ಮಾತಾಡೋದು ಇದೇ ಪೊಸಿಷನ್ ಅಲ್ಲಿ ಮಾತಾಡ್ಬೇಕಾ, ಸೈಡ್ಗೆ ಹೋಗಿ ಮಾತಾಡ್ಬೋದಲ್ಲ ಅಂದಾಗ ಅವಾಗ ಅವ್ನ್ಗೆ ರಿಯಲೈಸ್ ಆಗ್ಬಿಟ್ಟು ದೂರ ಹೋಗ್ತಾನೆ. ನೀನ್ ನೋಟನೇ ಸರಿ ಇಲ್ಲ, ನಾನಿಲ್ ಮಲ್ಕೊಳ್ಳೋದಿಲ್ಲ, ನನ್ ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಅವಳು ಫೋರ್ಸ್ಫುಲ್ ಆಗಿ ಎದ್ದಿ ಹೊರಟೋದ್ಲು. ಆದ್ರೆ ಇವ್ನು ಹಿಂದ್ಗಡೆನೆ ಬಂದು ರೂಮ್ ಡೋರ್ ತಡ್ತಾ ಇರ್ತಾನೆ, ಪ್ಲೀಸ್ ಡೋರ್ ತೆಗಿ, ನನ್ಗೆ ಭಯ ಆಗ್ತಿದೆ ಅಂತ. ಆದ್ರೆ ಅವಳು ರೂಮ್ ಡೋರ್ ಓಪನ್ ಮಾಡೋ ತರ ಇಲ್ಲ. ಇವನ್ ಸುತ್ತಮುತ್ತ ನೋಡ್ತಾನೆ, ಕಾಡಲ್ಲಿ ಏನೋ ಅಮಾನುಷವಾದ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಇವ್ನಿಗೆ ಇನ್ನೂ ಭಯ ಆಗೋಯ್ತು. ಪ್ಲೀಸ್ ನನ್ಗೆ ತುಂಬಾ ಭಯ ಆಗ್ತಿದೆ, ಡೋರ್ ತೆಗಿ ಅಂತ. ಇವಳಿಗೊಂದ್ ಕಡೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇರುತ್ತೆ, ಬಿಟ್ರೆ ಬೈದಲ್ ಸತ್ಗೆ ಹೋಗ್ಬಿಡ್ತಾನೇನೋ ಅಂತ ಹೇಳಿ ಡೋರ್ನ ಓಪನ್ ಮಾಡ್ದ. ಈ ಡೋರ್ ಓಪನ್ ಮಾಡಿದ್ದು ಅವ್ನಿಗೆ ಸ್ವರ್ಗದ ಬಾಗಿಲು ತೆಗ್ದಂಗೆ ಇರುತ್ತೆ. ಬೈದಲ್ಲಿ ಒಳಗಡೆ ಹೋಗ್ತಾನೆ. ಇವಾಗ ಇಬ್ರು ಒಂದೇ ರೂಮ್ ಅಲ್ಲೇ ಮಲ್ಕೊಳ್ತಾರೆ. ಅದು ಹೆಂಗಂದ್ರೆ ಸ್ವಲ್ಪ ದೂರನೇ ಕೈಗೆ ಹಗ್ಗ ಎಲ್ಲ ಕಟ್ಕೊಂಡು ಮಲ್ಕೊಳ್ತಾರೆ, ಅದರಿಂದ ಭಯ ಆಗಲ್ಲ ಅಂತ. ಹೀರೋಗೆ ಹೆಂಗಂದ್ರೆ ನೈಟ್ ಎಲ್ಲ ಮಲಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಾತಾಡ್ಕೊಂಡು ಇದ್ಬಿಟ್ರು ಸಾಕು, ಈ ಕತ್ಲಲ್ಲಿ ಮಲಗೋದಕ್ಕೊಂದು ತುಂಬಾ ಭಯ ಪಡ್ತಾ ಇರ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಆಫೀಸ್ ಅಲ್ಲಿ ತೋರಿಸ್ತಾರೆ. ಅಲ್ಲಿರೋ ಅಸಿಸ್ಟೆಂಟ್ ಕೆಲ್ಸದವ್ರಲ್ಲ ಪಡಿ ಪೀಡೆ ತೊಲಗ್ತು ಆರಾಮಾಗಿರ್ಬೋದು ಅವ್ರು ಬರೋವರೆಗೂ ಅಂತ ಹೇಳಿ ಖುಷಿಯಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ಹಂಗೆ ನಮ್
ಹೀರೋನ ತೋರಿಸ್ತಾರೆ. ಬೆಳಗಾಗಿರತ್ತಲ್ವಾ, ಅಲ್ಲಿ ಪಕ್ಕದಲ್ಲಿ ಒಂದು ತೊಟ್ಟಿಯಲ್ಲಿ ನೀರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಮುಖಕ್ಕೆ ಕಾಲೆಲ್ಲ ತೊಳ್ಕೊಂಡ್ ಬರ್ತಾನೆ. ಇವಳು ವಿಧವಾಗಿ ಅಡಿಗೆಗಳೆಲ್ಲ ಮಾಡಿರ್ತಾಳೆ. ಅದನ್ನ ವಾಸನೆ ಹಿಡಿತಿದ್ರೆ ಅವ್ನಿಗೆ ತುಂಬಾ ಇಂಪ್ರೆಸ್ ಆಗ್ಬಿಡತ್ತೆ. ಯಾಕಂದ್ರೆ ಇವಾಗ ತೋಟದಲ್ಲಿ ಫ್ರೆಶ್ ಆಗಿ ಕಿತ್ಕೊಂಡ್ ಬಂದು ಅಡಿಗೆ ಮಾಡಿರೋದು. ಒಂದೇ ಒಂದು ತುತ್ತೆ ಅವ್ನ್ ಬಾಲ್ ಇಟ್ಕೊಳ್ಳೋದು ಸಖತ್ ಇಂಪ್ರೆಸ್ ಆಗ್ಬಿಟ್ಟು, ಆಹಾ ಏನ್ ಟೇಸ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ ಅಂತ ಅವಳನ್ನ ಹೊಗಳ್ಕೊಂಡೆ ಗಬಗಬ ಅಂತ ಅಲ್ಲಿ ಇರೋದನ್ನೆಲ್ಲ ತಿಂದು ಖಾಲಿ ಮಾಡ್ಬಿಟ್ಟ. ಹಂಗೆ ಹೊರಗಡೆ ಒಂದು ಹುಡನಲ್ಲಿ ಮಾಡಿರೋ ಕಾಟ್ ತರ ಹಾಕಿರ್ತಾರಲ್ಲ, ಹೋಗ್ಬಿಟ್ಟು ಹಂಗೆ ಜಮ್ ಅಂತ ಬಿಸಿಲಲ್ಲಿ ಮಲಗಿದಾನೆ. ಏನು ಬಿಸಿಲು ಜಾಸ್ತಿ ಆಗೋಯ್ತು, ಸ್ಕಿನ್ ಎಲ್ಲ ಬರ್ನ್ ಆಗ್ಬಿಡುತ್ತೆ. ಇವ್ರಿ ಸ್ವಲ್ಪ ಸನ್ ಸ್ಕ್ರೀನ್ ಸನ್ ಲೋಷನ್ ಎಲ್ಲ ಎತ್ಕೊಂಡ್ ಬಾ ಅಂತ ಲೈನ್ ಆಗಿ ಇಷ್ಟ ಹೇಳಿದ್ರೆ ಅವಳು ಒಂದೇ ಒಂದು ಡಬ್ಬಿನ ತಗೊಂಬಂದ್ ಹಾಕ್ಬಿಟ್ಟು, ಅಷ್ಟೊಂದೆಲ್ಲ ನಾನು ಯೂಸ್ ಮಾಡೋದಿಲ್ಲ, ಇದು ಒಂದೇ ಇರೋದು ಅಂತ ಕೊಡ್ತಾಳೆ. ಅವ್ನ್ಗ ಅವಾಗ ಒಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ, ನಾನು ಎಷ್ಟೊಂದು ಕ್ರೀಮ್ ಹಾಕ್ತಿದ್ದೆ, ಸ್ಪ್ರೇ ಹೊಡಿ ಅದಾಕು ಇದಾಕು ಅಂತ. ಇವಳೇನು ಒಂದೇ ಒಂದು ಡಬ್ಬಿ ತಗೊಂಬಂದ್ ಕೊಟ್ಬಿಟ್ಟಿದ್ದೇನೆ ಸನ್ಸ್ಕ್ರೀಮ್ ಅಂತ ಹೇಳ್ತಿದ್ದಾಳೆ. ಸರಿ ಆಯ್ತು ಅದನ್ನೇ ಹಾಕೊಳ್ತೀನಿ ಅಂತ ಅದನ್ನ ಮುಖಕ್ಕೆಲ್ಲ ಹಾಕೊಂಡು ಮಸಾಜ್ ಎಲ್ಲ ಮಾಡ್ಕೊಂತಾ ಇರ್ತಾನೆ. ಅವಾಗ ಅವಳು ಕೇಳ್ತಾಳೆ, ನನ್ಗೆ ಸ್ವಲ್ಪ ಹೊರಗಡೆ ತುಂಬಾ ಕೆಲಸ ಇದೆ, ನೀವ್ ಯಾವಾಗ ಹೋಗ್ತೀರಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಏನು ಹೋಗೋದಕ್ಕ ಬಂದಿದ್ದೀನಿ, ಕಾಂಟ್ರಾಕ್ಟ್ ಬಗ್ಗೆ ಮಾತಾಡಕ್ ಬಂದಿರೋದು, ಫ್ಯಾಮಿಸ್ಕೊಂಡ್ ಸ್ವಲ್ಪ ಕೂತ್ಕೊ ಇಬ್ರು ಮಾತಾಡೋಣ ಅಂದ್ರೆ ಅವಳ ಪಾಡ್ಗಳು ಅದನ್ನೆಲ್ಲ ಕಿವಿಗೆ ಹಾಕೊಂಡಿಲ್ಲ. ಕಾಂಟ್ರಾಕ್ಟ್ ಇಲ್ಲ ಗ್ರೀನ್ ಟ್ರಾಕ್ಟರ್ ಇಲ್ಲ, ನನ್ ಕೆಲಸ ನಾನು ಮಾಡ್ಕೊಂತೀನಿ ಅಂತ ಅವಳ ಪಾಡ್ಗಳು ಕೆಲಸ ಮಾಡಕ್ಕೆ ಹೊರಟೋದ್ಲು. ಆದ್ರೆ ಇವ್ನು ಸುಮ್ನೆ ಬಿಡ್ತಾನ. ಇವ್ನು ಅನ್ಕೊಂಡಿದ್ದೀನಿ ಸಾಧನೆ ಮಾಡ್ಬಿಡ್ಬೇಕಲ್ವಾ, ತೊಣ ಅಂತ ಅವಳು ಹಿಂದ್ಗಡೆನೇ ತಿರುಗ್ತಾ ಇರ್ತಾನೆ, ಮಾತಾಡ್ತಾನೆ ಇರ್ತಾನೆ, ಲೊಡ ಅಂತ ಆ ಕಾಂಟ್ರಾಕ್ಟ್ ಬಗ್ಗೆನೇ ಮಾತಾಡ್ತಾ ಇರೋದು. ನಿನ್ನ ಹತ್ರ ಏನೋ ನನ್ಗೆ ಡಿಫ್ರೆಂಟ್ ಆದ ವೈಬ್ ಬರ್ತಾ ಇದೆ, ನೀನ್ ಹೆಂಗಾದ್ರೂ ಮಾಡಿ ನನ್ ಸೆಲೆಬ್ರಿಟಿ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ನಂಗೆ ಅಲ್ಲಿವರೆಗೂ ನಿದ್ದೆ ಇಲ್ಲ, ನಾನ್ ಮಾತಾಡಿದ್ರೆ ನೀನ್ ಕೇಳಿಸ್ಕೊ ಅಂತ ಹೇಳ್ತಾ ಇದ್ರು. ಹೀರೋಯಿನ್ ಪಾಡಿಗೆ ಹೀರೋಯಿನ್ ಕೆಲಸ ಮಾಡ್ತಾ ಇದ್ರೆ ಇವ್ನು ಹಿಂದ್ಗಡೆನೆ ತಿರುಗ್ತಾ ಇರ್ತಾನೆ. ಗಿಡ ಏನೋ ಇಡೋದಕ್ಕೆ ಅವಳು ಹಳ್ಳನ ಮಾಡ್ತಾ ಇರ್ತಾಳೆ. ಇವ್ನು ಹೇಳ್ತಾನೆ, ಇವಾಗ ಏನು ಆ ಗಿಡನ ಇಟ್ಟು ಆ ಗಿಡನ ಬೆಳೆಸ್ಕೊಂಡು ನೀನ್ ತಿಂದ್ರೆ ನಾ ಬದುಕೋದಿಲ್ಲ ಸತ್ತೋಗ್ಬಿಡ್ತೀಯ ಅಂತ ಹೇಳಿ ಕೂಗಾಡಿದಾಗ ಅವಳದನ್ನೆಲ್ಲ ಕಿವಿ ಕೂಡ ಹಾಕೊಂಡಿಲ್ವಲ್ಲ, ಇವಾಗ ನೀವೇನಕ್ ನನ್ಗೆ ಕಾಂಟ್ರಾಕ್ಟ್ ಗಳು ಸೈನ್ ಮಾಡೋದಕ್ಕೆ ಇಷ್ಟು ಫೋರ್ಸ್ ಮಾಡ್ತಾ ಇದ್ದೀರಾ, ನಾನ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇಷ್ಟೊತ್ತು ಕೂಗಾಡ್ದವನು, ಸರಿ ಆಯ್ತು ಕೊಡು ನಾನ್ ಅಗಿತೀನಿ, ನಾನ್ ಅಗ್ದು ಕೆಲಸ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ನನ್ ಮಾತ್ ಕೇಳ್ತೀಯ ಅಂತ ಹೇಳಿ ಆ ಕೆಲಸ ಮಾಡಕ್ಕೆ ಶುರು ಮಾಡ್ದ. ಅದನ್ನ ಮಾತ್ರ ಅಲ್ಲ, ಬೇರೆ ಎಲ್ಲಾ ಕೆಲ್ಸಾನು, ಅಲ್ಲಿ ಹೊಲದಲ್ಲೂ ಕೆಲಸ ಮಾಡ್ತಾನೆ, ಈ ಕಡೆ ಪಾತ್ರೆ ತೊಳ್ಕೊಡ್ತಾನೆ, ಬಟ್ಟೆ ಒಗಿತಾನೆ, ಎಲ್ಲಾ ಕೆಲ್ಸಾನು ಮಾಡ್ತಿದ್ದಾನೆ. ಅವ್ನ ಜೀವನದಲ್ಲಿ ಇವಾಗವರೆಗೂ ಕೆಲಸ ಎಲ್ಲ ಮಾಡೇ ಇಲ್ಲ, ಅದಕ್ಕೆಲ್ಲ ಕೂಡ ಇವ್ನು ಹೆಲ್ಪ್ ಮಾಡ್ತಾ ಇದ್ದಾನೆ. ಇವ್ನಿಗಿರೋ ಸಿಂಡ್ರೋಮೆ ಅದೇ ತಾನೆ, ಇವ್ನ್ ಏನಾದ್ರೂ ಒಂದ್ ಕೆಲಸ ಅನ್ಕೊಂಡ್ರೆ ಅದು ಮಾಡ್ಬಿಡ್ಬೇಕು. ಅದು ಹೀರೋಯಿನ್ ಇವಾಗ ಸೆಲೆಬ್ರಿಟಿ ಮಾಡಿಲ್ಲ ಅಂತಂದ್ರೆ ಇವ್ನ್ಗೆ ಸಮಾಧಾನ ಇಲ್ಲ. ಇವ್ನ್ ಇಷ್ಟೊಂದು ಫೋರ್ಸ್ ಮಾಡಿದ್ರು ನೋಡ್ಬಿಟ್ಟು ಅವಳೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾಳೆ, ನೀವ್ ಯಾಕೆ ನಾನು ಇಷ್ಟೊಂದು ಫೋರ್ಸ್ ಮಾಡ್ತಾ ಇದೀರಾ ಸೆಲೆಬ್ರಿಟಿ ಆಗ್ಬೇಕು ಅಂತ, ನಾನಂದ್ರೆ ನಿಮ್ಗೆ ಇಷ್ಟನಾ ಅಂತ ಕೇಳ್ಬಿಟ್ಲು. ಅವ್ನ್ಗೆ ಟೆನ್ಷನ್ ಆಗೋಯ್ತು. ಅವ್ನ್ಗ ಇಷ್ಟ ಇದ್ರೆ ಕೂಡ ಅವ್ನ್ ಮೈಂಡ್ ಅದನ್ನ ಅಕ್ಸೆಪ್ಟ್ ಮಾಡಲ್ವಲ್ಲ, ಬಯಲ್ ಹೇಳಕ್ ಬರೋದಿಲ್ವಲ್ಲ, ಏನ್ ಲೂಸ್ ತರ ಮಾತಾಡ್ತಾ ಇದೀಯ, ನಾನು ಕೇಳಿದಕ್ ಮಾತ್ರ ಆನ್ಸರ್ ಮಾಡು, ಸೆಲೆಬ್ರಿಟಿ ಆಗ್ತೀಯಾ ಇಲ್ವಾ ಅಂತ ಹೇಳಿದ್ರೆ ಅವಳು ಕಟನ್ ರೇಟ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಲು. ಇವ್ನ್ಗೆ ಟೆನ್ಷನ್ ಆಗೋಯ್ತು. ಎದ್ ನಿಂತ್ಕೊಂಡವನು ಕಣ್ಣೆಲ್ಲ ಹಂಗೆ ಸೈನ್ ಮಾಡ್ತಾರೆ, ನನ್ ಕೈಗೆ ಹಾಕಿರೋ ಗ್ಲೌಸ್ ನ ತೆಗಿ ಅಂತ. ಅವಳು ಹಂಗೆ ತೆಗಿಯಕ್ ಹೋಗ್ತಾಳೆ. ನೋಡಿ ಅದು ರಬ್ಬರ್ ಗ್ಲೌಸ್ ಅಲ್ವಾ, ಸ್ವಲ್ಪ ಟೈಟ್ ಆಗಿರುತ್ತೆ, ಫೋರ್ಸ್ ಆಗಿ ಎಳಿದಿರೋದ್ರಿಂದ ಆಲ್ಮೋಸ್ಟ್ ಬೀಳೋತರ ಹೊರಟೋದ್ಲು. ಅದರಿಂದ ಟಕ್ಕಂತ ನಮ್ ಹೀರೋ ಹಿಡ್ಕೊಂಡ್ಬಿಟ್ಟ. ಈ ತರ ಹಿಡ್ಕೊಂಡಿದ್ರಲ್ಲಿ ಇಬ್ಬರದು ಐಸ್ ಸ್ವಲ್ಪ ಹೊತ್ತು ಮೀಟ್ ಆಗುತ್ತೆ, ಸ್ವಲ್ಪ ತಂಗಿ ರೊಮ್ಯಾಂಟಿಕ್ ಆಗಿ ನೋಡ್ಕೊಳ್ತಾರೆ. ಬಟ್ ಸ್ವಲ್ಪ ಹೊತ್ತಿಗೆ ದೂರ ಆಗ್ಬಿಟ್ಟು ಏನು ಆಗದಿರೋ ತರ ನಾರ್ಮಲ್ ಆಗ್ಬಿಟ್ರು. ಹೀರೋಯಿನ್ ಅಲ್ಲಿಂದ ಹಂಗೆ ಒಳಗಡೆ ಹೋಗ್ಬೇಕು ಅಂತ ನೋಡಿದ್ರೆ ಹೀರೋ ಬಿಡ್ತಾ ಇಲ್ಲ, ಕೈನ ಹಿಡ್ಕೊಂಡ್ಬಿಟ್ಟ. ಇಲ್ಲಿ ನೋಡು, ನಿನ್ ಕೂಡ ಈ ಆಪರ್ಚುನಿಟಿ ಯೂಸ್ ಮಾಡ್ಕೋಬೇಕು ಅಂತ ಇದೆ, ನಿನ್ಗೂ ಆಸೆ ಇದೆ ಅಂತ ನನಗೆ ಚೆನ್ನಾಗೆ ಗೊತ್ತು, ನನ್ನ ನಂಬಿ ಬಾ, ನಾನ್ ನಿನ್ನ ನೋಡ್ಕೊಳ್ತೀನಿ, ನಾನ್ ನಿನ್ನ ದೊಡ್ಡ ಸೆಲೆಬ್ರಿಟಿ ಮಾಡ್ತೀನಿ ಅಂತ ಹೇಳಿದಾಗ ಇವಳು ಸ್ವಲ್ಪ ನೋಡ್ಕೊಂಡಿದ್ದವಳು, ನಾನ್ ಯಾಕೆ ನಿನ್ನ ನಂಬಿ ಬರ್ಬೇಕು, ನೀನ್ ಯಾರೋ ಅನ್ನೋ ತರ ಕೇಳ್ಬಿಟ್ಲಾ. ಇವನಿಗೆ ಸಖತ್ ಟೆನ್ಷನ್ ಆಗೋಯ್ತು. ಇಷ್ಟು ಸೀರಿಯಸ್ ಆಗಿ ಕೇಳಿ ಕೂಡ ಇಲ್ಲ ಅನ್ಬಿಟ್ಲಲ್ಲ. ಆಯ್ತು ಇದಕ್ ಮೇಲೆ ನಿನ್ನ ಇಷ್ಟ, ಏನಾದ್ರೂ ಮಾಡ್ಕೊ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ವಿರ್ವಿರ ಅಂತ ನಡೆಯಕ್ಕೆ ಶುರು ಮಾಡ್ಬಿಟ್ಟ. ಆಲ್ಮೋಸ್ಟ್ ಸ್ವಲ್ಪ ಕೆಳಗಡೆ ಒಂದ್ ಅರ್ಧ ದಾರಿವರೆಗೂ ಬಂದ್ಬಿಟ್ಟ. ಅರ್ಧ ದಾರಿಗೆ ಬಂದ್ಬಿಟ್ ಮೇಲೆ ಅಯ್ಯೋ ಏನ್ ಕೆಲ್ಸನೋ ಮಾಡ್ದೆ, ಅವಳನ್ನ ಬಿಟ್ಬಿಟ್ಟು ಎಲ್ಲ ಹೋಗ್ತಾ ಇದೆಯಾ, ಕಾಂಟ್ರಾಕ್ಟರ್ ಸೈನ್ ಮಾಡ್ಸಿಲ್ಲ ಅಂದ್ರೆ ನಿನ್ಗೆ ನಿದ್ದೆ ಬರೋದಿಲ್ಲ, ಬೇರೆ ದಾರಿಲ್ಲ ಅವಳನ್ನ ಹೋಗಿ ಕೇಳ್ಬೇಕು, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ, ಹೋಗಿ ಕೇಳೋಗು ಅಂತ ಹೇಳಿ ಸ್ವಲ್ಪ ದೂರ ಹೋಗ್ತಾನೆ. ಇಲ್ಲ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಬೇರೆ ದಾರಿ ಇಲ್ಲ, ನೀನ್ ಕೇಳಲೇಬೇಕು ಅಂತ ಮತ್ತೆ ನಮ್ ಹೀರೋಯಿನ್ ಹೆಸರನ್ನ ಕರ್ಕೊಂಡು ಮೇಲೆ ಹೋಗ್ತಾನೆ. ಈ ಸತಿ ಅವ್ನ್ ಮೇಲೆ ಹೋಗೋಷ್ಟರಲ್ಲಿ ಆ ಜಾಗದಲ್ಲಿ ಬೇರೆ ಯಾರೋ ಒಬ್ಬ ಇದ್ದಾನೆ, ಬಬ್ಲಿ ಆಗಿರ್ತಾನೆ ನೋಡೋದಕ್ಕೆ, ಬೇರೆ ಯಾರೋ ಇದ್ದಾನೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಇಲ್ಲಿ ನಮ್ ಹೀರೋ ಅವ್ರ ಆಫೀಸ್ ಅಲ್ಲಿ ನೋಡಿದ್ರೆ ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಹೀರೋ ಕಾಣಿಸಿಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಕೊಡಕ್ಕೆ ಹೊರಟೋಗಿರ್ತಾನೆ. ಯಾಕಂದ್ರೆ ಸುಮಾರು ಕಾಲ್ಸ್ ಮಾಡಿರ್ತಾನೆ, ಹೀರೋ ಫೋನ್ ಬೇರೆ ರೀಚ್ ಆಗ್ತಾ ಇಲ್ಲ, ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಯಾರಾದ್ರೂ ಕಿಡ್ನಾಪ್ ಮಾಡ್ಬಿಟ್ರ, ರೋಡಿರ್ ಯಾರಾದ್ರೂ ಅವ್ನ ಕಟ್ಟಾಕ್ಬಿಟ್ಟಿದಾರ, ಹೊಡೆದಾಕ್ಬಿಟ್ಟಿದಾರ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋವರೆಗೂ ಹೊರಟೋದ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋ ಒಳಗಡೆ ಎಂಟ್ರಿ ಆಗ್ತಾನ. ನಮ್ ಹೀರೋ ಹತ್ರ ಬಂದಿದ ತಕ್ಷಣ ಸಖತ್ ಖುಷಿ ಆಗೋಯ್ತು. ಖುಷಿ ಆಗೋಯ್ತಾ ಅಥವಾ ಈ ನನ್ ಮಗ ಬಂದ್ಬಿಟ್ಟ ಅಂತ ಅನಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ಏನ್ ಬಾಸ್ ಅಷ್ಟ್ ಬೇಗ ಬಂದ್ಬಿಟ್ರಿ ಅಂತ ಕೇಳ್ತಾನೆ. ನಮ್ ಹೀರೋ ಬಂದು ಕುತ್ಕೊಂಡು, ಏನೋ ಹಂಗ್ ನೋಡ್ತಾ ಇದೀಯಾ, ಒಂದು ಪಂಚರ್ ಕೂಡ ಆಗದೆ ಏನು ಹೋಗಿ ಟೈರ್ ಪೀಸು ಹಂಗೆ ಬಂದಿದೆ ಅಂತ ನೋಡ್ತಾ ಇದೀಯಾ ಅಂತ. ಹಂಗೆ ಲ್ಯಾಪ್ಟಾಪ್ ಕಡೆ ನೋಡಿದ್ರೆ ನಮ್ ಹೀರೋ ಇಷ್ಟು ದಿನ ಆದ್ರೂ ಬಂದಿಲ್ವಲ್ಲ, ಅದ್ರಿಂದ ಈ ಅಸಿಸ್ಟೆಂಟ್ ಬೇರೆ ಕೆಲಸ ಹುಡ್ಕೋವರೆಗೂ ಹೊಟ್ಟೋಗಿರ್ತಾನೆ. ಆ ವೆಬ್ಸೈಟ್ ಈಗ ಲ್ಯಾಪ್ಟಾಪ್ ಅಲ್ಲಿ ಆನ್ ಆಗಿರೋದು. ನಮ್ ಹೀರೋ ನೋಡ್ಬಿಟ್ಟು ಏನಿದಲ್ಲ ಅಂತ ಕೇಳ್ತಾನ. ಈ ಅಸಿಸ್ಟೆಂಟ್ ಗಾಬರಿಯಲ್ಲಿ ಲ್ಯಾಪ್ಟಾಪ್ ನ ಮುಚ್ತೀನಿ ಅನ್ನೋ ಹೆಸರಲ್ಲಿ ನಮ್ ಹೀರೋ ಕೈ ಇಟ್ಕೊಂಡಿದ್ದಾನೆ ಅಂತ ಕೂಡ ನೋಡಿಲ್ಲ. ಲಬಕ್ ಅಂತ ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡ್ಬಿಟ್ಟ. ನಮ್ ಹೀರೋ ಕೈಗೆ ಸಖತ್ ಏಟ್ ಆಗೋಯ್ತು, ನೋವಾಗೋಯ್ತು. ಇಷ್ಟು ಕುಬ್ಬಿದ್ರೆ ನನ್ಗೆ ಗಾಯ ಮಾಡ್ತೀಯ ನೀನು, ಹೀರೋ ನಿನ್ನ ಆಮೇಲೆ ಇಟ್ಕೊಂತೀನಿ ಅಂತ ಹೇಳಿ ಅವ್ರ ಅಸಿಸ್ಟೆಂಟ್ ಗೆ ಮತ್ತೆ ಸಿಇಒ ಚಾಯ್ ಅಂತ ಇರ್ತಾರಲ್ವಾ ಅವ್ರಿಗೆಲ್ಲಾನು ಏನೋ ಒಂದು ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಎಷ್ಟು ದಿನ ಆಯ್ತು ನಮ್ ಹೀರೋ ಈ ತರ ಆಫೀಸ್ ಅಲ್ಲಿ ನಡ್ಕೊಂಡು ಹೋಗ್ದೆ ಅಂತ ಹೇಳಿ ಹಿಂದ್ಗಡೆ ಇರೋರೆಲ್ಲ ಹಂಗೆ ಒಂದು ಮ್ಯೂಸಿಕ್ ಎಲ್ಲ ಹಾಕೊಂಡು ಇವನ್ ಮುಂದ್ಗಡೆ ಸಖತ್ ಗಿತ್ತಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಕ್ಚುಲಿ ಹೀರೋಯಿನ್ಗೋಸ್ಕರ ಒಂದು ಹೊಸ ಪ್ರಾಜೆಕ್ಟ್ ನ ರೆಡಿ ಮಾಡಿರ್ತಾನ. ಪ್ರಾಜೆಕ್ಟ್ ಎಲ್ಲ ರೆಡಿ ಆಗಿದೆ, ಹೀರೋಯಿನ್ ಒಬ್ಳೆ ಬಾಕಿ ಇರೋದು. ಏನ್ ಬಾಸ್ ಹೀರೋಯಿನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರಿ, ಅದತ್ರ ಒಂದು ವಾರ ಆಯ್ತು, ಯಾಕೆ ಹೀರೋಯಿನ್ ಸಿಗ್ಲಿಲ್ಲ, ಬರಲ್ಲ ಅಂತ ಹೇಳ್ಬಿಟ್ಲ ಅಂದಾಗ ಇವ್ನಿಗೆ ಸಖತ್ ಟೆನ್ಷನ್ ಆಗೋಯ್ತು. ಅವಾಗ್ಲೇ ಫ್ಲಾಶ್ ಬ್ಯಾಕ್ ನ ತೋರ್ಸೋದು. ಇವ್ನ್
ಮತ್ತೆ ಮೇಲೆ ಹತ್ಕೊಂಡು ಹೋಗಿರ್ತಾನಲ್ಲ, ಆ ಟೈಮಲ್ಲಿ ಬಬ್ಲಿಯಾಗಿ ಒಬ್ಬ ಇರ್ತಾನಲ್ವಾ, ಅವ್ನ್ ಬಂದು ನಮ್ ಹೀರೋಯಿನ್ಗೆ ಫ್ಯಾಮಿಲಿ ಫ್ರೆಂಡ್ ಅಂತೆ. ಅವಾಗ ಹೀರೋಯಿನ್ ನೋಡೋದಕ್ಕೋಸ್ಕರ ಬರ್ತಾನೆ, ಬೇಕಾಗಿರೋ ಥಿಂಗ್ಸ್ ನ ಕೊಟ್ಬಿಟ್ಟು ಹೋಗ್ತಾನೆ. ನಮ್ ಹೀರೋಯಿನ್ ನೋಡಿದ ತಕ್ಷಣ ಅವನು ಯಾವ ನೀನು ಒಣಗೋಗಿರೋ ಮೀನ್ ಇದ್ದಂಗಿದ್ದಾನೆ, 10 ದಿನದಿಂದ ಊಟ ತಿಂದಿಲ್ವೇನೋ ಪಾಪ ಅಂತ ಹೇಳಿ ನಮ್ ಹೀರೋಯಿನ್ ಗೇಲಿ ಮಾಡ್ತಿದ್ರೆ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ. ಇವ್ನ್ ಯಾವನು ಅಂತ ನೋಡ್ತಾ ಇರ್ತಾನೆ. ಅವ್ನ್ ಹೇಳ್ತಾನೆ, ನಿನ್ನೆ ನಾನು ಆಕ್ಚುಲಿ ಬಂದಿದ್ದೆ ನಿಮ್ ಮನೆ ಹತ್ರ, ನೀನ್ ಇರ್ಲಿಲ್ಲ, ಕಪ್ ಕೇಕ್ ಇಟ್ಬಿಟ್ಟು ಹೋಗಿದ್ದೆ, ತಿಂದ ಅಂತ ಕೇಳಿದಾಗ ನಮ್ ಹೀರೋಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ತಾನೆ. ಯಾಕಂದ್ರೆ ಕೇಕ್ ನ ತಿಂದಿರೋದು ಇವನೇ. ನಂಗೆ ಅದ್ರಲ್ಲಿ ಬ್ಯಾಡ್ ಸ್ಮೆಲ್ ಬಂದಾಗೆ ನನ್ಗೆ ಡೌಟ್ ಬಂತು, ಯಾವ್ದೋ ಒಂದು ಮುಳ್ಳಂದಿನೇ ಇಟ್ಬಿಟ್ಟೋಗಿರೋದು ಅಂತ. ಆ ಮುಳ್ಳಂದಿ ಇವನೇನಾ ಅಂತ ನೋಡ್ತಾ ಇರ್ತಾನೆ. ಆಮೇಲೆ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡು, ನಾನು ಮತ್ತೆ ಲಾಸ್ಟ್ ಅಂಡ್ ಫೈನಲ್ ಒಂದು ಚಾನ್ಸ್ ಕೊಡ್ತಾ ಇದೀನಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್, ಇದ್ರಲ್ಲಿ ನನ್ನ ನಂಬರ್ ಇದೆ, ನನ್ಗೆ ಕಾಲ್ ಮಾಡ್ಬಿಟ್ಟು ಏನೊಂದು ನನ್ಗೆ ಹೇಳು ಅಂತ ಹೇಳಿ ಅವನಲ್ಲಿಂದ ಹೋಗ್ಬೇಕಾದ್ರೆ ಈ ಕತ್ಲಾಗಿ ಟೈಮ್ ಅಲ್ಲಿ ಒಂಟಿ ಹುಡುಗಿ ಮನೇಲಿ ನಿನ್ಗೇನೋ ಕೆಲಸ, ನೀನು ಬಾರೋ ಅಂತ ಹೇಳಿ ಆ ಡುಮ್ಮನ್ ಹಂಗೆ ತರ ಅಂತ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನ ಮೇಲಿರೋ ಟೆನ್ಷನ್ ಎಲ್ಲ ಹೋಗ್ತಾ ದಾರಿಯಲ್ಲೇ ತೋರ್ಸೋದು, ಅವ್ನ ಕೈನೆಲ್ಲ ಹಂಗೆ ತಿರ್ಗಿಸಿಕ್ ಬಿಡ್ತಾನೆ, ಬೈತಾ ಇರ್ತಾನೆ, ಹೊಡಿತಾ ಇರ್ತಾನೆ. ಆ ಡುಮ್ಮನ್ಗೆ ಒಂಥರ ಟೆನ್ಷನ್ ಆಗೋಯ್ತು. ಯಾಕೋ ನನ್ಗೆ ಇತರ ಹಿಂಸೆ ಕೊಡ್ತಾ ಇದೀಯಾ, ನಿನ್ಗೆ ಅವಳು ಇಷ್ಟ ಆಗಿದ್ದಾಳ ಅಂತ ಕೇಳಿದಾಗ ಇವ್ನಿಗೆ ಇನ್ನೂ ಕೋಪ ಬಂದ್ಬಿಡ್ತು. ಯಾರನ್ನ ನೋಡಿ ಏನ್ ಕೇಳ್ತಾ ಇದೀಯಾ, ಏನ್ ಒಬ್ಬೊಬ್ರು ಇದನ್ನೇ ಕೇಳ್ತಾ ಇದೀರಾ, ಹಂಗೆ ನನ್ ದೊಡ್ಡ ಕಂಪನಿಗೆ ಸಿಇಒ ಅನ್ನೋ ತರ ಮಾತಾಡ್ಬಿಟ್ಟು ನಡಿ ಮನೆಗ್ ದಾರಿ ಇಡ್ಕೊಂಡು ನಡಿ ಅಂತ ಹೇಳ್ತಾರೆ. ಆ ಡುಮ್ಮ ಬೇರೆ ಇದೋ ಹಿಂಗೋದ್ರೆ ಶಾರ್ಟ್ ಕಟ್ ಬೇಗ ಹೊರಟೋಗ್ಬೋದು ಅಂತ ಒಂದ್ ದಾರಿನ ತೋರಿಸ್ಬಿಟ್ಟು ನಮ್ ಹೀರೋನ ಸುತ್ಲಿ ನಾಯಿ ಅಲಿಲಿ ನನ್ನ ಹೊಡಿತಾನೆ ಅಂತ ಹೇಳಿ ಈ ಡುಮ್ಮ ಒಂದು ಶಾರ್ಟ್ ಕಟ್ ಅಲ್ಲಿ ಹೊರಟೋದ. ನಮ್ ಹೀರೋ ಹಂಗೆ ಸುತ್ತ ಹಾಕೊಂಡ್ ಬಂದಿರ್ತಾನೆ. ಅದ್ರ ಬಗ್ಗೆ ಹೇಳ್ಕೊಂಡು ಸಖತ್ ಟೆನ್ಷನ್ ಆಗ್ತಾ ಇರೋದು. ಈ ತರ ಟೆನ್ಷನ್ ಅಲ್ಲಿ ಕೂತ್ಕೊಂಡಿರೋದ್ ನೋಡ್ಬಿಟ್ಟು ಅಸಿಸ್ಟೆಂಟ್ ಹೇಳ್ತಾನೆ, ಬಾಸ್ ಈ ಕಾಂಟ್ರಾಕ್ಟ್ ಅಲ್ಲಿ ಆ ಹುಡುಗಿನ ಸೈನ್ ಮಾಡ್ಸೋದಕ್ಕೋಸ್ಕರ ನೀವು 1 ವಾರ ಟೈಮ್ ಸ್ಪೆಂಡ್ ಮಾಡಿದೀರಾ, ಹಂಗಾದ್ರೆ ನನಗೆ ಡೌಟ್ ಬರ್ತಿದೆ, ನಿಜವಾಗ್ಲೂ ಹುಡುಗಿನಾದ್ರು ನಿಮ್ಗೆ ಇಷ್ಟ ಆಗಿದ್ದಾಳ ಅಂದಾಗ ಇವ್ನಿಗಿನ್ನೂ ಟೆನ್ಷನ್ ಆಗೋಯ್ತು. ಯಾವನೋ ಇವನು ಒಬ್ಬೊಬ್ರು ಇದನ್ನೇ ಕೇಳ್ತಾ ಇದ್ರೆ ತಿರುಗಿಸಿ ನಿಮ್ ಕಣ್ಣಿಗೆಲ್ಲ ನಾನು ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಕೂಗಾಡ್ತಾ ಇರ್ತಾನೆ. ಆಕ್ಚುಲಿ ಇವಾಗವರೆಗೂ ಅವ್ನು ಅನ್ಕೊಂಡಿದ್ ಕೆಲಸ ಆಗಿಲ್ಲ ಅಂತ ಹೇಳಿ ಅವ್ನಿಗೆ ಪಿತಾಳ ನತ್ತಿಗೆ ಏರ್ಬಿಟ್ಟಿರುತ್ತೆ. ಮತ್ತೆ ಇದನ್ನೇ ಕೇಳ್ತಿದ್ರೆ ಅವ್ನಿಗೆ ಟೆನ್ಷನ್ ಆಗಲ್ವಾ, ಸಕ್ಕ ಟೆನ್ಷನ್ ಆಗ್ಬಿಟ್ಟ. ಸ್ವಲ್ಪ ತಿತ್ರಲ್ಲ ಕೂಗಾಡಿದ್ದಾದ್ಮೇಲೆ ಎಲ್ಲರೂ ಒಂದ್ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಅಸಿಸ್ಟೆಂಟ್ ಬೇರೆಯವರೆಲ್ಲ. ಆ ಟೈಮಲ್ಲಿ ಇವ್ನಿಗೆ ಒಂದೇ ಯೋಚನೆ, ಆ ಕೆಳಗಡೆ ಒಂದೇ ಒಂದು ಪೋಸ್ಟ್ ಆಫೀಸ್ ಇತ್ತು, ಅಲ್ಲೊಬ್ಬ ಇದ್ದ, ಅವ್ನ್ ಮುಖ ಲಕ್ಷಣ ಕೂಡ ಸರಿ ಇಲ್ಲ, ಹೀರೋಯಿನ್ ಬಗ್ಗೆ ಮಾತಾಡಿದ್ದು ಸರಿ ಇಲ್ಲ, ಆ ಕೇಕ್ ಕೊಟ್ಟವನಂತೂ ಇನ್ನೂ ಮೋಸವಾಗಿದ್ದ, ಅವಳು ಒಂದೇ ಒಂದು ಹುಡುಗಿ ಇದ್ದಾಳೆ, ಅವಳು ಸೇಫ್ ಆಗಿರ್ತಾಳ ಇರಲ್ವಾ ಅಂತ ಹೇಳಿ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದೋನು. ಸೊ 10 ಸತಿ ಫೋನ್ ಎತ್ತಿ ನೋಡ್ತಾ ಇದ್ದಾನೆ, ಅವಳ ಕಡೆಯಿಂದ ಏನಾದ್ರು ಕಾಲ್ ಬಂದಿದ್ಯಾ ಅಂತ. ಅವಳ ಕಡೆಯಿಂದ ಯಾವ್ದೇ ಒಂದು ಮಿಸ್ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನು ಇಲ್ಲ. ಇವ್ನಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ಅಲ್ಲಿ ಜೋರ ಕೂಗಾಡಕ್ಕೆ ಶುರು ಮಾಡ್ಬಿಟ್ಟ. ಇವ್ನ ಈ ತರ ಕೂಗಿದ ತಕ್ಷಣ ಪಕ್ಕದಲ್ಲಿರೋರ್ಗೆಲ್ಲ ಭಯ ಆಗೋಯ್ತು, ಯಾಕೆ ಮೆಂಟಲಿ ಹೋಗಿ ಈ ತರ ಆಡ್ತಾ ಇದೆ ಅಂತ. ಹೆಂಗ್ ಸುತ್ತಿ ಅವ್ನ್ ಫೋನ್ ನಾನೇ ನೋಡ್ತಾ ಇರೋದು, ಇವಾಗವರೆಗೂ ಒಂದು ಕಾಲ್ ಕೂಡ ಬರ್ಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ನ್ಯಾಯವಾಗಿ ನಿದ್ದೆ ಬರ್ತಾ ಇಲ್ಲ, ಸ್ನಾನ ಮಾಡುವಾಗ ಅವಳ್ದೇ ನೆನ್ಪು, ಊಟ ಮಾಡುವಾಗ ಅವಳ್ದೇ ನೆನ್ಪು, ಕಾರ್ ಡ್ರೈವ್ ಮಾಡುವಾಗ ಕೂಡ ಅವಳ್ದೇ ನೆನ್ಪು. ಇವಳಿಗೆ ಎಷ್ಟು ಧೈರ್ಯ ಇದ್ರು ನನ್ಗೆ ಮೆಸೇಜ್ ಮಾಡದೇ ಇರ್ತಾಳೆ, ಕಾಲ್ ಮಾಡದೇ ಇರ್ತಾಳೆ ಅಂತ. ಸಖತ್ ಕೋಪದಲ್ಲೇ ಇರ್ತಾನೆ ಅಂತ ಹೇಳ್ಬೇಕು. ಇದನ್ನ ನೋಡ್ತಾರ ಅಸಿಸ್ಟೆಂಟ್ ಕೇಳ್ತಾನೆ, ಏನ್ ಬಾಸ್ ನೀವು ತುಂಬಾ ವ್ಯತ್ಯಾಸವಾಗಿ ನಡ್ಕೊಳ್ತಾ ಇದ್ದೀರಾ, ಆಕ್ಚುಲಿ ನೀವ್ ಮಾಡೋದನ್ನ ನೋಡಿದ್ರೆ ಬೇರೆಯವ್ರಿಗೆ ಮೆಂಟಲ್ ಆಗುತ್ತೆ, ಆದ್ರೆ ನಿಮ್ಮನ್ನೇ ಒಂದ್ ಹುಡುಗಿ ಮೆಂಟಲ್ ಮಾಡಿದಾಳಲ್ವಾ, ಯಾಕಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ ಅಂದಾಗ ನಮ್ ಹೀರೋಗ್ ಇನ್ನೂ ಪಿತಾಳ ನತ್ತಿಗೆ ಏರ್ಬಿಡ್ತು. ಸೈಲೆಂಟ್ ಆಗಿ ಕುತ್ಕೊಂಡಿದ್ದವನು, ಇವಾಗ ನನ್ಗೆ ಏನಕ್ ನೀನ್ ಈ ತರ ಒಂದು ಕ್ವೆಶ್ಚನ್ ಕೇಳಿದೆ ಅಂತ ವಿತ್ ಪ್ರಾಪರ್ ರೀಸನ್ ನನ್ಗೆ ಎಕ್ಸ್ಪ್ಲೇನ್ ಮಾಡ್ತೀಯಾ, ಇಲ್ಲಂದ್ರೆ ಕಾರ್ ನಂಗೆ ತಳ್ಬಿಡ್ತೀನಿ ಕೆಳಗಡೆ ಅಂತ ಬೆದರಿಸ್ತಾನ. ಆಗ ಅಸಿಸ್ಟೆಂಟ್ ಹೇಳ್ತಾನೆ, ಬಾಸ್ ಬೇರೆ ಏನಿಲ್ಲ, ಆಕ್ಚುಲಿ ನೀವು ತುಂಬಾನೇ ಸೆಲ್ಫಿಶ್, ರೂಡ್, ಶೇಮ್ಲೆಸ್ ಅಂತ ಎಲ್ಲದನ್ನು ಓಪನ್ ಆಗಿ ಹೇಳ್ತಾ ಇದ್ರೆ ಹೀರೋಗೆ ಟೆನ್ಷನ್ ಆಗೋಯ್ತು. ಬಾಸ್ ನಾನ್ ನಿಜಾನೇ ಹೇಳ್ತಾ ಇರೋದು ಅಂದಾಗ ಹೀರೋ ಹೇಳ್ತಾನೆ, ಹೌದು ನೀನ್ ಹೇಳ್ತಾ ಇರೋದು ನಿಜಾನೇ, ನನ್ನ ಹತ್ರ ಈ ತರ ಒಂದು ಕ್ಯಾರೆಕ್ಟರ್ ಇರುವಾಗ ನಾನ್ ಯಾಕೆ ತುಂಬಾ ಕೆಳಗಡೆ ಇಳಿದು ಅವಳಿಗೋಸ್ಕರ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ, ನಾನ್ ಇರೋ ತರನೇ ಇದ್ರೆ ಅವಳೇ ನನ್ನ ಹತ್ರ ಬರ್ಬೇಕಲ್ವಾ ಅಂತ ಹೇಳಿ ಅವನ್ ಬಗ್ಗೆ ಇನ್ನೊಂದು ನೆಗೆಟಿವ್ ವೇನಲ್ಲಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಸ್ವಲ್ಪ ಹೊತ್ತಲ್ಲೇ, ಅಂದ್ರೆ ಆಫೀಸ್ಗೆ ಹೋದ್ಮೇಲೆ ಏನೋ ಸ್ವಲ್ಪ ಹೊತ್ತಲ್ಲೇ ಹಂಗೆ ಮೂಡ್ ಚೇಂಜ್ ಆಗೋಯ್ತು. ಯಾಕೆ ನಾನ್ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ಲ, ಮೋಸ್ಟ್ಲಿ ಅವಳ ಹತ್ರ ಫೋನ್ ಇಲ್ವೇನೋ, ಅದಕ್ಕೆ ಅವಳಿಗೆ ನನ್ಗೆ ಕಾಲ್ ಮಾಡಕ್ ಆಗಿಲ್ವೇನೋ, ಅಥವಾ ಫೋನ್ ಇದ್ದು ಕರೆನ್ಸಿ ಇಲ್ವೇನೋ, ಅದಕ್ಕೆ ಕಾಲ್ ಮಾಡಿಲ್ವೇನೋ ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ಈ ತರ ಎಲ್ಲ ಒಂದು ರೀಸನ್ಸ್ ನ ಕೊಟ್ಕೊಂಡು ಅವನೇ ಸ್ವಲ್ಪ ಮನ್ಸನ್ನ ಗಟ್ಟಿ ಮಾಡ್ಕೊಂತ ಇದ್ದಾನೆ. ಈ ತರ ನಮ್ ಹೀರೋ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಆಫೀಸಲ್ಲಿ ಕೆಲಸ ಮಾಡೋ ಇನ್ನೊಬ್ಬ ಬರ್ತಾನೆ. ಏನೋ ಅರ್ಜೆಂಟ್ ಮ್ಯಾಟರ್ ಹೇಳಕ್ಕೆ ಅಂತ ಬರ್ತಾ ಇರೋದು. ಆದ್ರೆ ಹೀರೋಗೆ ಟೆನ್ಷನ್ ಆಗೋಯ್ತು, ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ತಾ ಇದೀನಿ, ನೀನೇ ಅವನ ಸೆಂಟ್ರಲ್ ಮಾತಾಡೋದಕ್ಕೆ ಫಸ್ಟ್ ಆ ವಿಲೇಜ್ ಅಲ್ಲಿ ಒಂದು ಫೋನ್ ಅರೇಂಜ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಇವಾಗ ಏನೋ ಹೇಳಕ್ಕೆ ಅಂತ ಬಂದಿದ್ದಲ್ವಾ, ಅವನ ತುಂಬಾ ಹೊತ್ತು ವೇಟ್ ಮಾಡ್ತಿದ್ದಾನೆ. ಈ ಸರ್ ಯಾವಾಗ ಮಾತಾಡಿ ಮುಗಿಸ್ತಾರೋ ಹೇಳೋಣ ಅಂತ. ಇನ್ ಕೇಸ್ ಟೈಮ್ಗೆ ಹೇಳಿಲ್ಲ ಅಂತಂದ್ರು ಅದಕ್ಕೂ ಬೈಸ್ಕೋಬೇಕೆ, ಇವನ ಹತ್ರ ಹೆಂಗಪ್ಪ ಅಂತ ಹೇಳಿ ಯೋಚನೆ ಮಾಡಿದನು. ಟಕ್ ಅಂತ ಟಿವಿ ಆನ್ ಮಾಡ್ಬಿಟ್ಟು ನ್ಯೂಸ್ ಚಾನೆಲ್ ನ ಇಟ್ಬಿಟ್ಟ. ಹೀರೋಗೆ ಟೆನ್ಷನ್ ಆಗೋಯ್ತು. ಆದ್ರೆ ಆ ನ್ಯೂಸ್ ಚಾನೆಲ್ ಅಲ್ಲಿ ಈಗ ನಮ್ ಹೀರೋಯಿನ್ ಇದಾರಲ್ವಾ, ಬೆಟ್ಟದ ಪ್ರದೇಶ, ಆ ಜಾಗದಲ್ಲಿ ತುಂಬಾ ಜೋರು ಮಳೆ, ಬಿರುಗಾಳಿ ಬರೋ ಚಾನ್ಸಸ್ ಎಲ್ಲ ಇದೆ, ಅಂದ್ರೆ ಬರುತ್ತೆ ಅನ್ನೋ ತರನೇ ಹೇಳ್ತಾ ಇರ್ತಾರೆ. ಇದನ್ನ ನೋಡಿ ಅವ್ನಿಗೆ ಸಖತ್ ಶಾಕ್ ಆಗೋಯ್ತು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಆ ಮಳೆ ಗಾಳಿ ಎಲ್ಲ ಬಂದಿರೋದ್ರಿಂದ ಅವಳ ಜೊತೆ ಒಂದೇ ಒಂದು ನಾಯಿ ಇತ್ತಲ್ವಾ, ಅದನ್ನ ಒಳಗಡೆ ಇಟ್ಕೊಂಡು ತುಂಬಾನೇ ಭಯದಲ್ಲಿ ಕೂತಿರ್ತಾರೆ. ಆ ಮಿಂಚು, ಆ ಗುಡುಗೋ ಸೌಂಡ್ ಎಲ್ಲ ಬರ್ತಾ ಇದ್ರೆ ಅವಳಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಆ ಕಡೆ ಯಾರೋ ಬರತ್ತಾರೆ ಇವಳಿಗೆ ಅನ್ಸುತ್ತೆ, ಬೇರೆ ಯಾರು ನಮ್ ಹೀರೋನೇ. ಇಷ್ಟೊತ್ತು ಒಂಟಿಯಾಗಿರೋ ತರ ಫೀಲ್ ಆಗ್ತಾ ಇದ್ಲು. ಹೀರೋ ಬಂದಿದ ತಕ್ಷಣ ಜೊತೆಗೆ ಯಾರೋ ಒಬ್ರು ಇದಾರೆ ಅಂತ ಒಂದು ಸಂತೋಷದಲ್ಲಿ ಓಡೋಗಿ ಹಗ್ ಮಾಡ್ಕೊಂಡು ತುಂಬಾ ಸಂತೋಷ ಪಡ್ತಾಳೆ. ಅವ್ನಿಗಂತೂ ಸಖತ್ ಶಾಕ್ ಆಗೋಯ್ತು, ಇದೇನಪ್ಪ ಈ ಹುಡುಗಿ ಹತ್ರ ಬಂದು ಹಗ್ ಮಾಡ್ಕೊಂತಾಳೆ ಅಂತ. ಬಟ್ ಅವ್ನಿಗೆ ಸಿಚುವೇಶನ್ ಚೆನ್ನಾಗ್ ಅರ್ಥ ಆಗ್ತಿದೆ, ಹುಡುಗಿ ಭಯ ಪಟ್ಟಿದ್ದಾಳೆ ಅಂತ ಸ್ವಲ್ಪ ಸಮಾಧಾನ ಮಾಡಿದವನು ಈಗ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇಲ್ಲಿ ನೋಡು, ಇವಾಗ ನೀನೇನಾದ್ರೂ ನನ್ ಕಂಡೀಷನ್ಸ್ ಗೆ ನೀನ್ ಒಪ್ಕೊಂಡಿಲ್ಲ ಅಂತಂದ್ರೆ ಇದನ್ನೇ ದೊಡ್ಡ ವೈರಲ್ ಮಾಡ್ಬಿಡ್ತೀನಿ, ನೀನ್ ಹಗ್ ಮಾಡ್ಕೊಂಡೆ, ನನ್ನ ಮಿಸ್ಯೂಸ್ ಮಾಡ್ಕೊಂಡೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾನೆಲ್ಲ ಬರೋ ತರ ಮಾಡ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಇದ್ರಲ್ಲಿ ನಮ್ ಹೀರೋಯಿನ್ ಈ ವಿಲೇಜ್ ಅಲ್ಲಿ ಬೆಳೆದಿರೋ ಹುಡುಗಿ ಆಗಿರೋದ್ರಿಂದ
ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತಲ್ವಾ, ಇವ್ನ್ ಮಾಡಿದ್ರು ಮಾಡ್ತಾನೆ ಅಂತ ಒಪ್ಕೊಂಡು ಅವ್ನ ಜೊತೆ ಸಿಟಿಗೆ ಬಂದ್ಬಿಟ್ಲು. ಎಷ್ಟು ಇವಾಗ ಅವ್ನ ಜೊತೆ ಸಿಟಿಗೆ ಬಂದಿದ್ರು ನಮ್ ಹೀರೋಯಿನ್ ಮೈಂಡ್ ಅಲ್ಲಿ ಇರೋದೇ ಒಂದು, ಆದ್ರೆ ನಮ್ ಹೀರೋಗಂತೂ ಸಖತ್ ಖುಷಿ ಆಗ್ತಾ ಇರುತ್ತೆ. ನಮ್ ಹೀರೋಯಿನ್ ಏನು ಅವ್ನ್ ಅನ್ಕೊಂಡಿರ್ತಾರ ಒಂದು ಆಲ್ಬಮ್ ನ ಮುಗಿಸ್ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ, ಆದ್ರೆ ಅವನು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ಸೋವರೆಗೂ ಬಿಡೋ ತರ ಇಲ್ಲ. ಇವಳು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ತಾ ಇಲ್ಲ. ಹೀರೋಗ್ ಹೆಂಗ್ ಸೈನ್ ಮಾಡ್ಸೋದು ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಆಗ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಒಂದೇ ಒಂದ್ 2 ನಿಮಿಷ ಸರ್, ನೀವು ಹೊರಗಡೆ ಇರ್ರಿ, ನಾನು ಅವಳ ಹತ್ರ ಮಾತಾಡ್ಬಿಟ್ಟು ಎಲ್ಲ ಸರಿ ಮಾಡ್ತೀನಿ ಅಂತ ಒಳಗಡೆ ಬಂದವ್ನ ಕೈಯೆಲ್ಲ ಹಿಡ್ಕೊಂಡು ಕೇಳ್ಕೊಳಕ್ಕೆ ಶುರು ಮಾಡ್ಬಿಟ್ಟ. ಮೇಡಮ್ ಪ್ಲೀಸ್ ಮೇಡಮ್, ನಮ್ ಜೀವಿತಾನೇ ನಿಮ್ ಕೈಲಿದೆ ಮೇಡಮ್, ಇವಾಗ ಈ ಪ್ರಾಜೆಕ್ಟ್ ನಿಮ್ ಮೇಲೆ ಡಿಪೆಂಡ್ ಆಗಿದೆ, ಪ್ಲೀಸ್ ಮೇಡಮ್ ಅಂತ ಕೇಳ್ಕೊಂತಾ ಇರ್ತಾನೆ. ಇದ್ರೆ ನಮ್ ಹೀರೋ ನೋಡ್ಬಿಟ್ಟು ಓಡ್ ಬಂದವನು ಅಸಿಸ್ಟೆಂಟ್ ನ ಹಿಡಿದು ಸೈಡ್ ತಳ್ಬಿಟ್ಟು ಅವಳ ಕೈನ ಹಿಡ್ಕೊಂಡು ಕೂತಿರ್ತಾನೆ. ಇತರ ಅಸಿಸ್ಟೆಂಟ್ ಕೈ ಇಟ್ಕೊಂಡಿರೋದ್ರಿಂದ ಅವ್ನಿಗೆ ಇಷ್ಟ ಆಗ್ಲಿಲ್ಲ, ಜೆಲಸಿ ಫೀಲ್ ಆಗ್ತಾ ಇರುತ್ತೆ. ಅಸಿಸ್ಟೆಂಟ್ ಕೈ ಹಿಡ್ಕೊಳ್ಳೋದೇ ಅವ್ನ ಕೈಲಿ ತಾಳಕ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ ಹೆಂಗೆ, ಬಟ್ ಅವನಲ್ಲಿರೋ ಇಷ್ಟ ಅವ್ನ್ ಹೇಳ್ಕೊಳಕ್ಕೂ ಬರ್ತಾ ಇಲ್ಲ. ಈಗ ಹೋಗಿ ನಮ್ ಹೀರೋಯಿನ್ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಅವಳು ಹಂಗೆ ಅಸಿಸ್ಟೆಂಟ್ ನೇ ನೋಡ್ತಾ ಇರೋದ್ರ ನೋಡ್ಬಿಟ್ಟು ಇವ್ನಿಗೆ ಟೆನ್ಷನ್ ಆಗೋಯ್ತು. ಅದೇ ನಾನ್ ಮಾತಾಡ್ತಿದ್ರೆ ಅವನ್ನೇ ನೋಡ್ತಾ ಇದ್ದಿ ಅಂತ ಹೋಗಿ ತಲೆನೆಲ್ಲ ಅವ್ನ ಕಡೆ ತಿರ್ಗಿಸ್ಕೊಂಡು ನನ್ನನ್ನ ನೋಡಿ ಮಾತಾಡು ಅಂತ ಕೇಳ್ತಾ ಇರ್ತಾನೆ. ಇಲ್ಲ ನೋಡು, ನಾನು ಹೇಳೋದಲ್ಲ ಒಂದೇ, ಮರದಾಗ ನಾನು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ಬಿಡು, ಇಲ್ಲಾಂದ್ರೆ ಅವತ್ತು ಮನೇಲಿ ನಡೆದಿದ್ದು ಅಂತ ರಾಗ ಹೇಳಿದ ತಕ್ಷಣ ಇವಳು ಟಕ್ ಅಂತ ಬಾಯಿ ಮುಚ್ಬಿಟ್ಲು. ಸರಿ ಆಯ್ತು, ನಾನು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡೋದಕ್ಕೂ ಮುಂಚೆ ಒಬ್ಬರಿಗೆ ಕಾಲ್ ಮಾಡ್ಬೇಕು ಅಂತ ಹೇಳ್ತಾಳೆ. ಇವ್ರ ಈ ತರ ಮಾಡ್ತಾ ಇರೋದ್ರ ನೋಡ್ತಾರೆ ಅಸಿಸ್ಟೆಂಟ್ ಗೆ ಏನೋ ಡೌಟ್ ಬರ್ತಾ ಇರುತ್ತೆ. ಯಾರ್ಗೆ ಕಾಲ್ ಮಾಡ್ಬೇಕು, ಎಲ್ಲಕ್ ಕಾಲ್ ಮಾಡ್ಬೇಕು ಅಂದಾಗ, ಏನಿಲ್ಲ ಆ ಬೆಟ್ಟದ ಮನೆಯಲ್ಲಿ ನಮ್ ನಾಯಿನ ಮಾತ್ರ ಬಿಟ್ ಬಂದ್ಬಿಟ್ಟಿದೀನಿ, ಅದನ್ನ ನೋಡ್ಕೊಳ್ಳೋದಕ್ಕೆ ಮನೆ ಬಬ್ಲಿಯಾಗ ಒಬ್ಬ ಬಂದಿದ್ದ ಅಲ್ವಾ, ಅವ್ನ್ಗೆ ಹೇಳೋಣ ಅನ್ಕೊಂಡಿದೀನಿ ಅಂದಾಗ, ಅವ್ನಿಗೆ ಫೋನ್ ಮಾಡ್ತೀನಿ ಅಂದ್ರೆ ಇವ್ನ ಕೇಳಿ ತಾಳಕ್ ಆಗ್ತಾ ಇಲ್ಲ. ಬೇಡ ಅದೆಲ್ಲ ಏನು ಬೇಕಾಗಿಲ್ಲ, ನೀನ್ ನನ್ನ ನಾಯ್ತಾನೆ, ನಮ್ಮ ಅಸಿಸ್ಟೆಂಟ್ ನೋಡ್ಕೊಂತಾನೆ ಬಿಡು ಅಂದಾಗ ಇವ್ನ್ಗೆ ಸಖತ್ ಶಾಕ್ ಆಗೋಯ್ತು. ಏನೋ ನಾಯಿ ನೋಡ್ಕೊಳ್ಳೋ ಕೆಲಸ ನಾನ್ ಮಾಡ್ಬೇಕಂತ ಬಂದು ಕಿವಿಯಲ್ಲಿ ಏನೋ ಹೇಳ್ತಾನೆ. ಇವಾಗಂಗೆ ನಮ್ ಹೀರೋಯಿನ್ ಡ್ರಾಪ್ ಮಾಡೋದಕ್ಕೋಸ್ಕರ ಒಂದು ಫ್ಲಾಟ್ ಹತ್ರ ಕರ್ಕೊಂಡ್ ಹೋಗ್ತಾನೆ. ಅವಳಿಗಂತಾನೆ ಸಪರೇಟ್ ಆಗಿ ಒಂದು ಫ್ಲಾಟ್ ಅಲ್ಲಿ ರೂಮ್ ಏನೋ ಮಾಡಿದಾನೇನೋ, ಆಕ್ಚುಲಿ ಒಂದು ಮನೆ ತರಾನೆ, ಅಲ್ಲಿ ಕರ್ಕೊಂಡ್ ಹೋಗ್ಬಿಟ್ಬಿಟ್ಟು ಸರಿ ಆಯ್ತು ನೀನ್ ಇವಾಗ ರೆಸ್ಟ್ ತಗೋ, ನಿನ್ಗೆ ಏನೇ ಬೇಕಾಗಿದ್ರೆ ಕೂಡ ನನ್ಗೆ ಕಾಲ್ ಮಾಡು, ನಾನೆಲ್ಲ ಮಾಡ್ಕೊಡ್ತೀನಿ ಅಂದಾಗ ಇವಳು ಹೇಳ್ತಾಳೆ, ಬೇಡ ಆಲ್ರೆಡಿ ನಾನು ನಿಮ್ಗೆ ತುಂಬಾನೇ ಬರ್ಡನ್ ಆಗಿದ್ದೀನಿ, ಇನ್ನು ಯಾಕೆ ಅಂದಾಗ ಇವ್ನು ಹೇಳ್ತಾನೆ, ಹೌದೌದು ನೀನ್ ಆಲ್ರೆಡಿ ನನ್ಗೆ ಬರ್ಡನ್ ಆಗಿದ್ಯಾ, ಅದ್ರಲ್ಲಿ ಏನಕ್ಕೆ ಸುಮ್ಮನೆ ಮೆಜರ್ಮೆಂಟ್ಸ್ ಎಲ್ಲ ಇಟ್ಕೊಂಡು ಹೇಳ್ದಷ್ಟು ಮಾತ್ರ ಮಾಡು, ಏನೇ ಅರ್ಜೆಂಟ್ ಇದ್ರೆ ಕೂಡ ನನ್ಗೆ ಕಾಲ್ ಮಾಡು, ಮತ್ತೆ ಇವತ್ ಮಾಡಿದ್ದೆಲ್ಲ ನಿನ್ಗೆ ನೆನ್ಪಿದೆ ಅಲ್ವಾ, ಸೊ ನೆಕ್ಸ್ಟ್ ಡೇ ಇಂದ ಅದೇ ರೊಟೀನ್ ಆಗಿ ನಿನ್ಗೆ ನಡೀತಾ ಇರುತ್ತೆ, ನಿನ್ಗೆ ಪ್ರೆಷರ್ ಫೀಲ್ ಆಗ್ತಾನೆ ಇರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇವಾಗಂಗೆ ನಮ್ ಹೀರೋ ಆಫೀಸ್ ಬಂದಿದ್ರು ಅಷ್ಟೇ, ಅಲ್ಲಿ ಅಸಿಸ್ಟೆಂಟ್ ಮತ್ತೆ ಇನ್ ಕೆಲವರು ಇರ್ತಾರಲ್ವಾ, ಅವ್ರ ಹತ್ರಲ್ಲೇ ಅಸಿಸ್ಟೆಂಟ್ ನಮ್ ಹೀರೋ ಕಿವಿಗೆ ಬೀಳೋ ತರನೇ ಹೇಳ್ತಾ ಇರ್ತಾನೆ. ಈ ಬಾಸ್ಗೆ ಹೀರೋಯಿನ್ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಸೋದೇ ಆಗ್ಲಿ, ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿಸ್ಬೇಕು ಅನ್ನೋದಕ್ಕಿಂತ ದಾಟಿ ಬೇರೆ ಏನೋ ಒಂದು ಫೀಲಿಂಗ್ ಇದ್ರ ತರ ಇದೆ ಕಣೋ. ಪ್ರತಿಯೊಂದು ನೋಡಿ ಮಾಡ್ತಾರೆ, ಅವ್ಳು ಕಂಫರ್ಟ್ ಆಗಿರ್ಬೇಕು ಅಂತ ನೋಡ್ತಾರೆ, ಆಫೀಸಲ್ಲಿ ಇರೋದಕ್ಕಿಂತ ಜಾಸ್ತಿ ಹುಡುಗಿ ಹಿಂದ್ಗಡೆನೆ ಸುತ್ತಾ ಇದಾರೆ. ನನಗೆ ಗೊತ್ತಿರಂಗೆ ನಮ್ ಬಾಸ್ಗೆ ಹುಡುಗಿ ಅಂದ್ರೆ ಇಷ್ಟ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಹೀರೋಗೆ ಅವಳ ಮೇಲೆ ಲವ್ ಇದೆಯೋ ಇಲ್ವೋ, ಆ ಫೀಲ್ ಅವನಲ್ಲಿ ಇದೆಯೋ ಇಲ್ವೋ, ಇವ್ರು ಮಾತಾಡೋದ್ರಲ್ಲಿ ಅವ್ನಿಗೆ ಆಟೋಮೆಟಿಕ್ ಆಗಿ ಫೀಲ್ ಬಂದ್ಬಿಡ್ಬೇಕು, ಆತರ ಅವ್ನಿಗೆ ತಲೆ ಕೆಡಿಸ್ತಾ ಇರ್ತಾರೆ, ಇನ್ನಷ್ಟು ಎಚ್ಚಿ ಬಿಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನೋಡಿದ್ರೆ ಅವಳು ಇಷ್ಟು ದಿನ ಹಳ್ಳಿಯಲ್ಲಿ ಬೆಳೆದಿದ್ದ ಹುಡುಗಿ, ಮತ್ತೆ ಆ ಬೆಟ್ಟದ ಪ್ರದೇಶದಲ್ಲಿ ಇರೋ ತರ ಹುಡುಗಿ, ಈ ತರ ಮನೇಲೆಲ್ಲ ಇದ್ದಿಲ್ವಲ್ಲ, ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳಿಗಂತ ತುಂಬಾ ಆಶ್ಚರ್ಯವಾಗಿರುತ್ತೆ, ಈ ತರ ಎಲ್ಲ ಒಂದು ಅಪಾರ್ಟ್ಮೆಂಟ್ ಇರುತ್ತಾ ಅಂತ. ಹಂಗೆ ಅವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಬಂದು ನಮ್ ಹೀರೋಯಿನ್ಗೆ ಕಾಲ್ ಮಾಡಿರ್ತಾನೆ, ಈ ತರ ನಿಮ್ ಅಪಾರ್ಟ್ಮೆಂಟ್ ಹತ್ರನೇ ಬರ್ತಾ ಇದೀನಿ, ಕೆಳಗಡೆ ಬಂದ್ಬಿಡು ಬ್ರೇಕ್ಫಾಸ್ಟ್ ಗೆ ಹೋಗೋಣ ಅಂದಾಗ ಅವಳು ಹೇಳ್ತಾಳೆ, ಇನ್ನು ಬ್ರೇಕ್ಫಾಸ್ಟ್ ಇಲ್ಲ ನನಗೆ ಹೊರಗಡೆ ತಿಂದಷ್ಟು ಅಭ್ಯಾಸ ಇಲ್ಲ, ನಾನು ರೂಮ್ ಅಲ್ಲೇ ಕುಕ್ ಮಾಡ್ಕೊಂಡ್ಬಿಟ್ಟೆ ಅಂದಾಗ ನೆಕ್ಸ್ಟ್ ಮಿನಿಟ್ ಎದ್ನೋ ಬಿದ್ನೋ ಅಂತ ಹೇಳಿ ಫ್ಲಾಟ್ ಗೆ ಬಂದ್ಬಿಟ್ಟ, ಇವಳು ಮಾಡಿರೋದನ್ನ ತಿನ್ಬೇಕು ಅಂತ. ಒಳಗಡೆ ಬಂದವನು, ನೀನು ಜೀವನದಲ್ಲೇ ಕರೆಕ್ಟ್ ಆಗಿ ಒಂದ್ ಕೆಲಸ ಮಾಡ್ತಿ ಅಂದ್ರೆ ಅಡ್ಗೆ ಮಾಡೋದ್ ಮಾತ್ರನೇ ತುಂಬಾ ಚೆನ್ನಾಗಿ ಮಾಡಿದಿ ಅನ್ಬಿಟ್ಟು ಲೊಟ್ಕೆ ಹಾಕೊಂಡು ಅಲ್ಲಿರೋದನ್ನೆಲ್ಲ ತಿಂತಾ ಇರ್ತಾನೆ. ಇವಳು ಕೇಳ್ತಾಳೆ, ಇವತ್ತು ನಾನು ಆಫೀಸ್ಗೆ ಬರ್ಬೇಕಾ ಅಂತ. ಅದಾದ್ಮೇಲೆ ಇವನು ಆಫೀಸ್ಗೆ ಬಂದ್ಬಿಡ್ತಾನೆ. ಅವನಿಗೆ ಅರ್ಥ ಆಗ್ತಿದೆ, ನಾನು ಅವಳ ಮೇಲೆ ತುಂಬಾನೇ ಎಕ್ಸ್ಟ್ರಾ ಕೇರ್ ತಗೊಳ್ತಾ ಇದೀನಿ, ಪ್ರತಿಕ್ಷಣ ಅವಳೇ ನೆನಪು ಬರ್ತಿದ್ದಾಳೆ, ಅವಳ ನೆನಪಲ್ಲೇ ಇದೀನಿ ಅನ್ನತ್ರ ಅವನ್ಗೂ ಫೀಲ್ ಆಗ್ತಿದೆ. ಇದನ್ನೆಲ್ಲ ನಮ್ ಹೀರೋಗಿಂತ ಚೆನ್ನಾಗಿ ಅವ್ರ ಅಸಿಸ್ಟೆಂಟ್ ಗೆ ಅರ್ಥ ಆಗ್ತಾ ಇರುತ್ತೆ, ಅವ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಈಗ ಹೀರೋ ಆಫೀಸ್ಗೆ ಬಂದವನು ಎಲ್ಲಿ ಹೀರೋಯಿನ್ ಎಲ್ಲಿ ಅಂತ ಕೇಳಿದಾಗ ಈ ತರ ಇವತ್ತು ನಮ್ ಹೀರೋಯಿನ್ ಗೆ ಬ್ಯಾಂಡ್ ಮೆಂಬರ್ಸ್ ಜೊತೆನೆ ರಿಹರ್ಸಲ್ ಇದೆ, ಎಲ್ಲರೂ ಬ್ಯಾಂಡ್ ನಡೀತಿರೋ ಜಾಗದಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇವ್ನಿಗೆ ಸಖತ್ ಟೆನ್ಷನ್ ಆಗೋಯ್ತು. ನನ್ನ ಕೇಳಿದೆ ಇಷ್ಟು ಧೈರ್ಯ ಇದ್ರೆ ಅವಳನ್ನ ಕಳ್ಸ್ಕೊಡ್ತೀರಾ ಅಂತ ಹೇಳಿ ಇವ್ನ್ ಎದ್ನೋ ಬಿದ್ನೋ ಅಂತ ಹೇಳಿ ಆ ರಿಹರ್ಸಲ್ ನಡೀತಿರೋ ಜಾಗಕ್ಕೆ ಬರ್ತಿದ್ದಾರೆ. ಅಲ್ಲಿ ರಿಹರ್ಸಲ್ ನಡೀತಾ ಇರೋ ಹಾಲ್ ಅಲ್ಲಿ ನಮ್ ಹೀರೋಯಿನ್ ಹಂಗೆ ಗೊಂಬೆ ತರ ಚೇರ್ ಹಾಕಿ ಕುತ್ಕೊಂಡ್ಬಿಟ್ಟಿರ್ತಾಳೆ ಸೆಂಟ್ರಲ್ಲಿ. ಈ ಬಾಯ್ಸ್ ಎಲ್ಲ ಸುತ್ತಿ ಅವಳನ್ನ ನೋಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಬಟ್ ಅವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಹೆಂಗಿರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾಳೆ. ಆಗ ಅದೇ ಬ್ಯಾಂಡ್ ಅಲ್ಲೇ ಒಂದು ಹುಡುಗಿ ಇರ್ತಾಳೆ. ಅವಳು ಬಂದು ನಮ್ ಹೀರೋಯಿನ್ ಹತ್ರ ಹೇಳ್ತಾಳೆ, ಇಲ್ಲೋಡಮ್ಮ ನೀ ಇತ್ರ ಗೊಂಬೆ ತರ ಕುತ್ಕೊಂಡ್ರೆ ಆಗಲ್ಲ, ನೀನ್ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ಬೇಕು, ಇತರ ಯಾರ ಮುಖ ನೋಡ್ದೆ ನೆಲ ನೋಡ್ಕೊಂಡು ಕುತ್ಕೊಂಡ್ರೆ ಎಕ್ಸ್ಪ್ರೆಷನ್ಸ್ ಬರಲ್ಲ, ಐ ಕಾಂಟ್ಯಾಕ್ಟ್ ನ ಮಾಡ್ಬೇಕು, ಫಸ್ಟ್ ನೀನ್ ಗೆಟಪ್ ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಅವಳನ್ನ ರೆಡಿ ಮಾಡಕ್ಕೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಮ್ ಹೀರೋ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಎದ್ನೋ ಬಿದ್ದೋ ಅಂತ ಹೇಳಿ ಆ ಬ್ಯಾಂಡ್ ಮೆಂಬರ್ಸ್ ಎಲ್ಲ ಇರೋ ಜಾಗಕ್ಕೆ ಓಡ್ ಬರ್ತಾ ಇರ್ತಾರೆ. ಎದುರುಗಡೆ ಹೀರೋಯಿನ್ ತರ ಶಾರ್ಟ್ ಆಗಿ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಡ್ ಬರ್ತಾ ಇರೋದನ್ನ ನೋಡ್ಬಿಟ್ಟು ಓಡೋಗಿ ಅವಸ್ಕೊಳ್ತಾನೆ. ಆಕ್ಚುಲಿ ಅವಳನ್ನ ನೋಡ್ಕಂತಾನೆ ಬಂದಿದ್ದು, ಆದ್ರೆ ಇವಾಗ ಏನಕ್ಕೂ ಅವಸ್ಕೊಳ್ತಾ ಇದ್ದಾನೆ, ಅವ್ನ್ ಕ್ಯಾರೆಕ್ಟರೇ ಇದು. ಅವಾಗ ಅವ್ನಿಗೆ ಮೂಡ್ ಸ್ವಿಂಗ್ ಆಗ್ತಾನೆ ಇರುತ್ತೆ. ಅಯ್ಯೋ ಇವಳೇನ್ ಇಷ್ಟು ಶಾರ್ಟ್ ಡ್ರೆಸ್ ಹಾಕೊಂಡಿದ್ದಾಳೆ, ನೋಡಕ್ ತುಂಬಾ ಚೆನ್ನಾಗಿ ಬೇರೆ ಕಾಣಿಸ್ತಿದ್ದಾಳೆ, ನನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ವೇ ಅಂತ ಹೇಳಿ ಅಲ್ಲೋಗಿ ಒಂದ್ ಮೂಲೆಯಲ್ಲಿ ಕುತ್ಕೋಬಿಟ್ಟ. ಆ ಅಸಿಸ್ಟೆಂಟ್ ಗ ತಲೆ ಅರ್ಥ ಆಗ್ತಾ ಇಲ್ಲ, ಪಾಪ ಅವ್ನ್ ಬಾಯ್ ತಕೊಂಡು ಕುತ್ಕೊಂಡಿದ್ರೆ ಇವ್ನು ಹೇಳ್ತಾನೆ, ಏಕೆ ಏನಾಗಿದೆ ನನಗೆ, ಯಾಕೆ ಏನು ಯೋಚನೆ ಮಾಡಕ್ ಆಗ್ತಾ ಇಲ್ಲ, ನನ್ ಮೈಂಡ್ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗ್ಬಿಡಿದೆ ಅಂತ ಹೇಳಿ ಲೂಸ್ ತರ ಮಾತಾಡ್ತಾ ಇರ್ತಾನೆ. ಯಾಕೆ ಏನಾಗಿದೆ, ಯಾಕೆ ನನ್ ಕೈಲಿ ಏನು ಯೋಚನೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಹಂಗೆ ಪೇಚಾಡ್ಕೊಂಡು ಕುತ್ಕೊಂಡಿರ್ತಾನೆ. ಅಸಿಸ್ಟೆಂಟ್ ಗೆ ಪಾಪ ಏನ್ ಅರ್ಥ ಆಗ್ತಾ ಇಲ್ಲ. ಅದೇ ಟೈಮ್ ಅಲ್ಲಿ ಆ ಬ್ಯಾಂಡ್ ಹುಡುಗರೆಲ್ಲ ಯಾವ್ದೋ ಒಂದು ಲವ್ ಸಾಂಗ್ ನ ಆಡಕ್ಕೆ, ಒಂದು ರೊಮ್ಯಾಂಟಿಕ್ ಲವ್ ಸಾಂಗ್ ಆಡಕ್ಕೆ ಸ್ಟಾರ್ಟ್
ಸ್ಟಾರ್ಟ್ ಮಾಡ್ಬಿಟ್ರ ಇವ್ನಿಗೇನು ಟೆನ್ಷನ್ ಆಗುತ್ತೆ. ಯಾಕ್ರೋ ಇವಾಗ ಏನಕ್ರೋ ಈ ಸಾಂಗ್ ನ ಆಡ್ತಾ ಇದೀರ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಸಂಬಂಧನೇ ಇಲ್ದೆ ಕೂಗಾಡ್ತಾ ಇರ್ತಾನೆ. ಅದ್ರಿಂದ ಆ ಬಾಯ್ಸ್ಗೆ ಏನ್ ಅರ್ಥ ಆಗ್ತಲ್ಲ ಯಾಕೆ ಬಾಸ್ ಹಿಂಗ ಆಡ್ತಿದ್ದಾರೆ ಅಂತ ಅಸಿಸ್ಟೆಂಟ್ ಆಗಿ ತರ ಅಂತ ಹೇಳ್ಕೊಂಡು ಹೊಟ್ಟೋದ. ಆಲ್ರೆಡಿ ನಮ್ ಹೀರೋ ಬಗ್ಗೆ ಹೇಳಿದ್ದೆ ಅವ್ನಿಗೊಂಥರ ಡಿಫ್ರೆಂಟ್ ಟೈಪ್ ಆಫ್ ಸಿಂಡ್ರೋಮ್ ಇದೆ ಅಂತ. ಅದರ ಒಂದು ಸಿಂಪ್ಟಮ್ಸ್ ಇವಾಗ ನಡೀತಾ ಇರೋದು ಇವ್ನಿಗಿದೆಲ್ಲ. ಅವಾಗ ಮೂಡ್ ಸ್ವಿಂಗ್ ಆಗ್ತಾನೆ ಇರುತ್ತೆ. ಅವ್ನ್ ಯಾವ ಟೈಮಲ್ಲಿ ಯಾವ ತರ ನಡ್ಕೊಂತಾನೆ ಏನ್ ಮಾತಾಡ್ತಾನೆ ಅಂತ ಅವ್ನಿಗೆ ಗೊತ್ತಾಗೋದಿಲ್ಲ. ಹಂಗೆ ಅವತ್ತು ಈವ್ನಿಂಗ್ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ನಮ್ ಹೀರೋ ಬಂದು ಹೀರೋಯಿನ್ ಗೆ ಕಾಲ್ ಮಾಡಿರ್ತಾನೆ. ಇನ್ನು ರೂಮ್ ಗೆ ಬಂದ್ಬಿಟ್ಟ ಅಂದಾಗ ಅವಳು ಕೂಡ ಆ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳಿದಾಗ ಸರಿ ಆಯ್ತು ನಿನ್ ರೂಮ್ ಮನೇಲಿ ಅಂದ್ರೆ ಇವಾಗ ಕೊಟ್ಟಿರೋ ಫ್ಲಾಟ್ ಅಲ್ಲಿ ಎಕ್ಸ್ಟ್ರಾ ರೂಮ್ ಒಂದಿದೆಲ್ಲ ರೂಮ್ ಒಳಗಡೆ ಒಂದು ಡಿವೈಸ್ ಇಟ್ಟಿದ್ದೀನಿ ಹೋಗೋದನ್ನ ಆನ್ ಮಾಡು ಅಂದಾಗ ಇವಳು ಯಾಕೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಯಾಕೆ ಏನು ಎಂತ ಅಂತ ಕ್ವೆಶ್ಚನ್ ಕೇಳ್ದಿದ್ರೆ ನಿನ್ ಕಾಲ್ ಮೂವ್ ಆಗಲ್ವಾ ಹೋಗು ಫಸ್ಟ್ ಹೋಗ್ಬಿಟ್ಟು ಆನ್ ಮಾಡೋಗು ಅಂದಾಗ ಇವಳು ಹೋಗಿ ಆನ್ ಮಾಡ್ತಾಳೆ. ಮೋಸ್ಟ್ಲಿ ಕಾಲಿಂಗ್ ಅಂತ ಹೇಳಿ ಕಿವಿಯಲ್ಲಿ ಇಟ್ಕೊಂಡಾಗ ಅವ್ನು ಹೇಳ್ತಾನೆ ಅದನ್ನ ಕಿವಿಯಲ್ಲೆಲ್ಲ ಇಟ್ಕೋಬಾರ್ದು ಮುಖಕ್ ನೇರವಾಗಿ ಇಟ್ಕೊ ಅಂದಾಗ ಇವಳು ಹೇಳ್ತಾಳೆ ಓ ವಿಡಿಯೋ ಚಾಟ್ ಅಂದಾಗ ಇವ್ನ್ ಕೇಳ್ತಾನೆ ಓ ಮೇಡಮ್ಗೆ ವಿಡಿಯೋ ಚಾಟ್ ಎಲ್ಲ ಗೊತ್ತಾ ಕಡಲಿದ್ರು ಪರವಾಗಿಲ್ಲ ತುಂಬಾ ತಿಳ್ಕೊಂಡಿದ್ಯಾ ಅಂದಾಗ ವಿಡಿಯೋ ಚಾಟ್ ಅಂತಂದ್ರೆ ನಿಮ್ ಮುಖನು ನನ್ಗೆ ಕಾಣಿಸ್ಬೇಕಲ್ವಾ ಯಾಕೆ ನೀವ್ ಕಾಣಿಸ್ತಾ ಇಲ್ಲ ಅಂದಾಗ ಇವ್ನ್ ಬೇಕಂತಾನೆ ಓ ಯಾಕೆ ನನ್ನ ನೋಡ್ಬೇಕು ಅಂತ ನಿನ್ಗೆ ಅನಿಸ್ತಾ ಇದೆಯಾ ಅಂತ ಕೇಳ್ತಾನ. ಅವಳು ಹೇಳ್ತಾಳೆ ವಿಡಿಯೋ ಚಾಟ್ ಅಂದ್ರೆ ನೀವ್ ಕೂಡ ನನ್ಗೆ ಕಾಣಿಸ್ಬೇಕಲ್ವಾ ಅದಕ್ಕೆ ಹಂಗಾದ್ರೆ ನೀವ್ ಕೂಡ ಏನ್ ಬೇಕಂತ ನನ್ನ ನೋಡ್ಬೇಕಂತ ಫೋನ್ ಮಾಡಿಲ್ವಲ್ಲ ಅಂತ ಇವಳು ಕೇಳಿದಾಗ ಅವ್ನು ಹೇಳ್ತಾನೆ ಇಲ್ಲ ನೀನ್ ನೋಡಕಂತಾನೆ ನಾನ್ ಫೋನ್ ಮಾಡಿದೆ ಅಂತ. ಅವಳಿಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ ಸೈಲೆಂಟ್ ಆಗ್ಬಿಟ್ಲು. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಅವ್ರ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇರ್ತಾರೆ. ಇವಳು ಕೂಡ ಓಕೆ ಅಸಿಸ್ಟೆಂಟ್ ಬಂದಿರ್ಬೋದು ಅಂತ ಹೇಳಿ ಇವಳು ಪಾಡಿಗೆ ಇವಳು ಆ ಡಿವೈಸ್ ನ ಅಲ್ಲೇ ಇಟ್ಬಿಟ್ಟು ಹೊರಟೋದ್ಲು. ಅವನು ಇಲ್ಲ ಅವನಲ್ಲ ಈ ಟೈಮ್ಗೆ ಬರೋದಿಲ್ವಲ್ಲ ಅಂತ ಹೇಳಿ ಫೋನ್ ನ ಕಿವಿಯಲ್ಲಿ ಇಟ್ಕೊಂಡಿದ್ದಾನೆ. ಬಟ್ ಯಾವ್ದೇ ಒಂದು ಸೌಂಡ್ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಅವಳಿರೋ ಜಾಗದಲ್ಲಿ ಒಂದು ಗನ್ ಶೂಟ್ ಸೌಂಡ್ ಎಲ್ಲ ಕೇಳಿಸುತ್ತೆ. ಇವ್ನಿಗೆ ಸಖತ್ ಗಾಬರಿ ಆಗೋಯ್ತು. ಏನಾಯ್ತು ಏನೋ ಅಂತ ಹೇಳಿ ಅವಳಿಗೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಿದ್ದಾನೆ. ಅವಳಿಗೆ ಕಾಲ್ ಬೇರೆ ನಾಟ್ ರೀಚಬಲ್ ಕಾಲ್ ಬೇರೆ ರಿಂಗ್ ಆಗ್ತಿದೆ ಎತ್ತಾ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಎದ್ನೋ ಬಿದ್ನೋ ಅಂತ ನಮ್ ಹೀರೋನ್ ಅವ್ರ ಫ್ಲಾಟ್ ಕಡೆನೆ ಓಡ್ ಬರ್ತಾನೆ. ಜೊತೆಗೆ ಅವ್ನಿಗೆ ಲಿಫ್ಟ್ ಅಲ್ಲಿ ಹೋಗೋ ಪೇಷನ್ಸ್ ಕೂಡ ಇಲ್ಲ. ಎಷ್ಟೋ ಫ್ಲೋರ್ ಅಲ್ಲಿ ಇರ್ತಾಳೆ ಅವಳು ಮೇಲೆ ಅಷ್ಟು ಫ್ಲೋರ್ ನ ಕೂಡ ಮೆಟ್ಲ್ ಹತ್ಕೊಂಡು ಓಡೋಗ್ತಾನೆ. ಇವ್ನ್ ಹೋಗಿ ಪಿನ್ ಎಲ್ಲ ಹಾಕ್ಬಿಟ್ಟು ಡೋರ್ ಓಪನ್ ಮಾಡೋಷ್ಟ್ರಲ್ಲಿ ಇವಳು ಚೆನ್ನಾಗಿ ಒಳ್ಳೆ ಫ್ರೆಶ್ ಆಗಿರೋ ಆಪಲ್ ತರ ಬಂದು ಡೋರ್ ನ ಓಪನ್ ಮಾಡ್ತಾಳೆ ತುಂಬಾ ಕೂಲ್ ಆಗಿ. ಇವ್ನ್ಗಂತೂ ಅಷ್ಟೇ ಪ್ರಾಣ ಇವಾಗ ಬಂದಂಗಿದೆ. ನಿಧಾನಕ್ಕೆ ಹೋಗ್ಬಿಟ್ಟು ಅವಳನ್ನ ಹಗ್ ಮಾಡ್ಕೊಂಡು ತುಂಬಾ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತಾನೆ. ಅದೇ ಸ್ವಲ್ಪ ತಲೆ ಭಯಕ್ಕೆ ಶುರು ಮಾಡ್ಬಿಟ್ಟ. ಬುದ್ಧಿ ಇಲ್ವಾ ನಿನ್ಗೆ ಮೈ ಮೇಲೆ ಭಯ ಭಕ್ತಿ ಅನ್ನೋದಿಲ್ವಾ ನಿನ್ಗೆ ಯಾರು ಬಂದು ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡಿದ್ರೆ ಕೂಡ ಡೋರ್ ಓಪನ್ ಮಾಡ್ಬಿಡ್ತೀಯಾ ಮೌಂಟೇನ್ ಅಲ್ಲಿ ಇರೋದ್ರಿಂದ ಅಲ್ಲಿ ನಿನ್ಗೇನು ಅಪಾಯ ಆಗಿಲ್ಲ ಅಂತ ಇಲ್ಲೂ ಅದೇ ತರ ಇರುತ್ತೆ ಅಂತ ಅನ್ಕೊಂಡ. ಎಲ್ಲ ಸಿಚುವೇಶನ್ ಒಂದೇ ತರ ಇರುತ್ತೆ ಅಂತ ಅನ್ಕೋಬೇಡ. ಸಿಟಿ ಬಗ್ಗೆ ನೀನು ತುಂಬಾ ಕಡಿಮೆ ಹಂಚಿಕೆ ಆಗ್ತಾ ಇದೆಯಾ ಅಷ್ಟೇ ಇಲ್ಲ ಯಾರಾಗಿದ್ರು ಒಂದೇ ಪಂಚಲಿ ಒಡೆದು ಬಿಸಾಕ್ಬಿಡ್ತೀನಿ ಅನ್ನೋ ತರ ನಿನ್ಗೆ ನೆನಪ ಅನ್ನೋ ತರ ಕೇಳಿದಾಗ ಇವಳು ಹೇಳ್ತಾಳೆ ಹೌದೌದು ನಾನು ಹೊಡೆದಿರೋ ಪಂಚಲಿ ತುಂಬಾ ಜನ ಜ್ಞಾನ ತಪ್ಪಿ ಕೂಡ ಬಿದ್ದಿರ್ತಾರೆ ಅಂತ. ಅವ್ನ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಇವಳು ಅವನ್ನ ಹೊಡೆದಿರ್ತಾಳಲ್ಲ ಫಸ್ಟ್ ಟೈಮು ಅದ್ರ ನೆನ್ಸ್ಕೊಂಡು ಗೇಲಿ ಮಾಡ್ತಾ ಇರ್ತಾಳೆ. ಆದ್ರೆ ಹೀರೋಗೊಂಥರ ಟೆನ್ಷನ್ ಆಗೋಯ್ತು. ಏನಂದ್ರೆ ಇಲ್ಲಿ ಇನ್ನೊಂದ್ಸತಿ ಹೊಡಿ ನೋಡೋಣ ಅಂದಾಗ ಅವಳು ಇಲ್ಲ ನಾನು ಹೊಡಿಬೇಕು ಅಂತ ಅಲ್ಲ ಆಲ್ರೆಡಿ ಮಾಡಿದ್ನಲ್ಲ ಅದನ್ನ ಹೇಳ್ದೆ ಅಂತ ಹೇಳ್ತಾಳೆ. ಆದ್ರೆ ಇವ್ನ್ ಬಿಡ್ತಾಯಿಲ್ಲ. ಇಲ್ಲ ನೀನು ಒಂದ್ಸತಿ ಹೊಡೆದು ನೋಡು ನಾನು ಅದನ್ನ ಟ್ರೈ ಮಾಡ್ಬೇಕು ನೀನ್ ಎಷ್ಟು ಸ್ಟ್ರಾಂಗ್ ಆಗಿದ್ಯಾ ಅಂತ ಕೈನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಬಿಡ್ತಾ ಇಲ್ಲ. ಇವಳು ಇಲ್ಲ ಬಿಡಿ ಬಿಡಿ ಅಂತ ಹೇಳ್ತಾ ಇದ್ರೆ ಕೂಡ ಅವ್ನು ಬಿಡ್ತಾ ಇಲ್ಲ. ಹಂಗೆ ನೋಡ್ತಾ ಇರ್ತಾನೆ ಅವ್ನ್ಗೆ ಯಾರಿದಂಗೆ ನೋಡ್ತಾ ಇದ್ದಾನೆ. ಇವಳು ಏನಾಯ್ತು ಇವಾಗ ಏನಕ್ಕೆ ಹತ್ರ ನೋಡ್ತಾ ಇದ್ದೀರಾ ಅಂತ ಇಲ್ಲ ನಾನ್ ನೋಡ್ತಾ ಇಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ನಾನ್ ಯಾಕೆ ಇಷ್ಟೊತ್ತು ನೀನ್ ಕೈ ಹಿಡ್ಕೊಂಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವ್ಳು ಕಣ್ಣ ನೋಡ್ಕೊಂಡೇ ಮಾತಾಡ್ತಾ ಇದ್ದಾನೆ. ಜೊತೆಗೆ ಅವನಲ್ಲೇ ಒಂದು ಕನ್ಫ್ಯೂಷನ್ ಇರುತ್ತಲ್ಲ ಅವ್ನು ಹೇಳ್ತಾನೆ ಯಾಕೆ ಇವಾಗ ನನ್ನ ಹಾರ್ಟ್ ಈ ತರ ಬಡ್ಕೊಂತ ಇದೆ ನನಗೆ ಇಷ್ಟೊಂದು ಗಾಬರಿ ಆಗ್ತಿದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಅದಾ ನೀವು ಮೋಸ್ಟ್ಲಿ ಲಿಫ್ಟ್ ಅಲ್ಲಿ ಬಂದಿಲ್ಲ ಅಂತ ಕಾಣಿಸುತ್ತೆ ಸ್ಟೆಪ್ಸ್ ಹತ್ಕೊಂಡು ಓಡ್ ಬಂದಿದ್ದೀರಲ್ವಾ ಅದರಿಂದಾನೆ ಅಂತ ಹೇಳಿದಾಗ ಇವಾಗ ಅವ್ನಿಗೆ ಸ್ವಲ್ಪ ರಿಯಾಲಿಟಿಗೆ ಬರುತ್ತೆ. ಓಕೆ ಓಕೆ ಅಂತ ಹೇಳಿ ನಮ್ ಹೀರೋ ನೀರೆಲ್ಲ ಕೊಟ್ಟಾಗ ಅವನು ಕುಡಿದ್ಬಿಟ್ಟು ಒಂದು ಕನ್ಫ್ಯೂಷನ್ ಅಲ್ಲೇ ಅಲ್ಲಿಂದ ಹೊರಗಡೆ ಬರ್ತಾನೆ. ಏನು ಮಾತಾಡಿಲ್ಲ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಮತ್ತೆ ತಿರ್ಕೊಂಡ್ ಬಂದ್ಬಿಟ್ಟು ಮುಖ್ಯವಾಗಿ ಬಂದಿದ್ ವಿಷಯನೇ ಮರ್ತೋಗ್ಬಿಟ್ಟ. ಯಾರು ಬಂದು ಕಾಲಿಂಗ್ ಪ್ರೆಸ್ ಮಾಡಿದ್ದು ಅಂತ ಕೇಳಿದಾಗ ಇವಳು ಅದು ಅಂತಿದ್ದಾಳೆ ಹೊರತು ಏನು ಬಾಯಿಂದ ಮಾತ್ ಬರ್ತಾ ಇಲ್ಲ. ಇವ್ನು ಕೇಳ್ತಾನೆ ಏನ್ ಅದು ಇದು ಅಂತ ಇದೆಯಾ ಯಾರಂತ ಬಾಯ್ ಬಿಟ್ಟು ಹೇಳು ಅಂದಾಗ ಇವಳು ಏನ್ ಹೇಳ್ತಾ ಇಲ್ಲ ಸೈಲೆಂಟ್ ಆಗಿರ್ತಾಳೆ. ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾಳೆ. ಇವ್ನ್ ಬಿಡ್ತಾ ಇಲ್ಲ ಕೈ ಹಿಡ್ಕೊಂಡ್ಬಿಟ್ಟ ಇನ್ನು ಫೋರ್ಸ್ ಆಗಿ ಕೇಳ್ಬೇಕು ಅಂತ. ಬಟ್ ಏನ್ ಅನ್ಕೊಂಡೋ ಏನೋ ಇವಾಗ ಬೇಡ ಸರಿ ಆಯ್ತು ನೀನು ರೆಸ್ಟ್ ತಗೋ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವರ ಫ್ರೆಂಡ್ ಒಬ್ಬ ಇದ್ದ ಅಲ್ವಾ ಆ ಬಬ್ಲಿ ಆಗಿರೋನು ಅವ್ನ್ ಬಂದು ಯಾರ ಹತ್ರನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಹೀರೋಗೆ ಆಪೋಸಿಟ್ ಅವನೊಬ್ಬ ಇರ್ತಾನೆ. ಅವ್ನ್ ಬಂದು ಹೀರೋಯಿನ್ ಈಗ ಹೀರೋ ಜೊತೆ ಇದ್ದಾನೆ ಅಂದ್ರೆ ಹೀರೋಗೆ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಗೊತ್ತಾಗಿ ಏನೋ ಒಂದು ರಿವೆಂಜ್ ಪ್ಲಾನ್ ಮಾಡಿದಾನೇನೋ ಅವನ ಹತ್ರನೇ ಈಗ ಈ ಡುಮ್ಮ ಬಂದು ಮಾತಾಡ್ತಾ ಇರೋದು. ಓಕೆ ಬಾಸ್ ಎಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳ್ತಿದ್ದಾನೆ. ಬಟ್ ಏನ್ ಪ್ಲಾನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಆಸ್ ಯೂಶುವಲ್ ಅವ್ನ ಆಫೀಸಿಗೆ ಬರೋ ತರ ಬಂದ. ಆದ್ರೆ ಇವತ್ತು ಆಫೀಸಿಗೆ ಬರೋಷ್ಟ್ರಲ್ಲಿ ಅವ್ನಿಗೆ ಸಖತ್ ಶಾಕು. ಹಂಗೆ ಕಣ್ ಹಾರಿಸದೆ ನೋಡ್ತಾ ಇದ್ದಾನೆ ಗೋಡೆ ಕಡೆ. ಏನಂತ ನೋಡಿದ್ರೆ ಅಸಿಸ್ಟೆಂಟ್ ಒಳ್ಳೆ ಹೆಸರು ಎತ್ಕೊಳ್ತೀನಿ ಅನ್ನೋ ಹೆಸರಲ್ಲಿ ಅಂದ್ರೆ ಹೀರೋಯಿನ್ ಅಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ ಅಲ್ವಾ ಅದರಿಂದ ದೊಡ್ಡದಾಗಿ ಫ್ರೇಮ್ ಹಾಕಿ ತಗಲಾಕ್ಬಿಟ್ಟಿರ್ತಾನೆ ಅವ್ನ ಆಫೀಸಲ್ಲಿ. ಇದ ನೋಡಿ ಅವ್ನಿಗೆ ಟೆನ್ಷನ್ ಆಗೋಯ್ತು. ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು ಇದುವರೆಗೂ ನಾನು ಇಷ್ಟು ಜನನ ಸೆಲೆಬ್ರಿಟಿ ಮಾಡಿದೀನಿ ಒಂದು ಆಕ್ಟ್ರೆಸ್ ಫೋಟೋ ಕೂಡ ನನ್ನ ರೂಮ್ ಅಲ್ಲಿ ಇರೋದಿಲ್ಲ ಅಂತದ್ರಲ್ಲಿ ಊರ್ಗೆಲ್ಲ ನೀನ್ ಡಂಗುರ ಸಾರ್ತಾ ಇದೀಯಾ ಮೈಕ್ ಇಟ್ಕೊಂಡು ಹೇಳ್ತಾ ಇದೀಯಾ ಮರ್ಯಾದಕ್ಕೆ ಆಫೀಸಿಗೆ ಬಂದ್ ಸೇರೋ ನಾಯಿ ಅಂತ ಬೈತಾ ಇರ್ತಾನೆ. ಅಸಿಸ್ಟೆಂಟ್ ಕೂಡ ಬಾಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಎಷ್ಟೊಂದು ಆಸೆ ಇದೆ ಗೊತ್ತಾ ಆದ್ರೆ ಅದನ್ನ ಮಾತ್ರ ಒಪ್ಕೊಳ್ಳೋದಿಲ್ವೇ ಅವ್ರು ಒಪ್ಕೊಂಡ್ರು ಅವ್ರ ಮನ್ಸು ಒಪ್ಕೊಳ್ತಾ ಇಲ್ಲ. ಇರ್ಲಿ ಮೇಲೆ ಕಿತ್ರ ಕೋಪಾಗಿ ಮಾತಾಡಿದ್ರೆ ಕೂಡ ಒಳಗಡೆ ರೆಕ್ಕೆ ಕಟ್ಕೊಂಡು ಹಾರ್ತಾ ಇರ್ತಾರೆ ಗೊತ್ತಾ ಅಂತ ನಮ್ ಹೀರೋಯಿನ್ ಹತ್ರ ಹೇಳ್ಕೊಂಡು ಅವಳು ನಂಗೆ ಆಫೀಸ್ ಕಡೆ ಕರ್ಕೊಂಡ್ ಬರ್ತಾನೆ. ಅಂದ್ರೆ ಪ್ರಾಕ್ಟೀಸ್ಗೆ ಹೋಗ್ಬೇಕು ಅಂತ ಹೇಳಿದ್ರಲ್ವಾ ಆ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಇಲ್ಲಿ ಪ್ರಾಕ್ಟೀಸ್ ನಡೀತಾ ಇರೋ ಜಾಗದಲ್ಲಿ ಅವಳ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ. ಸೇಮ್ ಅದೇ ತರ ಗೊಂಬೆ ತರ ಕೂತಿರ್ತಾಳೆ.
ಹೋಗ್ತಾರೆ. ಅಲ್ಲಿ ಟ್ರೈನಿಂಗ್ ಕೊಡಕ್ಕೆ ಅಂತ ಒಬ್ರು ಬಂದಿರ್ತಾರಲ್ವಾ ಟ್ರೈನರ್, ಅವ್ರು ಹೇಳ್ತಾರೆ ಏನಮ್ಮ ಇದು ನಿನ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ, ಈ ಹುಡುಗಿ ಮುಖದ ಮೇಲೆ ಹೆಂಗಪ್ಪ ಎಕ್ಸ್ಪ್ರೆಷನ್ ತರ್ಸೋದು ಅನ್ಕೊಂಡು ಹೋಗ್ಬಿಟ್ಟು ಅವರೇ ಕೇಳ್ತಾರೆ, ಇಲ್ಲಿ ನೋಡಮ್ಮ ನಿನಗೆ ಫೀಲಿಂಗ್ಸೇ ಬರ್ತಾ ಇಲ್ಲ, ನನಗ್ ಗೊತ್ತಿರೋಂಗೆ ನಿನ್ ಮನ್ಸಲ್ಲಿ ಇಷ್ಟಪಡೋ ತರ ಯಾರಾದ್ರೂ ಇರ್ತಾರೆ, ಆದ್ರೆ ಅವ್ರ ಮೇಲೆ ನಿನ್ಗೊಂದು ಒಳ್ಳೆ ಅಭಿಪ್ರಾಯ ಇರುತ್ತೆ, ಅವ್ರನ್ನ ಮನ್ಸಲ್ಲಿ ತಂದ್ಕೋ, ಅವಾಗ್ಲೇ ನಿನ್ಗೆ ಸ್ವಲ್ಪ ಆದ್ರೂ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರೋದು, ನಮ್ ಕೆಲ್ಸನೂ ಆಗೋದು ಅನ್ನೋ ತರ ಹೇಳಿದಾಗ ಅವ್ಳು ಸ್ವಲ್ಪ ಯೋಚನೆ ಮಾಡ್ತಾಳೆ. ಬಟ್ ಆತರ ಯಾರು ಇಲ್ವಲ್ಲ, ಇವಾಗವರೆಗೂ ನನಗೆ ಬಾಯ್ ಫ್ರೆಂಡ್ ಕೂಡ ಇಲ್ವಲ್ಲ ಅಂತ ಯೋಚನೆ ಮಾಡಿದವಳು ಟಕ್ಕಂತ ಹೀರೋನೇ ಮೈಂಡ್ ಬರೋದು. ಫಸ್ಟ್ ಅವನ ನೋಡಿದಾಗ ಅವನ ಹತ್ರ ಮಾತಾಡಿದ್ದು, ಅವನ ಹೊಡೆದಿದ್ದು ಅಂತ ಪ್ರತಿಯೊಂದು ಅವಳಿಗೆ ನೆನಪು ಬರುತ್ತೆ. ಆದ್ರೆ ನೆನಪು ಬಂದಿದ ತಕ್ಷಣ ಆಟೋಮೆಟಿಕ್ ಆಗಿ ಅವಳ ಮುಖದ ಮೇಲೆ ಸ್ಮೈಲ್ ಬರುತ್ತೆ. ಸಕ್ಕದಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ ಅಂತಾನೆ ಹೇಳ್ಬೇಕು. ಅಲ್ಲಿ ಇರೋರೆಲ್ಲ ಸಖತ್ತು ಇಷ್ಟನೇ ಪಟ್ಬಿಟ್ರಿ ಇವಳನ್ನ, ಅಯ್ಯೋ ಇದೇನಿದೆ ಹುಡುಗಿ ಇಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾಳೆ ಅಂತ ಎಲ್ಲರೂ ಅಡ್ಮೈರ್ ಮಾಡಿ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಪಾಪ ನಮ್ಮ ಅಸಿಸ್ಟೆಂಟ್ ಬಾಗಿಲ್ಗೆ ಆಚೆ ಕಡೆ ಕೂತ್ಕೊಂಡು ಓ ಅಂತ ಹೇಳ್ತಾ ಇರ್ತಾನೆ, ಮಾಡ್ತೀಯೇನು ಸತಿ ಈ ತರ ಅಧಿಕ ಪ್ರಸಂಗ ಮಾಡ್ತೀಯಾ, ಎಷ್ಟು ಧೈರ್ಯ ಇದ್ರೆ ಫೋಟೋ ಎತ್ಕೊಬಂದ್ ನನ್ನ ರೂಮ್ ಅಲ್ಲಿ ಹಾಕ್ತೀಯ ಅಂತ ಹೇಳಿ ಸೊರ್ರಾಗಿ ಹೊಡೆದು ಹೊರಗಡೆ ಹಾಕ್ಬಿಟ್ಟಿರ್ತಾನೆ. ಅಸಿಸ್ಟೆಂಟ್ ಕೂತ್ಕೊಂಡು ಅಳ್ಳೋದಲ್ದೆ ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಕಿತ್ತಾಕ್ಬಿಟ್ಟ ಈ ನಾಯಿ ಅಂತ ಓ ಅಂತ ಅಳ್ತಾ ಇರ್ತಾನೆ. ಅಲ್ಲಿ ಬ್ಯಾಂಡ್ ಸ್ಟೂಡೆಂಟ್ಸ್ ಎಲ್ಲ ಬಂದ್ರೆ ಅವ್ರನ್ನೆಲ್ಲ ಆಗ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಆ ಹುಡುಗರು ಕೂಡ ಇವ್ನಿಗೆ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಸರಿ ಆಯ್ತು ಬಿಡಿ ನಮ್ ಬಾಸ್ ಸ್ವಲ್ಪ ಹಂಗೆ ತಾನೆ ಅಂತ ಹೇಳಿ ಅವ್ನಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸರಿ ಪ್ರಾಕ್ಟೀಸ್ ಎಲ್ಲ ಮುಗಿತಾ, ಎಲ್ಲಿ ಇವ್ರಿ ಎಲ್ಲಿ ಅಂತ ನಮ್ ಹೀರೋಯಿನ್ ಬಗ್ಗೆ ಕೇಳಿದಾಗ ಆ ಹುಡುಗಿನ ಪ್ರಾಕ್ಟೀಸ್ ಮುಗಿಸ್ಕೊಂಡು ಯಾರನ್ನೋ ನೋಡ್ಬೇಕು ಅಂತ ಅಲ್ಲಿಂದ ಹೊರಟೋದ್ಲು ಅಂತ ಹೇಳಿದ ತಕ್ಷಣ ದಿಢೀರ್ ಅಂತ ಒಳಗಡೆಯಿಂದ ನಮ್ ಹೀರೋ ಆ ರೂಮ್ ಡೋರ್ ನ ಓಪನ್ ಮಾಡ್ಬಿಟ್ಟ. ಪಾಪ ಅಸಿಸ್ಟೆಂಟ್ ಬಾಗಿಲ್ಗೆ ಹೊರ್ಕೊಂಡಿದ್ದು ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಟ. ಆದ್ರೆ ನಮ್ ಹೀರೋ ಇದನ್ನೆಲ್ಲ ನೋಟೆ ಮಾಡಿಲ್ವೇ, ಅವ್ನ್ ಎಲ್ ಬಿದ್ರೆ ಏನು ಎಲ್ಲಿದ್ರೆ ಏನು ಅಂತ ಹೇಳಿ ಅವ್ನ್ ಪಾಡ್ಗ ಅವನಿಗೆ ನಡ್ಕೊಂಡು ಅಲ್ಲಿಂದ ಹೊರಟೋದ. ನಮ್ ಹೀರೋಯಿನ್ ಎಲ್ಲಪ್ಪ ಓದ್ಲು ಅಂತ ನೋಡಿದ್ರೆ ಹೀರೋಗೆ ಆಪೋಸಿಟ್ ಒಬ್ಬ ಇದ್ದ ಅಂತ ಹೇಳಿದ್ವಲ್ಲ, ಅವನನ್ನ ನೋಡಕ್ಕಂತಾನೆ ಈ ಡುಮಾ ಒಬ್ಬ ಇದ್ದಲ್ವಾ ಬಬ್ಲಿ ಆಗಿ ಅವ್ನ್ ಕರ್ಕೊಂಡ್ ಬಂದಿರೋದು. ಅಂದ್ರೆ ನಮ್ ಹೀರೋಗೆ ಆಪೋಸಿಟ್ ಅಂತ ಹೇಳಿದ್ವಲ್ಲ, ಅವ್ನ್ ಬಂದು ಇವ್ರಿಬ್ರಿಗೆ ಒಂದು ಆಫರ್ ಕೊಡಕ್ಕೆ ಅಂತ ಕರೆದಿರೋದು. ಅಂದ್ರೆ ನಮ್ ಹೀರೋಯಿನ್ ಮತ್ತೆ ಬಬ್ಲಿ ಆಗಿದ್ದಾನಲ್ವಾ, ಅವ್ರಿಬ್ರನ್ನ ಇಟ್ಕೊಂಡು ಒಂದು ಆಲ್ಬಮ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಎಲ್ಲ ನಾನೇ ನೋಡ್ಕೊಂತೀನಿ ಅಂತ ಅವ್ರ ಹತ್ರ ಮಾತಾಡ್ತಾ ಇರೋದು. ಇವ್ನ್ ಏನಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಈ ಡುಮ್ಮ ನಮ್ ಹೀರೋಯಿನ್ ಮುಟ್ಟಿ ಮಾತಾಡೋದೆಲ್ಲ ಮಾಡ್ತಾನೆ. ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಓಕೆ ಅಂತ ಇವ್ನ್ ಹೇಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಯಾರೋ ಬಂದು ಅವ್ನ ಕತ್ತನ ಹಿಡ್ಕೊಂತಾರೆ, ಚೆನ್ನಾಗಿ ಹಾಕಿ ಪ್ರೆಸ್ ಮಾಡ್ಬಿಟ್ರು. ಯಾರಂತ ನೋಡಿದ್ರೆ ನಮ್ ಹೀರೋ. ಸಖತ್ ಟೆನ್ಷನ್ ಆಗೋಯ್ತು. ಹೀರೋಯಿನ್ ಏನು ಗೊತ್ತಿಲ್ದಾರ ತರ ಬಿಕ್ಕರ್ಸ್ಕೊಂಡ್ ನೋಡ್ತಾ ಇರ್ತಾಳೆ. ಹೀರೋ ಹಂಗೆ ಕಣ್ಣಲ್ಲೇ ಸೈನ್ ಮಾಡ್ತಾನೆ, ಮರ್ಯಾದೆ ಗೆದ್ ಬಂದ್ ಈ ಕಡೆ ಕೂತ್ಕೋ ಅಂತ. ಆ ಡುಮ್ಮ ಸೈಲೆಂಟ್ ಆಗಿ ಗೆದ್ದಲ್ಲಿಂದ ಹೊರಟೋದ. ಆಮೇಲೆ ನಮ್ ಹೀರೋ ಬಂದು ಕೂತ್ಕೊಳ್ತಾನೆ. ಇನ್ ನಮ್ ಹೀರೋ ಬಾಯ್ ಸುಮ್ನೆ ಇರುತ್ತಾ, ಅವ್ನ್ ಮಾತಾಡಿದ್ ಮಾತ್ಗೆ ಆಪೋಸಿಟ್ ಅಲ್ಲಿ ಹೀರೋನ್ಗೆ ಟೆನ್ಷನ್ ಆಗೋಯ್ತು. ಅಪ್ಪ ತಂದೆ ನೀನ್ ಇದಕ್ ಮೇಲೆ ಏನು ಮಾತಾಡ ಹುಡುಗಿನ ಕರ್ಕೊಂಡೋಗಪ್ಪ ಇಲ್ಲಿಂದ ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಕಳಿಸ್ಕೊಟ್ಬಿಟ್ಟ. ನಮ್ ಹೀರೋಯಿನ್ ಕಾರಲ್ಲಿ ಬರ್ತಾ ಇರೋದು. ಆ ಕಾರ್ನ ಒಂದ್ ಜಾಗದಲ್ಲಿ ನಿಲ್ಸಿದ್ದಾರೆ. ಬಟ್ ನಮ್ ಹೀರೋ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗೇ ಇರ್ತಾನೆ. ಇವಳು ಕೇಳ್ತಾಳೆ ಅದೇನದು ಹತ್ರ ಸೈಲೆಂಟ್ ಆಗಿದ್ರೆ ಏನಾದ್ರು ಮಾತಾಡಿ ಅಂತ ಕೇಳಿದ್ರೆ ಇವ್ನು ಹೇಳ್ತಾನೆ ಅದೇ ನನ್ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ನೀನ ನೋಡಿದ್ರೆ ಮಾತ್ರ ನಾನು ಏನ್ ಹೇಳ್ಬೇಕಂತ ಅನ್ಕೊಂತ ಇದೀನೋ ಅದನ್ನ ಹೇಳಕ್ಕೆ ಆಗ್ತಾ ಇಲ್ಲ, ಹಂಗೂ ನಾನ್ ಬಾಯ್ ಬಿಟ್ಟು ಮಾತಾಡಿದ್ರೆ ನಿನ್ಗೆ ಅರ್ಥ ಆಗುತ್ತಾ ಒಂದ, ಯಾಕಂದ್ರೆ ನೀನ್ 18th ಸೆಂಚುರಿಯಲ್ಲಿ ಬದುಕ್ತಾ ಇದೀಯ ಅಲ್ವಾ, ನಿನ್ಗೆ ಹೆಂಗ ಅರ್ಥ ಆಗುತ್ತೆ ಅಂದಾಗ ಇವ್ಳು ಹೇಳ್ತಾರೆ ಇಲ್ಲ ಆತರ ಎಲ್ಲ ಏನಿಲ್ವಲ್ಲ, ಹಂಗಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನನ್ ಮುಖಾನ ನೋಡಿ ನನ್ 10 ವರ್ಷಕ್ಕೆ ಏನಾಗುತ್ತೆ ಅಂತ ಪಟಪಟ ಅಂತ ಹೇಳ್ಬಿಡ್ತೀಯಲ್ಲ, ಅಂದ್ರೆ ಗೆಸ್ ಮಾಡಿರ್ತೀಯಲ್ವಾ, ಸರಿ ಬಿಡು ಇವಾಗ ಸುಮ್ನೆ ಏನಕ್ಕ ಆ ವಿಷಯ ಮಾತಾಡೋದು, ನೀನು ಧೈರ್ಯವಾಗಿ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡು, ನಾನು ನಿನ್ನ ತುಂಬಾ ಹುಷಾರಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಅಂದ್ರೆ ನಿನ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ ಬರ್ದೇ ಇರೋ ತರ ನೋಡ್ಕೊಂತೀನಿ ಅಂತ ಹೇಳಿದ್ರು ಅವಳು ಹೇಳ್ತಾಳೆ ಇಲ್ಲ ನೀವ್ ಹೇಳ್ದಂಗೆ ನಾನು 18th ಸೆಂಚುರಿಯಲ್ಲಿ ಇರೋಳೆ ಆಗಿರ್ಲಿ, ನನ್ ಮೈಂಡ್ ಸೆಟ್ ಹಂಗೆ ಕೂಡ ಇರ್ಲಿ, ಆದ್ರೆ ನನ್ಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಇವಾಗವರೆಗೂ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಲ್ಲ ಅಂತಾನೆ ಹೇಳ್ತಾ ಇರೋದು. ಇಲ್ಲಿ ನೋಡು ನೀನ ಕಾಂಟ್ರಾಕ್ಟ್ ನ ಓದ್ಬಿಟ್ಟು ಸೈನ್ ಮಾಡು ಅಂತ ಹೇಳ್ತಾನೆ. ಆಮೇಲೆ ಅವ್ನಿಗೆ ಫ್ಲಾಶ್ ಆಗುತ್ತೆ ಅದು ಓದಿದ್ರೆ ನಿನ್ಗೇನ್ ಅರ್ಥ ಆಗುತ್ತಾ ಒಂದಾ ಅಂತ. ಇವಳಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾರೆ. ಇವಾಗವರೆಗೂ ಸೈನ್ ಮಾಡಲ್ಲ ಅಂತಾನೆ ಹೇಳ್ಬಿಟ್ಲಾ. ಇವಳಿಗೆ ಟೆನ್ಷನ್ ಆಗ್ಬಿಟ್ಟು ಕಾರ್ ಬಿಟ್ಟೋಗಿ ದೂರ ನಿಂತ್ಕೊಂಡ್ಬಿಟ್ಟ. ಇವಳು ಹೋಗ್ಬಿಟ್ಟು ಕೇಳ್ತಾಳೆ ಏಕೆ ಏನಾಯ್ತು, ಯಾಕತ್ರ ದೂರ ಬಂದ್ಬಿಟ್ರಿ ಅಂದಾಗ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಹೀರೋಗಿರೋ ಪ್ರಾಬ್ಲಮ್ ಇವಳಂದ್ರೆ ಇಷ್ಟ ಅಂತ ಅವ್ನ ಕೇಳಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಆದ್ರಿಂದ ಸುಮ್ನೆ ಅವಳ ಹತ್ರ ಮಾತಾಡೋ ತರ ನನ್ ಬಗ್ಗೆ ನನ್ ಪಿ ಎ ನಿನ್ನ ಹತ್ರ ಏನ್ ಹೇಳ್ದ ಅಂತ ಕೇಳಿದಾಗ ಇವಳು ಹೇಳ್ತಾಳೆ ನೀವು ತುಂಬಾ ಒಳ್ಳೆಯವರು, ನಿಮ್ಮಷ್ಟು ಒಳ್ಳೆಯವರು ಯಾರಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ನಿಮ್ಮ ಹತ್ರ ಇರೋ ಒಂದು ವಸ್ತುನ ಆಗ್ಲಿ ನಿಮ್ದು ಅಂತ ಒಂದ್ಸತಿ ಅನ್ಕೊಂಡ್ಬಿಟ್ರೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀರಾ ಅಂತ ಹೇಳಿದ್ರು ಅಂತ ಇವಳು ಹೇಳ್ತಾಳೆ. ಹೀರೋ ಹೇಳ್ತಾನೆ ಹೌದು ಇವಾಗ ನೀನ್ ಕೂಡ ನನ್ ಸ್ವತ್ತೆ, ನೀನು ನನ್ಗೆ ಅಂತಾನೆ ಇರ್ಬೇಕು ಅನ್ನೋ ತರ ಹೇಳ್ಕೊಂಡೆ ಹತ್ರ ಹೋಗಿ ಕೆನೆನೆಲ್ಲ ಮುಟ್ಟಕ್ಕೆ ಟ್ರೈ ಮಾಡ್ತಾನೆ. ಇವಳು ಟಕ್ ಅಂತ ಸ್ಟಾಪ್ ಮಾಡ್ಬಿಟ್ಲು. ಇವಾಗ ನೀವ್ ಹೇಳಿದ್ದನ್ನ ನೀವ್ ಹೇಳಿದ ಅರ್ಥದಲ್ಲೇ ತಗೊಂಡ್ಬೇಕಾ ಅಥವಾ ಯಾವ ಅರ್ಥದಲ್ಲಿ ತಗೊಂಡ್ಬೇಕು ಅಂದಾಗ ನಾನ್ ಹೇಳಿದಾಗ ನಿನಗೆ ಯಾವ ರೀತಿಯಲ್ಲಿ ಅರ್ಥ ಆಯ್ತು ನೀನ್ ಆ ರೀತಿಯಲ್ಲಿ ಎತ್ಕೋ ಅಂತ ಇವ್ನ್ ಹೇಳ್ತಾ ಇದ್ದಾನೆ. ಅಂದ್ರೆ ಇವ್ಳಿಗೊಂಥರ ಕನ್ಫ್ಯೂಷನ್ ಆಗೋಯ್ತು. ಹಂಗಾದ್ರೆ ಏನ್ ಇವಾಗ ನಾನಂದ್ರೆ ಇಷ್ಟ ಅಂತ ನೀವ್ ಹೇಳ್ತಿದ್ದೀರಾ ಅಂತ ಇವಳ ಬೈಲೆ ಟ್ರಿಕ್ಕಿಯಾಗಿ ಮಾತು ಬರೋ ತರ ಅವ್ನ್ ಮಾಡ್ಬಿಟ್ಟು ಇವಾಗ ಏನು ಗೊತ್ತಿಲ್ದೇ ಇರೋ ಒಂಥರ ಏನು ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯಾ, ನನ್ನ ನೋಡಿದಾಗಲೇ ನೀನ್ ಅದೇ ತರನೇ ಕೇಳ್ತೀಯಾ, ರಿಪೀಟೆಡ್ ಆಗಿ ಕೇಳ್ತಾನೆ ಇದೆಯಾ, ಸ್ವಲ್ಪ ಚೆನ್ನಾಗಿರೋದ್ರಿಂದ ಹುಡುಗಿರ್ ನನಗೆ ಬೀಳೋದ್ ಸಹಜನೇ, ಅದಕ್ಕಂತ ಈ ತರನಾ ನೀನ್ ಅದನ್ನೇ ಕೇಳ್ತೀಯ ಅಂತ ಇವ್ನು ಹಂಗೆ ಏನು ಆಗ್ದಿರೋ ಒಂಥರ ಹೇಳ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಅವಳನ್ನ ಕನ್ಫ್ಯೂಸ್ ಮಾಡಿನೇ ಬಿಟ್ಬಿಟ್ಟ. ಯಾವ ಅರ್ಥದಲ್ಲಿ ಎತ್ಕೋಬೇಕು ಅಂತ ಪಾಪ ಅವಳಿಗೆ ಗೊತ್ತಾಗ್ತಲ್ಲ, ಬಿಕ್ಕರ್ಸ್ಕೊಂಡ್ ನಿಂತಿರ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ ಡಾಕ್ಟರ್ ನ ನೋಡಕ್ಕೆ ಅಂತ ಹೋಗಿರ್ತಾನೆ. ಡಾಕ್ಟರ್ ಫ್ರೆಂಡ್ ಇದ್ದ ಅಲ್ವಾ, ಅವನನ್ನ ನೋಡಕ್ಕೆ ಅಂತ ಹೋಗಿರೋದು. ಅಲ್ಲೋಗ್ಬಿಟ್ಟು ಪೇಚಾಡ್ತಾ ಇರ್ತಾನೆ. ಅವಳೇ ನನ್ನವಳು ಅಂತ ನಾನು ಡೈರೆಕ್ಟ್ ಆಗಿ ಹೇಳಿದ್ಮೇಲೆ ಹಂಗಾದ್ರೆ ನಾನಂದ್ರೆ ನಿಮ್ಗೆ ಇಷ್ಟನಾ ಅಂತ ಅದನ್ನ ಒಂದು ಕ್ವೆಶ್ಚನ್ ತರ ನನ್ನ ಹತ್ರ ಕೇಳ್ತಿದ್ದಾಳೆ, ಇದಕ್ಕೆ ಹೆಂಗೋ ಆನ್ಸರ್ ಮಾಡೋದು, ಅವಳು ಕೇಳೋ ಕ್ವೆಶ್ಚನ್ ಗೆ ತಲೆ ಕಾಲೇ ಇರಲ್ಲ ನನ್ನ ಹತ್ರ ಇವನ್ ಪೇಚಾಡ್ತಾ ಇರೋವಾಗ ಆ ಡಾಕ್ಟರ್ ಹೇಳ್ತಾರೆ ಇಲ್ಲ ನೋಡು ಅವಳು ಹೇಳೋದು ಕರೆಕ್ಟೇ ಅಲ್ವಾ, ನೀನ್ ಏನ್ ಹೇಳ್ಬೇಕಂತ ಅನ್ಕೊಂಡಿದ್ಯೋ ಅವಳಿಗೆ ಅರ್ಥ ಆಗೋ ತರ ಹೇಳ್ಬೇಕು, ಅದನ್ನ ಬಿಟ್ಬಿಟ್ಟು ಒಟ್ಟೊಟ್ಟಾಗಿ ಹೇಳಿದ್ರೆ ಅವಳಿಗೊಂಥರ ವೇಡ್
ವಿಯರ್ಡ್ ಆಗಿ ಅನ್ಸಲ್ವಾ, ಅವಳಿಗೆ ಅರ್ಥ ಆಗುತ್ತಾರೆ ನೀನೆಲ್ಲ ಎತ್ತಿ ಹೇಳ್ಬೇಕು ಅಂತ ಹೇಳ್ತಾನೆ. ಲೂಸು ನಿನಗೂ ಅರ್ಥ ಆಗ್ತಲ್ವಾ ನಾನು ಹೇಳೋದು, ನನ್ ಜೊತೆ ಇರೋದೆಲ್ಲ ನಂದೇ ಕಣೋ, ಆ ಪಿಯೆ ಇದನ್ನಲ್ವಾ ಜೋ, ಅವ್ನ್ ಕೂಡ ನನ್ನವನೇ, ಅವ್ನ್ ಮಾತ್ರ ಅಲ್ಲ ನಂದು ಅಂತ ಅನ್ಕೊಂಡು ನನ್ ಜೊತೆ ಕೆಲಸ ಮಾಡೋರು ಎಲ್ಲರೂ ನನ್ನವ್ರೆ, ಯಾಕೆ ನೀನ್ ಕೂಡ ನನ್ನವನೇ, ಎಲ್ಲ ನನಗ್ ಮಾತ್ರನೇ ಸ್ವಂತ. ಅದೇ ತರನೇ ಅವಳು ಕೂಡ ನನ್ನವಳು ಅಂತ ಅನ್ಕೊಂಡ್ಬಿಟ್ಟಿದೀನಿ, ನನ್ ಸ್ವಂತ ಅಂತ ಹೇಳ್ಬಿಟ್ಟಿದೀನಿ. ಅದ್ರಲ್ಲಿ ಸಪರೇಟ್ ಆಗಿ ಕ್ವೆಶ್ಚನ್ ಕೇಳಿದಾಗ ನಾನ್ ಹೆಂಗ್ ಆನ್ಸರ್ ಮಾಡೋದು ಅಂತ ಕೇಳ್ತಾನೆ. ಈ ಡಾಕ್ಟರ್ಗೆ ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟನಾ ಇಲ್ವಾ ಅಂತ ಕೇಳ್ತಾ ಇದ್ರೆ ಅದಕ್ಕೆ ಹೆಂಗೋ ನನ್ ಕೈಲಿ ಆನ್ಸರ್ ಮಾಡಕ್ಕಾಗತ್ತೆ, ಇದು ಮಾತ್ರ ಯಾಕೆ ನನ್ ಕೈಲಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅವನೇ ಒಂದ್ ಕಡೆ ಫೀಲ್ ಆಗ್ತಾ ಇರ್ತಾನೆ. ಆಗ ಡಾಕ್ಟರ್ ಹೇಳ್ತಾರೆ, ಇಲ್ಲ ಕಣೋ ನೀನ್ ಈ ತರ ತಲೆ ಕಾಲ ಇಲ್ದ ಕ್ವೆಶ್ಚನ್ ನ ಕೇಳಿದ್ರೆ ನನ್ ಕೈಲೂ ಆನ್ಸರ್ ಮಾಡಕ್ಕಾಗಲ್ಲ, ಇವ್ ನನ್ ಕೈಲಿ ಆಗ್ತಾ ಇಲ್ವೇ ಅಂತ ಹೇಳಿ ಮತ್ತೆ ಫ್ರಸ್ಟ್ರೇಟ್ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟ. ನಾನ್ ಕೂಡ ಕೌನ್ಸಿಲಿಂಗ್ ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ. ಇವಾಗ ಹೀರೋ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸ್ವಂತ ಕಂಪನಿಯಲ್ಲೇ ಅವನು ಕದ್ದು ಮುಚ್ಚಿ ಹೋಗಿ ಹೀರೋಯಿನ್ ನೋಡೋ ತರ ಆಗ್ಬಿಟ್ಟಿರುತ್ತೆ. ಅವಳನ್ನ ಸ್ವಲ್ಪ ಹೊತ್ತು ಕೂಡ ಬಿಡಕ್ಕೆ ಆಗ್ತಾ ಇಲ್ಲ, ಅವ್ನ ಕೈಲಿ ನೋಡದೆ ಇರಕ್ ಆಗ್ತಾ ಇಲ್ಲ. ಅಲ್ಲೋಗಿ ಗ್ಲಾಸ್ ಹತ್ರ ನಿಂತ್ಕೊಂಡು ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾನೆ. ಅವಳನ್ನ ತುಂಬಾ ಅಡ್ಮೈರ್ ಮಾಡ್ತಿದ್ದಾನೆ ಅಂತ ಕೂಡ ಹೇಳ್ಬೇಕು. ಈ ತರ ಇವರೆಲ್ಲ ಒಳಗಡೆ ಕೂತ್ಕೊಂಡು ಇರೋದು ಇವತ್ತೊಂದು ಇಂಟರ್ವ್ಯೂ ಬರುತ್ತೆ ಅಂತ ಹೇಳಿ ಅದನ್ನ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತಾರೆ. ಅವನು ತುಂಬಾ ಚೆನ್ನಾಗಿ ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ ಇದ್ದಾನೆ. ಅವಾಗೆ ನಮ್ ಹೀರೋಯಿನ್ ಗೆ ಅರ್ಥ ಆಗೋದು ಇವ್ನು ತುಂಬಾ ದೊಡ್ಡ ಸಿಇಒ, ತುಂಬಾ ದೊಡ್ಡ ಕಂಪನಿಯ ಒಂದು ಜವಾಬ್ದಾರಿ ಇವನ ಹತ್ರ ಇದೆ ಅಂತ. ಇದ್ರೂ ಇವಳ ಹತ್ರ ಇಷ್ಟು ಕೆಳಗಡೆ ಇಳಿದು ಬಂದು ಮಾತಾಡ್ತಾನಲ್ಲ ಅಂತ ಅವಳಿಗೊಂದ್ ಕಡೆ ಆಶ್ಚರ್ಯ ಇದ್ರೆ ಕೂಡ ಅವಳಲ್ಲಿ ಒಂದು ಕನ್ಫ್ಯೂಷನ್. ಹೀರೋ ನನ್ನ ಇಷ್ಟ ಇದೀನಿ ಅಂತ ಹೇಳ್ತಿದ್ದಾನ ಇಲ್ಲ ಅಂತ ಹೇಳ್ತಿದ್ದಾನ, ನಾನು ಯಾವ ಅರ್ಥದಲ್ಲಿ ಎತ್ಕೊಳ್ಳೋದೋ ಗೊತ್ತಿಲ್ವೇ ಅಂತ ತುಂಬಾ ಕನ್ಫ್ಯೂಸ್ಡ್ ಆಗ್ಬಿಟ್ಲು. ಇನ್ನು ಹೇಳ್ಬೇಕಂದ್ರೆ ಹೀರೋಯಿನ್ ಇಲ್ಲಿ ಪ್ರಾಕ್ಟೀಸ್ ಅಂತ ಬಂದು ಈ ಬ್ಯಾಂಡ್ ಬಾಯ್ಸ್ ಜೊತೆ ಆಗಿರ್ಬೋದು, ಆ ಬ್ಯಾಂಡ್ ಅಲ್ಲಿರೋ ಮೆಂಬರ್ಸ್ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟಿರ್ತಾರೆ. ಎಲ್ಲರಿಗೂ ಇವಳಂದ್ರೆ ತುಂಬಾನೇ ಇಷ್ಟ, ಸಖತ್ ಫನ್ ಮಾಡ್ತಾರೆ, ಸಖತ್ ಜಾಲಿ ಮಾಡ್ತಾರೆ. ಬಟ್ ಇದೆಲ್ಲ ನೋಡ್ತಾ ಇದ್ರೆ ನಮ್ ಹೀರೋಗೆ ಲೈಟ್ ಆಗಿ ಉರಿಯೋದು ಇವಳೇನಷ್ಟು ಕ್ಲೋಸ್ ಆಗಿದ್ದಾರೆ ಅವ್ರ ಜೊತೆ ಅಂತ. ಅಷ್ಟೇ ಅಲ್ಲ, ಅವತ್ತು ಈವ್ನಿಂಗ್ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ. ಆ ಬ್ಯಾಂಡ್ ಮೆಂಬರ್ ಅಲ್ಲಿ ಒಬ್ಬ ಬಂದು ನಮ್ ಹೀರೋಯಿನ್ ಮೇಲೆ ಹೆಗಲ್ ಮೇಲೆ ಕೈಯೆಲ್ಲ ಹಾಕೊಂಡು ಹೋಗ್ತಿದ್ದಾನೆ. ಅದ್ರ ನೋಡ್ತಿದ್ರೆ ಹೀರೋಗೆ ಟೆನ್ಷನ್ ಆಗುತ್ತೆ, ಬಟ್ ಏನು ಮಾತಾಡಲ್ಲ. ಹೀರೋಯಿನ್ ಕೂಡ ಹಾಗೆ ಲೈಟ್ ಆಗಿ ತಿರುಗಿ ನೋಡ್ತಾಳೆ. ಹೀರೋ ಮೇಲೆ ನಿಂತ್ಕೊಂಡು ಇವ್ರನ್ನೇ ನೋಡ್ತಾ ಇರೋದನ್ನ. ಇವಳು ಕೂಡ ತಿರುಗಿ ನೋಡ್ತಾಳೆ, ಬಟ್ ಏನು ಮಾತಾಡೋದಿಲ್ಲ. ಇವಾಗ ಇವರೆಲ್ಲ ಒಂದು ಕ್ಲಬ್ ಗಂತಾನೆ ಹೋಗಿರೋದು. ಇವಳಿಗೆ ಈ ಕ್ಲಬ್ ಅದೆಲ್ಲ ಹೊಸದಲ್ವಾ, ಯಾವಾಗೂ ಈ ತರ ಎಲ್ಲ ಹೋಗ್ಲಿಲ್ಲ. ಅಲ್ಲಿರೋರೆಲ್ಲ ಎಂಜಾಯ್ ಮಾಡ್ತಾ ಇದ್ರೆ ಇವಳು ಅಂತ ಬಾಯ್ ತಕ್ಕೊಂಡು ನೋಡ್ತಾ ಇರ್ತಾಳೆ. ಇವನೀಗ ರೂಮ್ ಗೆ ಕೂಡ ಬಂದ್ಬಿಟ್ಟ. ಆದ್ರೆ ಇವನ್ ಕೈಲಿ ಇರಕ್ಕೆ ಆಗ್ತಾ ಇಲ್ಲ. ಇವರೆಲ್ಲ ಗುಂಪಗಳನ್ನ ಎಲ್ಲೋ ಕರ್ಕೊಂಡು ಹೋದ್ರೆ ಎಲ್ಲಿ ಕರ್ಕೊಂಡು ಹೋದ್ರೋ ಗೊತ್ತಿಲ್ವೇ ಅಂತ. ಆದ್ರೆ ಅಸಿಸ್ಟೆಂಟ್ ಬಂದು ಇವರೆಲ್ಲ ಒಂದು ಕ್ಲಬ್ ಹೋಗ್ಬೇಕು ಅಂತ ಮಾತಾಡ್ಕೊಂಡ್ರಲ್ವಾ, ಅದು ಕೇಳಿಸ್ಕೊಂಡಿರ್ತಾನೆ. ಬಟ್ ಯಾವ ಕ್ಲಬ್ ಅಂತ ಇವನ್ಗೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಕಡೆ ನಮ್ ಹೀರೋಗಂತೂ ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ಆ ಬ್ಯಾಂಡ್ ಬಾಯ್ಸ್ ಇವಳ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಆ ವಿಷಯ ಅವ್ನ ಕೈಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ತುಂಬಾ ಜೆಲಸಿಯಾಗಿ ಬೇರೆ ಫೀಲ್ ಆಗ್ತಾ ಇದ್ದಾನೆ. ಅಸಿಸ್ಟೆಂಟ್ ಏನೋ ಅಲ್ಲಿಂದ ಹೊರಟೋದ, ಬಟ್ ಬಾಗ್ಲತ್ರ ನಿಂತ್ಕೊಂಡು ಹೀರೋ ಏನ್ ಪೇಚಾಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಂತಾನೆ ಇರ್ತಾನೆ. ಯೋಚನೆ ಮಾಡ್ಬೇಡ ಅವಳ ಬಗ್ಗೆ ನಿನ್ ತಲೆಯಲ್ಲಿ ಇಟ್ಕೋಬೇಡ, ಎತ್ಬಿಡು ಅಂತ ಇವ್ನ್ ಮನ್ಸಲ್ಲೇ ಹೇಳ್ಕೊಳ್ತಾ ಇದೀನಿ ಅನ್ನೋ ಹೆಸರಲ್ಲಿ ಎಲ್ಲದನ್ನು ಹೊರಗಡೆ ಹಾಕಿ ಚೆಲ್ತಾ ಇರ್ತಾನೆ. ಅದೆಲ್ಲ ನಮ್ ಪಿಯ ಕಿವಿಗೆ ಬೀಳ್ತಾ ಇರುತ್ತೆ, ಅಂದ್ರೆ ನಮ್ಮ ಅಸಿಸ್ಟೆಂಟ್ ಕಿವಿಗೆ ಕ್ಲಿಯರ್ ಆಗಿ ಬೀಳ್ತಾ ಇರುತ್ತೆ. ಆ ಲೆವೆಲ್ ಗೆ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾನೆ. ಅದಾದ್ಮೇಲೆ ಇಲ್ಲಿ ನಮ್ ಹೀರೋಯಿನ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ರೂಮ್ ಗೆ ಕೂಡ ಬಂದ್ಬಿಟ್ಲು. ಈ ವಿಷಯನ ಈ ತರ ನಾನು ರೂಮ್ ಗೆ ರಿಟರ್ನ್ ಬಂದ್ಬಿಟ್ಟೆ ಅಂತ ಹೀರೋಗೆ ಕಾಲ್ ಮಾಡಿ ಹೇಳಣ್ವಾ ಬೇಡ್ವಾ ಅಂತ ಯೋಚನೆ ಮಾಡ್ಕೊಂಡಿದ್ದಳು. ಬೇಡ ಬಿಡು, ಇಷ್ಟೊತ್ತಲ್ಲಿ ಯಾಕೆ ಸುಮ್ನೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅಂತ ಸೈಲೆಂಟ್ ಆಗ್ಬಿಡ್ತಾಳೆ. ನಮ್ ಹೀರೋಯಿನ್ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾಳೆ. ಹೀರೋಗೆ ಅವಳಂದ್ರೆ ಇಷ್ಟನಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಹೀರೋಗೆ ಅವಳಂದ್ರೆ ತುಂಬಾನೇ ಇಷ್ಟ, ಬಟ್ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಇವ್ನಿಗೆ ಗೊತ್ತಾಗ್ತಾ ಇಲ್ಲ. ಆ ಬ್ಯಾಂಡ್ ಬಾಯ್ಸ್ ಜೊತೆ ಅವಳು ಹೋದ್ರೇನೆ ಇವ್ನ್ ಇರಕ್ಕಾಗದೆ ಉರ್ಕೊಳ್ತಾ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಅವರ ಬ್ಯಾಂಡ್ ಮೆಂಬರ್ಸ್ ದೆಲ್ಲ ರಿಹರ್ಸಲ್ ಇರುತ್ತೆ. ಅದನ್ನ ನೋಡೋದಕ್ಕೆ ಅಂತ ಸ್ವತಃ ಹೀರೋನೇ ಬಂದಿರ್ತಾನೆ. ಅತ್ರ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ ಹೀರೋಯಿನ್ ಅಲ್ಲಿ ಚೇರ್ ಮೇಲೆ ಕೂತಿರ್ತಾರೆ. ಅಷ್ಟು ಜನಗಳ ಮಧ್ಯೆ ಇವಳು ಮಾತ್ರ ಏಂಜಲ್ ತರ ಕಾಣಿಸ್ತಾ ಇರ್ತಾಳೆ. ಏನಾದ್ರೂ ಕಂಟ್ರೋಲ್ ಅವಳ ಕಡೆ ನೀನ್ ತಿರುಗ್ ಕೂಡ ನೋಡ್ಬಾರ್ದು ಕಣೋ, ಇವತ್ತು 106 ಆಗ್ಲಿ 600 ಆಗ್ಲಿ ಅಂತ ಹೇಳಿ ಹಂಗೆ ಒಂಥರ ಅವ್ರ ಅಂತ ಕೂತ್ಕೊಂಡಿರ್ತಾನೆ. ಇವಳು ಕೂಡ ಸುಮಾರು ಸತಿ ತಿರುಗಿ ನೋಡ್ತಿದ್ದಾಳೆ ನಮ್ ಹೀರೋನ. ಅವಳು ನೋಡ್ತಾ ಇದ್ದಾಳೆ ಅಂತ ನಮ್ ಹೀರೋಗ್ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಸೈಡ್ ಇಂದ. ಇದ್ರೂನು ಇಲ್ಲ ಅವಾಯ್ಡ್ ಮಾಡ್ಬೇಕು ಅಂತಾನೆ ನಮ್ ಹೀರೋಗೆ ಮೈಂಡ್ ಅಲ್ಲಿ ಇರೋದು. ಈ ಕಡೆ ಇವಳಿಗಾದ್ರೆ ಯಾಕೆ ಇವತ್ತು ಏನಾಯ್ತು, ನಮ್ ಬಾಸ್ಗೆ ನನ್ ಕಡೆ ತಿರುಗ್ ಕೂಡ ನೋಡ್ತಾ ಇಲ್ವೇ, ಫಸ್ಟ್ ತರ ಇಲ್ವೇ ಅನ್ನೋ ತರ ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೆ ಇದಕ್ ಮೇಲೆ ಇಲ್ಲಿ ಇರಬಾರ್ದು ಅಂತ ನಮ್ ಹೀರೋ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾನೆ. ಬಟ್ ಇವಳು ಇರಕ್ಕಾಗದೆ ಹೋಗ್ಬಿಟ್ಟು ಹಿಂದ್ಗಡೆಯಿಂದ ಕೈ ಹಿಡ್ಕೊಂಡ್ಬಿಟ್ಲು. ಅವನೇ ಪಾಪ ತುಂಬಾನೇ ಕಂಟ್ರೋಲ್ ಅಲ್ಲಿದ್ದ. ಲವ್ ಮಾಡಬಾರ್ದು, ಲವ್ ಫೀಲ್ ಎಲ್ಲ ತಂದ್ಕೋಬಾರ್ದು ಅಂತ. ಈ ತರ ಇವಳ ಹತ್ರ ಬಂದು ಕೈಯೆಲ್ಲ ಹಿಡ್ಕೊಂಡಾಗ ಹೆಂಗಿರುತ್ತೆ, ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಹಿಂದೆ ಕೂಡ ತಿರುಗ್ ನೋಡಿಲ್ಲ, ಲೈಟ್ ಆಗಿ ತಿರುಗ್ಬಿಟ್ಟು ತಲೆನೆಲ್ಲ ಲೈಟ್ ಆಗಿ ಸವರ್ಬಿಟ್ಟು ತಿರುಗ್ ನೋಡ್ದೆ ಅಲ್ಲಿಂದ ಓಡೋಗ್ಬಿಟ್ಟ. ಸ್ಟ್ರೈಟ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ ಕೂತ್ಕೊಂಡು ಏನಾಯ್ತು ಇವಾಗ, ಏನ್ ನಡೀತಾ ಇದೆ, ಈ ಕೈ ಯಾಕೆ ಸುಮ್ನೆ ಇರಲ್ಲ ಅನ್ನತ್ತೆ, ಬೇಡದರ ಕೆಲಸ ಎಲ್ಲ ಮಾಡುತ್ತೆ ಅಂತ ಬೈಕೊಂಡು ಪಾಪ ತುಂಬಾ ಕನ್ಫ್ಯೂಸ್ಡ್ ಆಗ್ಬಿಟ್ಟ. ಹಂಗೆ ಕೂತ್ಕೊಂಡು ಪೇಚಾಡ್ತಾ ಇರೋದನ್ನ ಮೇಲಿಂದ ಅವ್ರ ಅಸಿಸ್ಟೆಂಟ್ ನೋಡ್ತಾನೆ ಇದ್ದ. ನೋಡ್ದವನು ಅನ್ಭವ್ಸು ನನ್ಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ಯಾ, ನಿನ್ಗಿದೆಲ್ಲ ಸಾಲ್ದು ಅಂತ ಅನ್ಕೊಂತಾ ಇರ್ತಾನೆ. ಇದ್ರೂನು ಪಾಪ ಬಾಸ್ ಆಗ್ಬಿಟ್ಟ, ಜೊತೆಗೆ ಫ್ರೆಂಡ್ ಬೇರೆ, ಎಷ್ಟಿತ್ರ ನೋವು ಅನ್ಭವಿಸ್ತಿದ್ರೆ ನೋಡ್ಕೊಂಡಿರಕ್ಕಾಗತ್ತಾ. ಸೊ ಸಪರೇಟ್ ಆಗಿ ಕಾನ್ಫರೆನ್ಸ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಬಾಗ್ಲೆಲ್ಲ ಕ್ಲೋಸ್ ಮಾಡಿ ಫುಲ್ ಆಗಿ ಅವ್ನಿಗೆ ಕ್ಲಾಸ್ ತೆಗೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಏನ್ರ ಬಗ್ಗೆ ಅಂತ ಇನ್ನೂ ಕ್ಲಿಯರ್ ಆಗಿ ಹೇಳಿಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಬ್ಯಾಂಡ್ ಬಾಯ್ಸ್ ಎಲ್ಲಾನು ರೆಡಿ ಆಗಿದ್ದಾರೆ, ಇವಳು ರೆಡಿ ಆಗಿದ್ದಾಳೆ. ಅಂದ್ರೆ ಶೂಟ್ ಮಾಡ್ತಾ ಇರ್ತಾರೆ. ಈಗ ಒಂದು ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಅದರ ಶೂಟಿಂಗ್ ನಡೀತಾ ಇರುತ್ತೆ. ಈ ತರ ಶೂಟ್ ನಡೀತಾ ಇದೆ ಅಂತ ನಮ್ ಹೀರೋ ಕೂಡ ಗೊತ್ತಿಲ್ಲ. ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾರೆ. ಅದಕ್ಕಂತ ನಮ್ ಹೀರೋಯಿನ್ ಅನ್ಕೊಂಡ್ಬಿಟ್ಟಿರ, ಅವಳು ಆಸ್ ಯೂಶುವಲ್ ಗೊಂಬೆ ತರ ಚೇರ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಸುತ್ತ ಇರೋ ಬಾಯ್ಸ್ ಪ್ರಾಣ ಕೊಟ್ಟು ಡ್ಯಾನ್ಸ್ ನ ಆಡ್ತಾ ಇರ್ತಾರೆ. ಕರ್ಕೊಂಡ್ ಬಂದ್ ಈ ತರ ಪರ್ಫಾರ್ಮ್ ಮಾಡಿಸ್ತಾ ಇರೋದಕ್ಕೆ ಅಟ್ಲೀಸ್ಟ್ ನಂಗೊಂದ್ 4 ಸ್ಟೆಪ್ ಆದ್ರೂ ಕೊಡ್ರು ಅಂತ ಅವಳು ಮೈಂಡ್ ವಾಯ್ಸ್ ಇದ್ರು. ಇವಾಗ ಚೇರ್ ಬಿಟ್ಟು ಎದ್ದೇಳ್ತಾಳೆ ನೋಡಿ, ಎದ್ದು ಹಂಗೆ ಆ ಚೇರ್ ನ ಸುತ್ತ ಹಾಕೊಂಡು ಎಲ್ಲಾರನು ಒಂದು ನೋಟ ನೋಡ್ಕೊಂಡ್ ಬಂದು ಮತ್ತೆ ಚೇರ್ ಮೇಲೆ ಕುತ್ಕೊಂತಾಳೆ. ಸಾಂಗು ಮುಗಿಯುತ್ತೆ. ಇಷ್ಟೇ ಆಲ್ಬಮ್. ಇದ್ರಲ್ಲಿ ಈ ಸಾಂಗ್ ಅಲ್ಲಿ ಇವಳ ಪಾತ್ರ ಇಷ್ಟೇ ಕೊಟ್ಟಿರೋದು. ಇನ್ ಆಲ್ಬಮ್ ಮುಗ್ದೋಯ್ತು.
ಈ ತರ ಶೂಟ್ ಮುಗ್ದಿದೆ ಅಂತ ಆಲ್ರೆಡಿ ನಮ್ ಹೀರೋಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ವಾ. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ ಹೀರೋಗೋಸ್ಕರ ವೇಟ್ ಮಾಡ್ತಿದ್ದಾಳೆ, ಅವನ ಹತ್ರ ಮಾತಾಡ್ಬೇಕು ಅಂತ. ಬಟ್ ಆ ಕಾನ್ಫರೆನ್ಸ್ ರೂಮ್ ಒಳಗಡೆ ಹೋದವರು ಇನ್ನೂ ಪತ್ತೆ ಇಲ್ಲ, ಇನ್ನು ಮೀಟಿಂಗ್ ಅಂತ ಒಳಗಡೆನೆ ಇರ್ತಾರೆ. ಆದ್ರೆ ಇವಳು ಕಾನ್ಫರೆನ್ಸ್ ರೂಮ್ ಹೊರಗಡೆನೆ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ. ಏನಾಯ್ತು ಹೀರೋಗೆ, ಯಾಕೆ ಸಡನ್ ಆಗಿ ಈ ತರ ಚೇಂಜ್ ಆಗ್ಬಿಡ್ತಾನೆ, ಫಸ್ಟ್ ತರ ನನ್ನ ಹತ್ರ ಮಾತಾಡ್ತಾ ಇಲ್ವೇ ಅಂತ ತುಂಬಾ ಹೊತ್ತು ವೇಟ್ ಮಾಡಿದವಳು. ಇದಕ್ ಮೇಲೆ ನನ್ ಕೈಯಲ್ಲಿ ಆಗೋದಿಲ್ಲ, ಒಳಗಡೆ ಹೋಗ್ಬೇಕಾಗಿರೋದೆ ಅಂತ ಹೇಳಿ ದಡ ಅಂತ ಡೋರ್ ತೆಕ್ಕೊಂಡು ಒಳಗಡೆ ಹೊರಟೋದ್ಲು. ಏನಂತ ನೋಡಿದ್ರೆ ಒಳಗಡೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆ ಮೀಟಿಂಗ್ ನಡೀತಾ ಇರುತ್ತೆ. ಇವಳು ಬೇರೆ ಈ ತರ ಓಪನ್ ಮಾಡ್ಕೊಂಡ್ ಬಂದ್ಬಿಟ್ಲಾ. ಅದರಿಂದ ನಮ್ ಹೀರೋ ಟಕ್ ಅಂತ ಬಂದು ಬ್ಲಾಕ್ ಮಾಡ್ಬಿಟ್ಟು ಏನಿಷ್ಟು ದೂರ ಬಂದಿದ್ಯಾ ಅನ್ನೋ ತರ ಕೇಳ್ತಾನೆ. ಅವಳು ಆಕ್ಚುಲಿ ಬಂದಿರೋದೇ ಹೀರೋನ ನೋಡೋದಕ್ಕೆ ಅಂತ, ಬಟ್ ಏನ್ ಹೇಳಿ ಬರ್ತಾಳೆ, ರೀಸನ್ ಬೇಕಲ್ವಾ. ಅವ್ನಿಗೋಸ್ಕರ ಒಂದ್ 2 ಕಪ್ ಕೇಕ್ ನ ತಗೊಂಡ್ ಬಂದಿರ್ತಾಳೆ. ಆ ಕವರ್ ನ ಅವ್ನ ಕೈಲಿ ಕೊಟ್ಬಿಟ್ಟು ಅವ್ನ ನೋಡ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ಸರಿ, ಇಷ್ಟೊತ್ತು ಏನಪ್ಪಾ ಮೀಟಿಂಗ್ ಅಲ್ಲಿ ಅಂತದ್ ಮಾಡಿದ್ರು ಅಂತ ನೋಡಿದ್ರೆ ಹೀರೋಯಿನ್ ಹೆಂಗ್ ಕರೆಕ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಸಿಸ್ಟೆಂಟ್ ಹೀರೋಗೆ ಹೇಳ್ಕೊಡ್ತಾ ಇರೋದು. ಹುಡುಗಿರ್ಗೆ ಹೆಂಗಿದ್ರೆ ಇಷ್ಟ ಆಗುತ್ತೆ, ಯಾವ ತರ ನಡ್ಕೋಬೇಕು, ಅವ್ರಿಗೆ ಯಾವ ತರ ಗಿಫ್ಟ್ ಕೊಡ್ಬೇಕು, ಯಾವ ತರ ಅಪ್ರೋಚ್ ಮಾಡ್ಬೇಕು ಅಂತ ಪ್ರತಿ ಒಂದನ್ನು ಹೇಳ್ಕೊಟ್ಟಿರ್ತಾನೆ. ಒಂದ್ ವಿಷಯದಲ್ಲಿ ನಮ್ ಹೀರೋ ಅಷ್ಟು ಇಂಟ್ರೆಸ್ಟ್ ಆಗಿ ಕಲ್ತಿದ್ದಾನೆ ಅಂದ್ರೆ ಅದು ಇದು ಮಾತ್ರ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅಸಿಸ್ಟೆಂಟ್ ಹೇಳ್ಕೊಡ್ತಾ ಇದೆ, ತುಂಬಾ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ಕೇಳ್ತಾ ಇರ್ತಾನೆ. ಇನ್ನೇನು ಕಲ್ತ್ ಮೇಲೆ ಅದನ್ನ ಅಪ್ಲೈ ಮಾಡ್ಲೇಬೇಕಲ್ವಾ, ಕಲ್ತ್ಕೊಂಡಿರೋ ಎಲ್ಲಾ ವಿದ್ಯೆನೂ ಇಳಿಸಬೇಕಾಗಿರೋದು ಅಂತ ಹೇಳಿ ನೆಕ್ಸ್ಟ್ ಡೇ ಗೆಟಪ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಸಖತ್ ಸ್ಮಾರ್ಟ್ ಆಗಿ ರೆಡಿ ಆಗ್ಬಿಟ್ಟು ಕೈಯಲ್ಲಿ ಬೊಕ್ಕೆನೆಲ್ಲ ತಗೊಂಡು ನಮ್ ಹೀರೋನ್ ಅವರ ಫ್ಲಾಟ್ ಗೆ ಹೋಗಿರ್ತಾನೆ. ಅವಳನ್ನ ಕೂಡ ಕರ್ಕೊಂಡು ಒಂದು ಅಫಿಷಿಯಲ್ ಆಗಿ ಕರ್ಕೊಂಡು ಹೋಗ್ಬೇಕಂತ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಇನ್ನು ಹೇಳ್ಬೇಕಂದ್ರೆ ಒಂದು ಡೇಟ್ ತರ ಅಂತ ಇಟ್ಕೊಳ್ಳಿ. ಸೊ ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ಅವನು ಬೊಕ್ಕೆನೆಲ್ಲ ಕೊಟ್ಟಿರ್ತಾನೆ ಅಲ್ವಾ. ಹೆಂಗಿತ್ತು ಫ್ಲವರ್ಸ್, ಇಷ್ಟ ಆಯ್ತಾ, ಚೆನ್ನಾಗಿತ್ತಾ ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ಈ ತರ ಚೆನ್ನಾಗಿ ಗಿಡದಲ್ಲಿ ಬೆಳೆದಿರೋ ಹೂವನ್ನ ಕಿತ್ಕೊಂಬಂದ್ ಕೈಯಲ್ಲಿ ಕೊಟ್ಬಿಟ್ಟು ಚೆನ್ನಾಗಿದ್ಯಾ ಅಂತ ಕೇಳ್ತೀರಾ ಅಂತ. ಇವಳು ಅಂದ್ರೆ ಅಷ್ಟೇ ಅವ್ನಿಗೆ ಟೆನ್ಷನ್ ಆಗುತ್ತೆ. ಏನ್ ಮಾತಾಡ್ತಿದ್ದಾಳೆ ಇವಳು, ಚೆನ್ನಾಗಿ ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ಹೂವ ಕೊಟ್ರೆ ಹಿಂಗ್ ಮಾತಾಡ್ತಾಳೆ ಅಂತ ಆಲ್ಮೋಸ್ಟ್ ಒಂದು ಕಂಟ್ರೋಲ್ ಮೀರಿ ಬಾಯ್ ತೆಗಿಯಕ್ ಬಂದ್ಬಿಟ್ಟ. ಆದ್ರೆ ನಮ್ ಹೀರೋ ಅವರ ಅಸಿಸ್ಟೆಂಟ್ ಹೇಳಿರೋ ಒಂದು ಮಾತು ಅವ್ನಿಗೆ ನೆನಪು ಬಂದ್ಬಿಡ್ತು. ಏನೇ ಅವ್ಳು ಮಾತಾಡಿದ್ರೆ ಕೂಡ ನಿಮ್ ಪಾಯಿಂಟ್ ನ ನೀವು ಮುಂದ್ಗಡೆ ಇಡದೆ ಆ ಫ್ಲೋ ಅಲ್ಲೇ ಹೊರಟೋಗಿ ಏನು ಮಾತಾಡ್ಬಿಡಿ ಅಂತ ಹೇಳಿರ್ತಾನೆ. ಆದ್ರೆ ನೆನ್ಸ್ಕೊಂಡು ಸರಿ ಆಯ್ತು ಹೂವ ಕೊಟ್ಟಿದ್ದು, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಅವ್ನಿಗೆ ನೆನಪು ಬರೋದು ಏನಂದ್ರೆ, ಅವ್ರ ಹೋಟೆಲ್ಗೆ ಹೋಗಿರ್ತಾರಲ್ವಾ, ಆ ಹೋಟೆಲ್ ಹತ್ರ ಕಾರ್ ಇಳಿದ್ಮೇಲೆ ನೀವ್ ಇಳಿದು ಹೋಗಿ ಅವ್ಳ ಡೋರ್ ನ ಓಪನ್ ಮಾಡ್ಬೇಕು, ಕಾರ್ ಡೋರ್ ನ ಓಪನ್ ಮಾಡ್ಬೇಕು ಅಂತ ಹೇಳಿರ್ತಾನೆ. ಅದನ್ನ ಫಾಲೋ ಮಾಡೋದಕ್ಕೆ ಇವನ್ ಕೂಡ ಹೋದ. ಇನ್ನೇನ್ ಡೋರ್ ಓಪನ್ ಮಾಡ್ಬೇಕನ್ನೋಷ್ಟ್ರಲ್ಲಿ ಅವಳೆ ಡೋರ್ ನ ದಡಾರ್ ಅಂತ ಓಪನ್ ಮಾಡ್ಬಿಟ್ಲು. ಪಾಪ ನಮ್ ಹೀರೋಗೆ ಬೀಳ್ಬಾರ್ದ ಜಾಗದಲ್ಲಿ ಏಟ್ ಬಿದ್ಬಿಡ್ತು, ಒಂದೇ ಟ್ರಾಜಿಡಿ ಆಗೋಯ್ತು. ಆ ನೋವಲ್ ಕೂಡ ಅವನಿಗೆ ನೆಕ್ಸ್ಟ್ ಪಾಯಿಂಟ್ ನೆನಪು ಬರೋದು. ಹೋಟೆಲ್ ಒಳಗಡೆ ಹೋಗೋವಾಗ ನೀವೇ ಡೋರ್ ಓಪನ್ ಮಾಡ್ಬೇಕು ಅಂತ ಹೇಳಿರ್ತಾನೆ. ಸೊ ಹೀರೋಯಿನ್ ಓಪನ್ ಮಾಡೋದಕ್ಕೂ ಮುಂಚೆ ಇವ್ನು ಓಪನ್ ಮಾಡ್ಬೇಕಂತ ಓಡೋಗಿ ಡೋರ್ ಅಲ್ಲಿ ಕೈ ಇಡೋಷ್ಟ್ರಲ್ಲಿ ನಮ್ ಹೀರೋಯಿನ್ ಓಪನ್ ಮಾಡ್ಕೊಂಡು ಒಳಗಡೆ ಹೊಟ್ಟೋದ್ಲು. ಓಕೆ, ಸ್ಟಾರ್ಟಿಂಗ್ ಇಂದ ಎಲ್ಲ ಎಡವಟ್ಟೆ ಆಗ್ತಾ ಇದೆ, ಇದಾದ್ರೂ ಮಿಸ್ ಆಗ್ಬಾರ್ದು ಅಂತ ಹೇಳಿ, ಅಂದ್ರೆ ಅವಳಿಗೆ ಚೇರ್ ಎಳೆದು ಕೂರಿಸಬೇಕು ಅಂತ, ಮಿಸ್ ಆಗ್ಬಾರ್ದು ಅಂತ ಹೇಳಿ ಅವಳೇ ಚೇರ್ ಎಳೆಯೋಷ್ಟ್ರಲ್ಲಿ ಇವ್ನು ಓಡೋಗ್ಬಿಟ್ಟು ಪಾಪ ಅಂದವಾಗಿ ಕುತ್ಕೊಳಕ್ ಹೋಗಿರೋ ಹುಡುಗಿನ ಹಿಡಿದು ಸೈಡ್ ತಳ್ಬಿಟ್ಟು ಅವನೇ ಚೇರ್ ಎಳೆದ್ಬಿಟ್ಟು ಇವಾಗ ಬಂದು ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಅವಳಿಗೆ ಹೆಂಗಿರುತ್ತೆ, ಕುತ್ಕೋಬೇಡ ಅಂತ ಹೇಳಿದ್ರೆ ನಾನೇ ಕುತ್ಕೊಂತಾ ಇರ್ಲಿಲ್ಲ, ಯಾಕೆ ಇವಾಗ ನನ್ನ ಹತ್ರ ತಳ್ಳಿದ್ರಿ ಅಂತ ಕೇಳ್ತಾಳೆ. ಇವ್ನ್ ಏನ್ ಹೇಳೋದೋ ಗೊತ್ತಾಗ್ತಾ ಇಲ್ಲ. ಇವಳೋಗಿ ಆಪೋಸಿಟ್ ಅಲ್ಲಿ ಕುತ್ಕೊಂಡ್ಲು. ಆಮೇಲೆ ಅವಳೆ ಕೇಳ್ತಾಳೆ, ಯಾಕೆ ಏನಾಯ್ತು ಇವತ್ತು, ಏನು ಹೊಸದಾಗಿ ಈ ತರ ಎಲ್ಲ ಕರ್ಕೊಂಡ್ ಬಂದಿದ್ದೀರಾ ಅಂದಾಗ ಇವ್ನು ಹೇಳ್ತಾನೆ, ಏನಿಲ್ಲ, ನೀನ್ ಇಲ್ಲಿ ಬಂದಾಗಿಂದ ನಿನ್ಗೆ ನಾನು ಒಳ್ಳೆ ಊಟನೇ ಕೊಡ್ಸಿಲ್ಲ, ಅದ್ರಿಂದ ತಗೋ ಮೆನು ಕಾರ್ಡು, ಏನ್ ಬೇಕೋ ಅದನ್ನ ಆರ್ಡರ್ ಮಾಡು ಅಂದಾಗ ಅವಳು ಅದನ್ನ ನೋಡ್ತಿದ್ದಾಳೆ. ಅದ್ರಲ್ಲಿ ಬರ್ದಿರೋದು ಅವಳಿಗೆ ಏನು ಅರ್ಥನೇ ಆಗ್ತಾ ಇಲ್ಲ, ಏನ್ ಹೇಳ್ಬೇಕಂತಾನು ಗೊತ್ತಾಗ್ತಾ ಇಲ್ಲ. ತಿರ್ಗಿಸಿ ಅದನ್ನೇ ನೋಡ್ತಾ ಇರ್ತಾಳೆ. ಇವ್ನ್ಗೆ ಟೆನ್ಷನ್ ಆಗೋಯ್ತು. ನೀನೇನ್ ಅದನ್ನ ಮೆಮರೈಸ್ ಮಾಡ್ತಾ ಇದೀಯಾ ಅಂತ ಲೈಟ್ ಆಗಿ ನಮ್ಮ ಹಳೆ ಹೀರೋ ಸ್ವಲ್ಪ ಬಗ್ ನೋಡ್ತಾನೆ, ಟೆರರ್ ಆಗಿರೋ ಹೀರೋ. ಆದ್ರೆ ಅವನೇ ಕಂಟ್ರೋಲ್ ಮಾಡ್ಕೊಂಡು, ಇಫ್ ಯು ಡೋಂಟ್ ಮೈಂಡ್ ನಾನೇ ನಿನ್ಗೆ ಊಟ ಆರ್ಡರ್ ಮಾಡ್ಲಾ ಅಂತ ಹೇಳಿ ನಿಧಾನಕ್ಕ ಮೆನು ಕಾರ್ಡ್ ನ ತಗೊಂಡು ಹೀರೋಯಿನ್ಗೆ ಏನ್ ಫುಡ್ ಆರ್ಡರ್ ಮಾಡ್ಬೇಕು ಅಂತ ಅವನೇ ಆರ್ಡರ್ ಮಾಡ್ಬಿಟ್ಟ. ಮತ್ತೆ ಇಬ್ರು ಕ್ಯಾಶುವಲ್ ಆಗಿ ಮಾತಾಡ್ತಾ ಇದಾರೆ. ಇವ್ನು ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡು ಆಪೋಸಿಟ್ ಅಲ್ಲಿ ಮಾತಾಡ್ತಾ ಇರೋವಾಗ ಇವನು ಸೆಂಟರ್ ಮಾತಾಡೋದಾನೆ ಇವ್ನ ಅಭ್ಯಾಸ. ಹಂಗ್ ಮಾತಾಡಿಲ್ಲ ಅಂದ್ರೆ ಅವ್ನಿಗೆ ದಿನ ಕಳಿಯಲ್ಲ, ಅವ್ನಿಗಿರೋ ಸಿಂಡ್ರೋಮೆ ಅಂತದ್ದು. ಆತರ ಇಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರೆ ಕೂಡ ಅವನ್ನ ಮೀರಿ ಸ್ವಲ್ಪ ಮಾತುಗಳು ಹೊರಗಡೆ ಬರ್ತಾನೆ ಇರುತ್ತೆ. ಹೀರೋಯಿನ್ ಕೇಳ್ತಾಳೆ, ಇಲ್ಲ ನೀವು ಯೂಶುವಲ್ ಆಗಿ ಸ್ವಲ್ಪ ವಿಯರ್ಡ್ ಆಗಿ ನಡ್ಕೊಂತೀರಾ, ಆದ್ರೆ ಇವತ್ತು ಇನ್ನಷ್ಟು ವಿಯರ್ಡ್ ಆಗಿ ನಡ್ಕೊಂತಾ ಇದ್ದೀರಾ, ಯಾಕೆ ಏನಾಯ್ತು? ಇಲ್ಲ ನೀವು ನೋಡಿದ್ರೆ ಆನ್ಸರ್ ಮಾಡಕ್ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ, ಬಿಟ್ಬಿಡಿ ಪರವಾಗಿಲ್ಲ, ನಾನೇನ್ ಅದ್ರ ಬಗ್ಗೆ ಕೇಳೋದಿಲ್ಲ. ಆದ್ರೆ ಇನ್ನೊಂದ್ ವಿಷಯ ಹೇಳ್ಬೇಕು, ಆಲ್ಬಮ್ ಶೂಟಿಂಗ್ ಕೂಡ ಮುಗ್ದೋಯ್ತು. ನಾನು ನಮ್ ಊರ್ಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಇದುವರೆಗೂ ನೀವು ನನ್ಗೆ ಹೆಲ್ಪ್ ಮಾಡಿದ್ದಕ್ಕಲ್ಲ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಡ್ಬೇಕು ಅನ್ಕೊಂತಾಳೆ. ಇವ್ರಿಗಂತೂ ಸಖತ್ ಶಾಕ್ ಆಗೋಯ್ತು. ಏನು ಆಲ್ಬಮ್ ಶೂಟಿಂಗ್ ಮುಗ್ದೋಯ್ತಾ, ಹಂಗಾದ್ರೆ ನೀನು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಲ್ವಾ, ಹೋಗ್ತೀನಿ ಅಂತ ಇದೀಯ ಅಂತ ಹೇಳಿ ಸಖತ್ ಫೆಡಪ್ ಆಗ್ಬಿಟ್ಟ. ಫೆಡಪ್ ಆಗೋದು ಅಲ್ಲದೆ ಆಲ್ಮೋಸ್ಟ್ ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇವಳು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ನಮ್ ಹೀರೋಗೆ ಹೇಳಿದೆ ಟ್ರೈನ್ಗೆ ಟಿಕೆಟ್ಸ್ ಎಲ್ಲ ಕೂಡ ಬುಕ್ ಮಾಡ್ಬಿಟ್ಟಿರ್ತಾಳೆ. ಇವ್ನಿಗೆ ಸಖತ್ ಟೆನ್ಷನ್ ಆಗೋಯ್ತು. ಏನ್ ಅನ್ಕೊಂಡಿದ್ಯಾ ನೀನು ಅನ್ಕೊಂಡಿದ ತಕ್ಷಣ ಹತ್ರ ಎಲ್ಲ ಹೋಗಕ್ಕಾಗೋದಿಲ್ಲ. ನಿನ್ ಜೊತೆ ಬ್ಯಾಂಡ್ ಅಲ್ಲಿ ಇದ್ದಿದ್ ಎಲ್ಲಾ ಹುಡುಗರು ನಿನ್ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇದಾರೆ. ಈ ತರ ನಿನ್ ಪಾಡಿಗೆ ನೀನ್ ಸಡನ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಫೈನಲ್ ಆಗಿ ಅವ್ರಿಗೆ ಗುಡ್ ಬೈ ಕೂಡ ನೀನ್ ಹೇಳೋದಿಲ್ವಾ? ಏನ್ ನಿನ್ಗೆ ಮನ್ಸಲ್ಲಿ ದೊಡ್ಡ ಮಿಸ್ ಯೂನಿವರ್ಸ್ ಅಂತ ನೆನಪಾ, ಬಾ ನೀನು ಮರ್ಯಾದೆಗೆ ಅಂತ ಹೇಳಿ ಅವಳನ್ನ ತರ ಅಂತ ಹೇಳ್ಕೊಂಡೋಗಿ ಕಾರ್ ಒಳಗಡೆ ಕೂರಿಸ್ಬಿಟ್ಟು ಮರೀದೆ ಸೀಟ್ ಬೆಲ್ಟ್ ಕೂಡ ಹಾಕ್ಬಿಟ್ಟ. ಸ್ಟ್ರೇಟ್ ಆಗಿ ಕರ್ಕೊಂಡೋಗ ಅವಳನ್ನ ರೂಮ್ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಅಸಿಸ್ಟೆಂಟ್ ಹತ್ರ ಬಂದು ಹೇಳ್ಕೊಂಡು ಓ ಅಂತ ಅಳ್ತಾ ಇರ್ತಾನೆ. ಅಸಿಸ್ಟೆಂಟ್ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಾಸ್ ಬಿಡಿ ಬಾಸ್, ಅವಳು ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಂಡು ಕೂಡ ನೀವು ಸ್ಟೇಟಸ್ ನ ಇಳಿಸಿ ನೀವು ಹೋಗಿ ಮಾತಾಡಿದೀರಾ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವಳಲ್ಲಿ ಇರೋ ಡಿಫಾಲ್ಟ್, ನೀವ್ ಯಾಕೆ ಇತರ ಬೇಜಾರ್ ಮಾಡ್ಕೊಳ್ತೀರಾ? ಅದ್ರಲ್ಲೂ ಒನ್ ಸೈಡ್ ಲವ್ ಅಂತಂದ್ರೆ ಈ ತರ ಫೀಲಿಂಗ್ಸ್ ಎಲ್ಲ ಸಹಜನೇ ಬಾಸ್, ಕಂಟ್ರೋಲ್ ಮಾಡ್ಕೊಳ್ಳಿ, ಅಳ್ಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾನೆ. ಆದ್ರೆ ಪಾಪ ನಮ್ ಹೀರೋ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಅಳು ಬರ್ತಾನೆ ಇದೆ. ಅವನಷ್ಟು ಕಂಟ್ರೋಲ್ ಮಾಡ್ಕೊಂತ ಇದ್ದಾನೆ. ಜೊತೆಗೆ ಲವ್ ಫೀಲಿಂಗ್ ಸಾಂಗ್ಸ್ ಬೇರೆ. ಅಯ್ಯೋ ನನ್ ಮೂಮೆಂಟ್ ಗೆ ಇದು ಬೇರೆ ಅಂತ ಹೇಳಿ ಓ ಅಂತ ಅಳ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋಯಿನ್ ಹೋಗ್ತಾ ಇರೋದು ಇವತ್ತೇ, ಮೀನ್ಸ್ ಹೊರಟೋದ್ಲು ಊರು ಕೂಡ. ಅದನ್ನ ನೆನ್ಸ್ಕೊಂಡು
ಅನ್ಕೊಂಡ್ ಇನ್ನೂ ಫೀಲ್ ಮಾಡ್ತಾ ಇರ್ತಾನೆ. ನಾನು ಅನ್ಕೊಂಡಿದ್ದ ಆಗಿಲ್ವೇ, ನಾನು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಸ್ಬೇಕು ಅನ್ಕೊಂಡೆ, ಅದು ಕೂಡ ಆಗಿಲ್ವೇ ಅಂತ ಸೇರಿಸಿ ಅಳ್ತಾ ಇರ್ತಾನೆ. ಹಂಗೆ ಸ್ವಲ್ಪ ದಿನಗಳು ಕಳಿಯುತ್ತೆ. ನಮ್ ಹೀರೋಯಿನ್ಗೋಸ್ಕರ ಅವನೊಂದು ಫೋನ್ ನ ಮತ್ತೆ ಅವ್ನ ಫೋನ್ ನಂಬರ್ ನ ಎರಡನ್ನು ಸೆಂಡ್ ಮಾಡಿರ್ತಾನೆ. ಇಲ್ಲಿ ಮನೇಲಿ ನೋಡಿದ್ರೆ ಒಂದು ಗೊಂಬೆನ ಕೈಯಲ್ಲಿ ಇಟ್ಕೊಂಡು ಹೀರೋಯಿನ್ ಜೊತೆ ಮಾತಾಡತ್ರ ಅದ್ರ ಹತ್ರ ಲೂಸ್ ತರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಅವ್ನ ಮನೇಲಿ ಅಷ್ಟೇ ಎಲ್ಲಿ ತಿರುಗಿ ನೋಡಿದ್ರು ಹೀರೋಯಿನ್ ಇರೋ ತರನೇ ಕಾಣಿಸ್ತಾ ಇರ್ತಾಳೆ. ಇವ್ನ್ಗೆ ಅರ್ಥ ಆಗೋಯ್ತು, ಅಂದ್ರೆ ಅವ್ನಿಗೆ ಬಂದಿರೋ ಫೀಲಿಂಗ್ ನ ಸೀರಿಯಸ್ನೆಸ್ ಅವ್ನಿಗೆ ಇವಾಗೆ ಅರ್ಥ ಆಗ್ತಾ ಇರೋದು. ಒಂದ್ ಸ್ಟೇಜ್ ಅವ್ನ ಕೈಯಲ್ಲಿ ಆಗ್ಲಿಲ್ಲ, ಇಲ್ಲ ನಾನು ಅವಳ ಹತ್ರ ಹೋಗ್ತೀನಿ, ನಾನು ಹೋಗಿ ಅವಳ ಹತ್ರ ಹೆಂಗಾದ್ರು ಮಾಡಿ ಕೇಳ್ಕೊಂಡು ಬೇಡ್ಕೊಂಡಾದ್ರು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಸ್ಬಿಡ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಅಸಿಸ್ಟೆಂಟ್ ಬಿಡ್ತಾ ಇಲ್ಲ. ಬಾಸ್ ಇರಿ ಬಾಸ್, ಏನ್ ಬಾಸ್ ನೀವ್ ಈ ತರ ಹೋಗ್ತಾ ಇದೀರಾ, ಎಲ್ಲ ಬಿಸ್ನೆಸ್ ತರ ಇದನ್ ಬಿಸ್ನೆಸ್ ಅಲ್ಲ ಬಾಸ್, ನೀವ್ ಹೋಗ್ಬಿಟ್ಟು ಏನೋ ಒಂದ್ ಮಾತಾಡಿ ಎಲ್ಲ ಸರಿ ಮಾಡೋದಕ್ಕೆ ಸ್ವಲ್ಪ ನಿಧಾನಕ್ಕಿರಿ ಅಂತ ಹೇಳ್ತಾ ಇದ್ರೆ ಕೂಡ ಅವ್ನ್ ಕಂಟ್ರೋಲ್ ಅಲ್ಲಿ ಇರೋ ತರ ಇಲ್ಲ. ಬಾಯ ಮುಚ್ಕೊಂಡ್ ಇದ್ಬಿಟ್ಟು ನೀನು ನನ್ನನ್ ತಡೆಯೋಕ್ ಬರ್ಬೇಡ, ನಾನು ಹೋಗ್ಲೇಬೇಕು, ನಾನು ಅವಳ ಹತ್ರ ಮಾತಾಡ್ಲೇಬೇಕು ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಟ. ಅಂದ್ರೆ ಇದಕ್ಕೂ ಮುಂಚೆ ಬೆಟ್ಟ ಹತ್ತಕ್ಕೆ ಎಷ್ಟು ಕಷ್ಟಪಟ್ಟ, ಅವ್ರ ಊರ್ ಸೇರೋದು ಅಲ್ದೆ ಆ ಬೆಟ್ಟನ ಸುಸ್ತೇ ಇಲ್ದೆ ಹತ್ಕೊಂಡು ಹೊರಟೋದ. ಬಟ್ ಅಲ್ಲೋಗ್ ನೋಡಿದ್ರೆ ಅವ್ರ ಮನೇಲಿ ಹೀರೋಯಿನೇ ಇಲ್ಲ. ಅಯ್ಯೋ ಇವಳೆಲ್ಲಪ್ಪ ಓದ್ಲು ಅಂತ ಅವ್ನ್ ಸುತ್ತಮುತ್ತ ಹುಡುಕ್ತಾ ಇದ್ರೆ ಈ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವ್ರ ಫ್ಯಾಮಿಲಿ ಫ್ರೆಂಡ್ ಒಬ್ಬ ಇದ್ದಲ್ಲ ಬಬ್ಲಿ ಆಗಿ, ಅವ್ರ ಮೇಲೆ ಅವ್ರ ನಾಯಿನ ಬಿಟ್ಟಿರ್ತಾಳಲ್ವಾ, ಅದಕ್ಕೆ ಅವಳು ಅದನ್ನ ನೋಡೋದಕ್ಕೋಸ್ಕರ ಹೋಗಿರ್ತಾಳೆ. ಅವ್ನ್ ಹೇಳ್ತಾನೆ, ಈ ಸಿನಿಮಾ ಫೀಲ್ಡ್ ಅಲ್ಲಿ ಇರೋರ್ನ ಯಾವ್ದೇ ಕಾರಣಕ್ಕೂ ನಂಬಾರ್ದು, ಅವ್ರಿಗೊಂದ್ ಕೆಲಸ ಆಗ್ಬೇಕು, ಅವ್ರ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ಏನಾದ್ರೂ ಹೇಳಿ ನಮ್ಮನ್ನ ನಂಬಿಸ್ತಾರೆ, ಆದ್ರೆ ಅದನ್ನ ಅದ್ರ ಪ್ರಕಾರ ಅವರು ನಡ್ಕೊಳ್ಳೋದಿಲ್ಲ, ನೀನು ಅಷ್ಟೇ ಅದನ್ನೆಲ್ಲ ನಂಬಕ್ ಹೋಗ್ಬೇಡ ಅಂತ ಅವಳನ್ನ ಭಯಂಕರವಾಗಿ ಕನ್ಫ್ಯೂಸ್ ಮಾಡಿ ಬಿಟ್ಬಿಟ್ಟ. ಜೊತೆಗೆ ಫೋನ್ ಬಗ್ಗೆ ಕೂಡ ಹೇಳ್ತಾನೆ, ಅವ್ನ್ ಕೊಟ್ಟಿರೋ ಫೋನ್ ಎಲ್ಲ ನೀನ್ ಯೂಸ್ ಮಾಡಕ್ ಹೋಗ್ಬೇಡ, ಬಿಟ್ರೆ ಅದ್ರಲ್ಲಿ ಟ್ರ್ಯಾಕಿಂಗ್ ಎಲ್ಲ ಕೂಡ ಹಾಕಿರ್ತಾರೆ, ಆಮೇಲೆ ಏನಾದ್ರೂ ಇಟ್ಕೊಂಡು ಬ್ಲಾಕ್ ಮೇಲ್ ಎಲ್ಲ ಮಾಡ್ತಾರೆ, ಆ ಫೋನ್ ಎಲ್ಲ ಯೂಸ್ ಮಾಡ್ಬೇಡ ಅಂತ ಇನ್ನಷ್ಟು ಕನ್ಫ್ಯೂಸ್ ಮಾಡ್ಬಿಟ್ನಾ. ಇವಳು ಕೂಡ ಓಕೆ, ನಾನು ಹಳ್ಳಿಯಲ್ಲಿ ಬೆಳ್ದಿರೋರು, ಯಾರ ಏನ್ ಹೇಳಿದ್ರೆ ಕೂಡ ನಂಬಿಡ್ತೀನಿ, ಹಂಗಾದ್ರೆ ಹೀರೋ ಮಾತಾಡಿದ್ದಲ್ಲ ಸುಳ್ಳೇನು, ಅದಕ್ಕೆ ಅವ್ನ ಹತ್ರ ಆತರ ನಡ್ಕೊಂಡ ಅಂತ ಅವಳು ಫೋನ್ ನ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಲು. ಈ ಕಡೆ ಹೀರೋ ಕೂಡ ಅವಳನ್ನ ನೋಡೋದಕ್ಕೆ ಅಂತ ಅವ್ರ ಜಾಗಕ್ಕೆ ಬಂದಿದ್ದ ಅಲ್ವಾ, ಅಲ್ಲಿ ತುಂಬಾ ಹೊತ್ತು ವೇಟ್ ಮಾಡ್ತಿದ್ದಾನೆ, ಅವಳ ನಂಬರ್ಗೆ ಕಾಲ್ ಮಾಡ್ತಿದ್ದಾನೆ, ಅವ್ನಿಗೆ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ. ತುಂಬಾ ಹೊತ್ತು ವೇಟ್ ಮಾಡ್ತಾನೆ, ಅವಳು ಬಂದಿಲ್ಲ ಅಂತ ಹೇಳಿ ರಿಟರ್ನ್ ಅವ್ನ್ ಬಂದೇ ಬಿಟ್ಟ ಸಿಟಿಗೆ ಬರೋದು ಅಲ್ದೆ ಸ್ಟ್ರೇಟ್ ಆಗಿ ಇವಾಗ ಅವ್ರ ಡಾಕ್ಟರ್ ಫ್ರೆಂಡ್ ಇದ್ದಲ್ವಾ ಅವನ ನೋಡಕ್ಕೆ ಅಂತ ಹೋಗಿರ್ತಾನೆ. ಅಲ್ಲೋಗಿ ಕುತ್ಕೊಂಡು ಪೇಚಾಡ್ತಾ ಇರ್ತಾನೆ. ಏನೋ ಇದು ಹೊರಗಡೆ ನೋಡ್ದ ಹೆಂಗ್ ಮಳೆ ಬರ್ತಾ ಇದೆ, ಹೆಂಗ್ ಮಿಂಚು ಗುಡುಗು ಎಲ್ಲ ಬರ್ತಾ ಇದೆ, ಈ ಟೈಮ್ಗೆ ನಾನು ಆರ್ಗ್ಯಾನಿಕ್ ಗರ್ಲು ಸಖತ್ ಭಯ ಪಟ್ಕೊಂಡು ಕೂತ್ಕೊಂಡಿರ್ತಾಳೆ, ಏನ್ ಆಗ್ತಿದೆ ಅಂತ ಹೇಳಿ ಪೇಚಾಡ್ಕೊಂಡಿರ್ತಾನೆ. ಆಕ್ಚುಲಿ ಹೀರೋಯಿನ್ ನ ಇವ್ನ್ ಬಂದು ಆರ್ಗ್ಯಾನಿಕ್ ಗರ್ಲ್ ಅಂತಾನೆ ಕರೆಯೋದು. ಸೊ ನನ್ನ ಆರ್ಗ್ಯಾನಿಕ್ ಗರ್ಲ್ಗೆ ಏನಾಯ್ತೋ ಏನೋ ಅಂತ ಆ ಡಾಕ್ಟರ್ ತಲೆ ತಿಂತಾ ಇರ್ತಾನೆ. ಆದ್ರೆ ಡಾಕ್ಟರ್ಗೆ ಸಖತ್ ಎಂಜಾಯ್ಮೆಂಟ್ ಆಗಿರತ್ತೆ, ಇವ್ನ್ ಈ ತರ ಟೆನ್ಷನ್ ಆಗಿರೋದು. ಅವ್ನ್ ಆರಾಮಾಗಿ ಗೇಮ್ ಆಡ್ಕೊಂಡು ಇವ್ನು ಹೇಳೋದನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾನೆ. ಅವಾಗ ನಮ್ ಹೀರೋ ಹೇಳ್ತಾನೆ, ಈ ಟೈಮಲ್ಲಿ ನಾನು ಅವಳ ಜೊತೆ ಇದ್ದಿರ್ಬೇಕು, ಇದೇನಿದು ಲವ್ ಮಾಡ್ದೇನೆ ಬ್ರೇಕಪ್ ಮಾಡಿರೋ ತರ ಫೀಲ್ ಆಗ್ತಿದ್ಯಾ ನನ್ಗೆ, ನನ್ ಕೈಲಿ ದುಃಖ ತಾಳಕ್ ಆಗ್ತಾ ಇಲ್ಲ ಅಂತ ಇವ್ರು ಓವರ್ ಆಗಿ ಬೇಜಾರಾಗಿ ಫೀಲ್ ಮಾಡ್ತಾ ಇರೋದನ್ನೆಲ್ಲ ಡಾಕ್ಟರ್ ನೋಡ್ಬಿಟ್ಟು ಹಳ್ಳಿ ನನ್ ಮಗ ನನ್ಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ, ಇದಕ್ ಮೇಲೇನೋ ಅವ್ನು ಅಳ್ಬೇಕು ಅಂತ ಇನ್ನಷ್ಟು ಅವ್ನ್ಗೆ ಹೇಳ್ಬಾರ್ದನ್ನೆಲ್ಲ ಹೇಳಿ ಅವ್ನ್ಗೆ ಟೆನ್ಷನ್ ಮಾಡಿಸಿ ಅವ್ನು ಅಳ್ಳೋ ತರ ಮಾಡ್ತಾ ಇರ್ತಾನೆ. ಹೀರೋಗಂತೂ ಹೆಂಗಿ ಫೀಲಿಂಗ್ ಇಂದ ಹೊರಗಡೆ ಬರೋದು ಅಂತ ಗೊತ್ತಾಗ್ತಾ ಇಲ್ಲ. ಹೋಯ್ತು ಎಲ್ಲ ಹೋಯ್ತು ಅಂತ ಅಂತ ಅಳ್ಕೊಂಡು ನಿಧಾನಕ್ಕೆ ಅದೇ ಫೀಲಿಂಗ್ ಅಲ್ಲಿ ಸ್ಟ್ರೀಟ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಆಕ್ಚುಲಿ ನಮ್ ಹೀರೋ ಹಿಂದ್ಗಡೆನೆ ಹೀರೋಯಿನ್ ಕೂಡ ನಡ್ಕೊಂಡು ಹೋಗ್ತಿದ್ದಾಳೆ. ಅವಳು ಏನೋ ಸಿಟಿಗೆ ಏನೋ ಕೆಲ್ಸದ ಮೇಲೆ ಬಂದಿದ್ದಾಳೇನೋ, ಅವ್ಳು ನಡ್ಕೊಂಡು ಹೋಗ್ತಿದ್ದಾಳೆ. ಬಟ್ ಒಬ್ರಿಗೊಬ್ರು ನೋಡ್ಕೊಂಡಿಲ್ಲ. ಹೀರೋಯಿನ್ ಏನಕ್ಕೋಸ್ಕರ ಇಲ್ಲಿ ಬಂದಿದ್ದಾಳೆ ಅಂದ್ರೆ ಅವ್ರ ಆಂಟಿ ಒಬ್ರು ಇದೇ ಸಿಟಿಯಲ್ಲಿ ಏನೋ ಒಂದು ಶಾಪ್ ನ ಇಟ್ಕೊಂಡಿದ್ದಾರೆ. ಅವರು ವೆಕೇಶನ್ ಗೋಸ್ಕರ ಯಾವ್ದೋ ಬೇರೆ ಪ್ಲೇಸ್ ಗೆ ಹೋಗಿದ್ದಾರೆ, ಶಾಪ್ ನೋಡ್ಕೊಳಕ್ಕೆ ಅಂತ ಹೇಳಿ ಬಂದಿರೋದು. ಬಟ್ ಅವಳು ಇವಾಗ ನಮ್ ಹೀರೋನ ನೋಡಿಲ್ಲ. ಈ ಕಡೆ ನಮ್ ಹೀರೋಗೆ ಹೆಂಗ್ ಹೇಳ್ಕೋಬೇಕು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇವಾಗವರೆಗೂ ಅಳ್ತಾನೆ ಇರ್ತಾನೆ, ಕಣ್ಣಲ್ಲಿ ಓಪನ್ ಆಗಿರೋ ಟ್ಯಾಪ್ ಸ್ಟಾಪೇ ಆಗಿಲ್ಲ. ಜೊತೆಗೆ ಅಟ್ಲೀಸ್ಟ್ ಅವಳು ಇಷ್ಟ ಅಂತ ಬಾಯ್ ಬಿಟ್ಟು ಹೇಳ್ಬಿಟ್ಟಿದ್ರೆ ಈ ಫೀಲಿಂಗ್ ಆದ್ರೂ ಕಡಿಮೆ ಆಗ್ತಾ ಇತ್ತೇನೋ, ನಾನು ಅದನ್ನ ಕೂಡ ಹೇಳಿಲ್ವೇ ಅಂತ. ಇವನ ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಪಾಪ ಅಸಿಸ್ಟೆಂಟ್ ಗೆ ತುಂಬಾನೇ ಬೇಜಾರಾಗ್ಬಿಡತ್ತೆ, ಯಾವಾಗೂ ನಮ್ ಬಾಸ್ ಈ ತರ ಇಲ್ವಲ್ಲ ಅಂತ. ಅದಾದ್ಮೇಲೆ ಇನ್ನೊಂದ್ ದಿನ ನಮ್ ಹೀರೋ ಮಧ್ಯರಾತ್ರಿ ಅಮ್ಮಮ್ಮ ಅಂದ್ರೆ ಒಂದು ಗಂಟೆ 2 ಗಂಟೆ ಇರುತ್ತೆ, ಆ ಟೈಮಲ್ಲಿ ಎದ್ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಜಮ್ ಅಂತ ಮಲಗಿರೋ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ತಾನೆ. ಅಂತದ್ ಅವಳ ಹತ್ರ ಏನಿದೆ ಅಂತ ನಾನು ಅವಳಿಗೋಸ್ಕರ ಇಷ್ಟೆಲ್ಲ ಹಾರಾಡ್ಬೇಕು, ಬೇರೆ ಹುಡುಗಿರ್ ತರ ತಾನೆ ಅವಳು ಕೂಡ, ಆದ್ರೆ ನಾನೇ ಸ್ವಲ್ಪ ಓವರ್ ಆಗಿ ಫೀಲ್ ಆಗ್ಬಿಟ್ಟೆ ಅಂತ ಕಾಣಿಸುತ್ತೆ, ಇದಕ್ಕೆಲ್ಲ ನಾನು ನಿನ್ ಮೇಲೆ ಕೇರ್ ಕೂಡ ಮಾಡೋದಿಲ್ಲ. ಅದ್ರಲ್ಲೂ ಅವಳಿಗೆ ಹೋಗಿ ಫೋನ್ ಕಳಿಸ್ತೆ ನೋಡು, ವೇಸ್ಟ್ ಆಫ್ ಟೈಮ್. ಅದ್ರಲ್ಲೂ ನೀನ ತಾನೆ ಹುಡುಗಿನ ಹುಡುಕು ಅಂತ ಹೇಳಿದೆ, ಹುಡುಕ್ತೆ ನಿನ್ಗೇನೋ ಅಂತ ನಿದ್ದೆ ಅಂತ ಹೇಳಿ ಟೋಟಲ್ ಆಗಿ ಚೇಂಜ್ ಆಗಿ ಸಡನ್ ಆಗಿ ಟೆರರ್ ಆಗಿ ಚೇಂಜ್ ಆಗ್ಬಿಟ್ಟು ಅಸಿಸ್ಟೆಂಟ್ ನ ಭಯಕ್ಕೆ ಶುರು ಮಾಡ್ಬಿಟ್ಟ. ಅರ್ಧಂಬರ್ಧ ನಿದ್ದೆನಲ್ಲಿರೋ ಅಸಿಸ್ಟೆಂಟ್ ಗೆ ಇನ್ನೂ ಟೆನ್ಷನ್ ಆಗೋಯ್ತು. ಎಲ್ಲಯ್ಯ ನೀನ್ ನನ್ನ ನಿದ್ದೆ ಮಾಡಕ್ ಬರ್ತೀಯಾ, ಬೆಳಗಾದ್ರೂ ರಾತ್ರಿ ಆದ್ರೂ ತಿಗ್ನೆ ತರ ನನ್ಗೆ ಹಿಂಸೆ ಕೊಡ್ತಾನೆ ಇರ್ತೀಯಾ, ಏನೋ ಕೇಕೋ ಐಸ್ ಕ್ರೀಮ್ ತಿನ್ ಸಾಯ್ತಾ ಇದಿಲ್ಲ, ತಿನ್ಬಿಟ್ಟು ಹೋಗಿ ಮಲ್ಕೋ ಹೋಗು ಅಂತ ಹೇಳಿ ಗದರ್ಬಿಟ್ಟು ಕಾಲ್ ನ ಕೂಡ ಕಟ್ ಮಾಡ್ಬಿಟ್ಟ. ಅಯ್ಯಯ್ಯೋ ಕೋಪ ಪಟ್ಬಿಟ್ನೆ, ಊಟದಲ್ಲಿ ವಿಷ ಆಗ್ಬಿಡ್ತಾನೆ ಅಂತ ಹೇಳಿ ಮತ್ತೆ ಇವನೇ ರಿಟರ್ನ್ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಸಾರಿ ಬಾಸ್ ನೀವ್ ಹೇಳಿದ್ದನ್ನ ಮಾಡ್ತೀನಿ ಅಂತ ಕೇಳ್ಕೊಂತಾನೆ. ಸ್ವಲ್ಪ ದಿನ ಆಗ್ತಾ ಹಂಗೆ ನಮ್ ಹೀರೋ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟ ಅಂತ ಹೇಳ್ಬೇಕು. ಅಂದ್ರೆ ಅವ್ನ್ ಹೆಂಗೆ ಅವ್ನ ಮನ್ಸನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ ಅಂದ್ರೆ, ಲವ್ ಮಾಡಿದ್ವಿ ಬ್ರೇಕಪ್ ಆಗೋಯ್ತು, ಆ ಫೀಲಿಂಗ್ ನನ್ನಲ್ಲಿ ಇರೋದು ಅಂತ ಅವನೇ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟ. ಈ ಕಡೆ ನಮ್ ಹೀರೋಯಿನ್ ಗೆ ಸ್ಟಾರ್ಟಿಂಗ್ ಇಂದಾನು ನಮ್ ಹೀರೋ ಮೇಲೆ ಲವ್ ಇದೆ, ಬಟ್ ಅವಳದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಇನ್ನೊಂದು ಯಾಕೆ ಗೊತ್ತಿಲ್ಲ ಅಂದ್ರೆ, ನಮ್ ಹೀರೋ ಇವಳನ್ನ ಇಷ್ಟ ಪಡ್ತಿದ್ದಾನ ಇಲ್ವಾ ಅಂತ ಅವಳಿಗೆ ಕ್ಲಾರಿಟಿ ಇಲ್ವಲ್ಲ. ನಮ್ ಹೀರೋ ಯಾವಾಗ ಅದನ್ನ ಕ್ಲಾರಿಟಿಯಾಗಿ ಹೇಳಿಲ್ವಲ್ಲ, ಅದರಿಂದ ಇವಳೆ ಸ್ವಲ್ಪ ನಮ್ ಹೀರೋ ಇಂದ ದೂರ ಆಗ್ಬಿಟ್ಲು. ಆದ್ರೂ ಅವಳಿಗೆ ಎಲ್ಲೇ ಇದ್ರೂನು ಹೀರೋನ ನೋಡ್ದಂಗೆ ಅನ್ನಿಸ್ತಾ ಇರತ್ತೆ. ಸುಮಾರು ಸತಿ ಅವಳು ಅದನ್ನ ಟೆಸ್ಟ್ ಮಾಡಿ ನೋಡ್ಕೊಂಡ್ಲು, ಅದು ಬೇರೆ ಯಾರು ಅಂತ ಗೊತ್ತಾಯ್ತು. ಬಟ್ ಇವತ್ತು ನಿಜವಾಗ್ಲೂನೇ ನಮ್ ಹೀರೋನ ನೋಡಿದ್ಲು. ಸುಮಾರು ದಿನಗಳಾದ್ಮೇಲೆ ಇಬ್ರು ಒಬ್ರಿಗೊಬ್ರು ನೋಡ್ಕೊಂಡಿರೋದ್ರಿಂದ ಇಬ್ರಿಗೂ ಫೀಲಿಂಗ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ. ಆದ್ರೆ ತಕ್ಷಣ ನಮ್ ಹೀರೋ ಕರ್ಕೊಂಡು
ಕರ್ಕೊಂಡೋಗಿ ಒಂದು ಪಾರ್ಕ್ ಅಲ್ಲಿ ಕೂರಿಸಿ ಅವಳ ಹತ್ರ ಮಾತಾಡಕ್ಕೆ ಶುರು ಮಾಡ್ದ. ಇಷ್ಟು ದಿನ ಗ್ಯಾಪ್ ಇಟ್ಟಿರೋದ್ರಿಂದ ಅವ್ನ್ ಮನ್ಸಲ್ಲಿರೋ ಫೀಲಿಂಗ್ ಎಲ್ಲ ಹೇಳ್ಕೊಂತಾನೇನೋ, ಲವ್ ಹೇಳ್ಬಿಡ್ತಾನೇನೋ ಅಂತ ಅನ್ಕೊಳ್ತೀವಿ. ಬಟ್ ಇಲ್ಲ, ಲವ್ ನ ಹೇಳ್ಕೊಂಡಿಲ್ಲ. ಅವ್ನ್ ಏನೋ ಹೇಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋಯಿನ್ ಅವ್ನ ಬಾಯ್ನ ಮುಚ್ಬಿಟ್ಟು, ನಿಮ್ಗೆ ನಾನು ಕರೆಕ್ಟ್ ಆಗಿ 3 minutes ಟೈಮ್ ಕೊಡ್ತೀನಿ, ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ರೋ ಟಕ್ಕಂತ ಅದನ್ನ ಹೇಳ್ಬಿಡಿ ಅಂದಾಗ ಇವ್ನ್ ಕೇಳೋ ಫಸ್ಟ್ ಮಾತೆ, ಯಾಕೆ ನೀನು ನನ್ನ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಲ್ಲ ಅಂತ. ಆಗ ಅವಳು ಅವಳ ಕಡೆಯಿಂದ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾಳೆ. ಯಾಕಂದ್ರೆ ನಮ್ಮ ಹೀರೋಯಿನ್ ಅವ್ರ ಅಮ್ಮ ಕೂಡ ಆ ಟೈಮ್ ಅಲ್ಲಿ, ಇವಳು ಹುಟ್ಟಿದ ಟೈಮ್ ಅಲ್ಲಿ ಒಂದು ಮಾಡ್ಲಿಂಗ್ ಫೀಲ್ಡ್ ಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ಆತರ ಆಸೆ ಪಟ್ಟು ನಮ್ ಹೀರೋಯಿನ್ ಅವ್ರ ತಾತ ಹತ್ರ ಬಿಟ್ಬಿಟ್ಟು ಅವ್ರ ಈ ತರ ಸಿನಿ ಫೀಲ್ಡ್ ಗೆ ಹೊರಟೋದ್ರು. ಮತ್ತೆ ಅವ್ರು ತಿರುಗ್ ಬರ್ಲೇ ಇಲ್ಲ. ಅದರಿಂದ ನಮ್ ತಾತ ಕೂಡ ನನ್ಗೆ ಸಿನಿ ಫೀಲ್ಡ್ ಗೆ ಕಳ್ಸಕ್ಕೆ ಇಷ್ಟ ಪಡ್ಲಿಲ್ಲ. ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ರು, ಬೇಡ ನೀನ್ ಹತ್ರ ಎಲ್ಲ ಹೋಗ್ಬೇಡ ಅಂತ, ಅದಕ್ಕೆ ನಾನು ಇದರಿಂದ ದೂರ ಇದ್ದೀನಿ ಅಂತ ಹೇಳ್ತಾಳೆ. ಹೀರೋ ಹೇಳ್ತಾನೆ, ನೀವ್ ಅಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಆ ಜನರೇಷನ್ ಬೇರೆ, ಈ ಜನರೇಷನ್ ಬೇರೆ. ನಿಮ್ಗೇನು ಆಗಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತಾ ಇದೀನಿ. ನಾನು ನಿನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ತೀನಿ, ನಿನ್ಗೇನು ಆಗಲ್ಲ ಅಂತ ಒಂದು ಭರವಸೆನ ಕೊಡ್ತಾನೆ. ಇದರಿಂದ ನಮ್ ಹೀರೋಯಿನ್ಗೆ ತುಂಬಾನೇ ಸಂತೋಷ ಆಗೈತೆ. ಯಾಕಂದ್ರೆ ಫಸ್ಟ್ ನಮ್ ಹೀರೋಯಿನ್ ಕೂಡ ಮಾತಾಡಕ್ ಬಿಟ್ಟು ಅವಳು ಏನ್ ಹೇಳ್ತಾಳೆ ಅಂತ ಕೇಳಿಸ್ಕೊಂಡು ಆಮೇಲೆ ಇವನು ಮಾತಾಡ್ತಿದ್ದಾನೆ. ಅದು ಅವಳಿಗೆ ಸ್ವಲ್ಪ ಆಶ್ಚರ್ಯವಾಗಿದೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ನಿಧಾನಕ್ಕೆ ನಮ್ ಹೀರೋಯಿನ್ ಹೇರ್ಸ್ ಎಲ್ಲ ಟಚ್ ಮಾಡ್ಬಿಟ್ಟು, ನೀನ್ ಓನ್ ಟೈಮ್ ನೀನ್ ತಗೋ, ನಿಧಾನಕ್ಕೆ ಯೋಚನೆ ಮಾಡು, ನಿನ್ಗೆ ಏನ್ ಡಿಸಿಷನ್ ಅನ್ಸುತ್ತೋ ನೀನ್ ಅವಾಗ ನನ್ನ ಹತ್ರ ಹೇಳು ಅಂತ ತುಂಬಾ ಪೊಲೈಟ್ ಆಗಿ ಬೇರೆ ಮಾತಾಡ್ತಾ ಇದ್ದಾನೆ. ಇನ್ನು ಹೇಳ್ಬೇಕಂದ್ರೆ ಅವ್ನಿಗೆ ತುಂಬಾ ಸಂತೋಷ ಆಗೋಯ್ತು. ಆತರ ಅವನು ರಿಟರ್ನ್ ರೂಮ್ ಗೆ ಬಂದ್ಮೇಲೆ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ಕೊಂಡು ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾ ಇರ್ತಾನೆ. ಅವಳ ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಗೊತ್ತಾ ಅಂತ. ಅದೇ ಟೈಮಲ್ಲಿ ಹೀರೋಯಿನ್ ಕಡೆಯಿಂದ ಅವ್ನಿಗೆ ಕಾಲ್ ಬರುತ್ತೆ. ಅವಳು ಏನ್ ಹೇಳದ್ಲೋ ಗೊತ್ತಿಲ್ಲ, ಇವ್ನ್ಗೆ ಹಂಗೆ ಮುಖಾನೇ ಚೇಂಜ್ ಆಗೋಯ್ತು. ಅಸಿಸ್ಟೆಂಟ್ ಗ, ಅಯ್ಯೋ ಮನುಷ್ಯ ಇಷ್ಟೊತ್ತು ಚೆನ್ನಾಗಿದ್ನೆ, ಸಂತೋಷದಲ್ಲಿ ಹೂವ ಹರಳ್ದಂಗ್ ಹರಳಿತ್ತು, ಇವಾಗ ಏನಾಗೋಯ್ತು, ಅವಳು ಏನ್ ಹೇಳದ್ಲೋ ಗೊತ್ತಿಲ್ವಂತೆ. ಇವ್ನ್ ಟೆನ್ಷನ್ ಆದಾಗ, ಏನ್ ಬಾಸ್ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ, ಮನೇಲಿ ಯಾರು ಇಲ್ವಂತೆ ಕಣೋ, ನನ್ನ ಬರ ಕೇಳಿದಾಳೆ ಅಂತ. ಇವ್ನ್ ಖುಷಿ ಪಟ್ಟಿದ ತಕ್ಷಣ ಅವ್ನಿಗೆ ಸಖತ್ ಶಾಕ್ ಆಗೋಯ್ತು. ಅಂದ್ರೆ ಮನೇಲಿ ಯಾರು ಇಲ್ಲ, ನನ್ನ ಹತ್ರ ಬಾ ಅಂತ ಕರೆದ್ರೆ ಏನ್ ಅರ್ಥ ಅಂತ ಅವ್ರಿಬ್ರು ಮಾತಾಡ್ಕೊಂಡಿದ್ದವ್ರು. ಅಸಿಸ್ಟೆಂಟ್ ಗೆ ಫುಲ್ ಖುಷಿಯಲ್ಲಿ, ಬನ್ನಿ ಬಾಸ್, ಈ ಮೂಮೆಂಟ್ ನಾವ್ ಎಂಜಾಯ್ ಮಾಡ್ಲೇಬೇಕು, ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟ. ಹಂಗೆ ಬಾಯ್ ತೊದ್ಲಿ ಹೇಳ್ಬಿಟ್ಟ. ನಮೀರ್ ಹಂಗೆ ಒಂದ್ ಲುಕ್ ನ ಕೊಟ್ಟಿದ ತಕ್ಷಣ, ಇಲ್ಲ ಬಸ್ ನಾನು ಸುಮ್ನೆ ಕಾಮಿಡಿ ಮಾಡಿದ್ದು, ಹೋಗಿ ಎಂಜಾಯ್ ಮಾಡಿ ಅಂತ ಹೇಳಿ ಕಳ್ಸ್ಕೊಡ್ತಾನೆ. ನಮ್ ಹೀರೋ ಕೂಡ ಅವತ್ತು ನೈಟ್ ಹೀರೋಯಿನ್ ಅವ್ರ ಮನೆಗೆ ಹೋಗ್ಬೇಕು ಅಂತ ಸಖತ್ ಸ್ಟೈಲಿಶ್ ಆಗಿ ಡ್ರೆಸ್ ಎಲ್ಲ ಮಾಡ್ಕೊಂಡು, ರೊಮ್ಯಾಂಟಿಕ್ ಆಗಿ ಫ್ಲವರ್ಸ್ ಎಲ್ಲ ತಗೊಂಡು ಜಮ್ ಅಂತ ಹೀರೋಯಿನ್ ಫ್ಲಾಟ್ ಗೆ ಹೋಗ್ತಾನೆ. ಅವ್ನಿಗೊಂದೇ ಸಂತೋಷ ಒಳಗಡೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಅವತ್ತು ಹೀರೋಯಿನ್ ರೆಸ್ಟೋರೆಂಟ್ ಗೆ ಕರ್ಕೊಂಡೋಗಿ ಊಟ ಎಲ್ಲ ಕೊಡ್ಸಿದ್ದ ಅಲ್ವಾ, ಅದ್ರಿಂದ ಇವಳು ಕೈಯಾರೆ ಅಡಿಗೆ ಎಲ್ಲ ಮಾಡ್ಬಿಟ್ಟು ಹೀರೋಗೆ ಬಡಿಸ್ಬೇಕು ಅಂತ ಹೇಳಿ ಕರ್ಸಿರೋದು. ಈ ವಿಷಯ ಗೊತ್ತಾದ್ಮೇಲೆ ಅವ್ನ ಮುಖನೇ ಚಿಕ್ಕದಾಗೋಯ್ತು. ಇದಕ್ಕೇನಾ, ಇದೇ ದೊಡ್ಡ ವಿಷಯ, ನಿನ್ ಜೊತೆ ಅಟ್ಲೀಸ್ಟ್ ಡಿನ್ನರ್ ತಿನ್ನೋ ಚಾನ್ಸ್ ಅದು ಸಿಕ್ತಲ್ವಾ ಅಂತ ಹೇಳಿ ಇಬ್ರು ತುಂಬಾ ಸ್ವೀಟ್ ಆಗಿ ಮಾತಾಡ್ಕೊಂಡು ಊಟನೆಲ್ಲ ಮುಗಿಸಿದ್ರು. ಊಟ ಆದ್ಮೇಲೆ ಸ್ವೀಟ್ ತಿಂದ್ರೆ ಒಳ್ಳೇದು ಅಂತ ಹೇಳಿ ಇವಳು ಕೈಯಾರ ಬೇರೆ ಸ್ವೀಟ್ ಬೇರೆ ಮಾಡಿರ್ತಾಳೆ. ಅದನ್ನ ತಗೊಂಬಂದ್ ಕೊಟ್ಟಿದ ತಕ್ಷಣ ಇವ್ನಿಗೆ ಸಖತ್ ಇಂಪ್ರೆಸ್ ಆಗೋಯ್ತು. ನಿನ್ನ ನೋಡ್ತಾ ಇದ್ರೆ ಪಕ್ಕ ವೈಫ್ ಮೆಟೀರಿಯಲ್ ತರ ಇದೆಯಾ, ತುಂಬಾ ಚೆನ್ನಾಗಿ ನೋಡ್ಕೊಂತೀಯ ಅನ್ನೋ ತರ ಹೇಳ್ತಾನ. ಆದ್ರೆ ಇವಳಿಗೆ ಇವಾಗಿನವರೆಗೂ ಆ ಕನ್ಫ್ಯೂಷನ್ ಇದೆ ಅಲ್ವಾ. ಇವ್ನ್ ಇಷ್ಟೊಂದು ಮಾತಾಡೋದೆಲ್ಲ ನೋಡಿದ್ರೆ ಓಕೆ ನಾನಂದ್ರೆ ಇಷ್ಟನೇನೋ ಅಂತ, ಹಂಗಾದ್ರೆ ನಾನಂದ್ರೆ ನಿಮ್ಗೆ ಇಷ್ಟನಾ ಅಂತ ಅವಳು ಮತ್ತೆ ಕೇಳ್ತಿದ್ದಾಳೆ. ಅದು ಆಲ್ರೆಡಿ ನಿನ್ಗೆ ಅರ್ಥ ಆಗಿರತ್ತಲ್ವಾ, ನನ್ನ ಹತ್ರ ಅದೆಲ್ಲ ಕೇಳ್ಬೇಡ ಅಂತ ಹೇಳ್ತಾನೆ. ಇಷ್ಟು ಮಾತ್ರ ಹೇಳ್ತಾನೆ ಹೊರತು, ಹೌದು ನನ್ಗೆ ನೀನಂದ್ರೆ ಇಷ್ಟ ಅನ್ನೋ ಮಾತ್ ಮಾತ್ರ ಅವ್ನ ಬಾಯಿಂದ ಬರ್ತಾ ಇಲ್ಲ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋಗೆ ಅರ್ಥ ಆಗೋಯ್ತು, ನಾನ್ ಮತ್ತೆ ಅದೇ ತಪ್ಪನ ಮಾಡ್ತಾ ಇದ್ದೀನಿ ಅಂತ. ಸೊ ಇವಾಗ ಅವನಲ್ಲಿರೋ ಫೀಲಿಂಗ್ಸ್ ನ ಓಪನ್ ಆಗಿ ಹೇಳಕ್ಕೆ ಶುರು ಮಾಡ್ತಾನೆ. ಇಲ್ಲಿ ನೋಡು, ನೀನು ಪಕ್ಕದಲ್ಲಿದ್ದಾಗ ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಅದ್ರಿಂದಾನೇ ಒಂದೊಂದ್ ಟೈಮ್ ನಿಮ್ ಜೊತೆ ಹತ್ರ ನಾನು ಕೂಗಾಡಿ ಮಾತಾಡ್ಬಿಡ್ತೀನಿ, ಒಂಥರ ಟೆಂಪರ್ ಆಗಿ ಫೀಲ್ ಆಗ್ತೀನಿ. ಅದಕ್ಕೆ ಕಾರಣ ನನ್ಗೆ ಇಷ್ಟವಾಗಿರೋ ಹುಡುಗಿ ಪಕ್ಕದಲ್ಲಿದ್ದಾಗ ಯಾವ ತರ ಫೀಲಿಂಗ್ಸ್ ನ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೆಂಗೋ ಆಗದು ನುಂಗಿ ಕಷ್ಟವಾಗ ಮಾತನ್ನ ಹೇಳ್ಬಿಟ್ಟ. ಅವಳಿಗಂತೂ ಸಖತ್ ಇಂಪ್ರೆಸ್ ಆಗೋಯ್ತು. ಸರಿ, ಇಬ್ರು ಈ ತರ ನೋಡ್ಕೊಂತಾ ಇದಾರೆ, ರೊಮ್ಯಾಂಟಿಕ್ ಆಗಿ ಹೋಗ್ತಿದೆ ಅನ್ಕೊಳ್ಳೋ ಟೈಮಲ್ಲಿ, ಒಳ್ಳೆ ಟೈಮಲ್ಲಿ ತಪ್ಪಾದ ಕಾಲ್ ಒಂದು ಬಂದ್ಬಿಡ್ತ ಅವಳಿಗೆ. ಅಷ್ಟೇ ಅವನಿಗೆ ಸಖತ್ ಟೆನ್ಷನ್ ಆಗುತ್ತೆ, ಯಾವ ನಾವು ಈ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಅಂತ ಹೇಳಿ, ಸರಿ ಪರವಾಗಿಲ್ಲ, ಏನೋ ಮಾತಾಡು, ನಾನೇನ್ ಅನ್ಕೊಳ್ಳಲ್ಲ ಅಂತ ಹೇಳಿ ಕಾಲ್ ಅಟೆಂಡ್ ಮಾಡಕ್ಕೆ ಅಂತ ಕಳಿಸ್ತಾನೆ. ಅವಳು ಕಾಲ್ ಅಟೆಂಡ್ ಮಾಡಿರೋದು, ಮಾತಾಡ್ತಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋಗೆ ಆಪೋಸಿಟ್ ಒಬ್ಬ ಇದ್ದಲ್ವಾ ಇನ್ನೊಂದು ಕಂಪನಿ ಅವನೇ ಕಾಲ್ ಮಾಡಿರೋದು. ಇವಳ್ಗ ಹೆಂಗ್ ಅದನ್ನ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿಲ್ಲದೆ ಕಣ್ಣ ತಿರುಗಿಸ್ತಾಳೆ, ಗುಡ್ಡೆ ಬಿಡ್ತಾಳೆ, ಕಳ್ಳೋಟಗಳೆಲ್ಲ ನೋಡ್ಕೊಂಡು, ಇಲ್ಲಿ ನೋಡಿ ನಾನು ಇವಾಗ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ, ನಾನು ಸಪರೇಟ್ ಆಗಿ ಇನ್ನೊಂದ್ ದಿನ ಮಾತಾಡ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡಿದ್ಲು. ಬಟ್ ಇಲ್ಲಿ ನಮ್ ಹೀರೋಗೆ ಅರ್ಥ ಆಗೋಯ್ತು. ಅಷ್ಟೇ, ಅವನಲ್ಲಿರೋ ಹಳೆ ಹೀರೋ ಲೈಟ್ ಆಗಿ ಇಣ್ಕಿ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಬಂದವನು ಆಚೆ ಬೂಚ ಅಂತ ಇವಳನ್ನ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವಳನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಅವ್ನ್ ಏನಕ್ಕೆ ನಿಮ್ಗೆ ಕಾಲ್ ಮಾಡ್ದ, ಅಷ್ಟು ಸ್ಲೋ ಆಗಿ ಮಾತಾಡೋ ಅವಶ್ಯಕತೆ ಏನಿದೆ ಅಂತ ಬೈಯವಾಗ ಇವಳಿಗೂ ಒಂದ್ ಸ್ಟೇಜ್ಗೆ ಕಂಟ್ರೋಲ್ ಮೀರೋಯ್ತು. ಯಾವಾಗೂ ನೀವ್ ಮಾತಾಡೋದೇ ನಾನ್ ಕೇಳಿಸ್ಕೋಬೇಕಾ, ನಾನ್ ಮಾತಾಡೋದ್ ನೀವ್ ಕೇಳಿಸ್ಕೊಳಲ್ವಾ ಅಂತ ಸೌಂಡ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೀವ್ ಈ ತರ ಎಲ್ಲ ಮಾಡ್ತಾ ಇದ್ರೆ ನನ್ಗೆ ಇರಿಟೇಟ್ ಆಗುತ್ತೆ ಅಂದಾಗ ಇವನು, ಓ ಇರಿಟೇಟ್ ಬೇರೆ ಆಗ್ತಾ ಇದೆ ಇವಾಗ ನಾನ್ ಮಾತಾಡಿದ್ರೆ ನಿನ್ಗೆ ಅಂತ ಹೇಳಿ ಇನ್ನೂ ಟೆನ್ಷನ್ ಆದವನು ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋದ. ಆತರ ಅವನು ರಿಟರ್ನ್ ಅವ್ರ ಜಾಗಕ್ಕೆ ಬಂದ್ಮೇಲೆ ಕೂಡ ಇವಳ ಬಗ್ಗೆ ಇನ್ನೂ ಕೋಪ ಇರತ್ತಲ್ಲ, ಅದನ್ನ ನೆನ್ಸ್ಕೊಂಡು ಟೆನ್ಷನ್ ಆಗಿ ಮಲಗಿರ್ಬೇಕಾದ್ರೆ ಅಸಿಸ್ಟೆಂಟ್ ಬರ್ತಾನೆ. ಏನ್ ಬಾಸ್ ಕಣ್ಣೆಲ್ಲ ನೋತಾ ಇದೆಯಾ, ನಾನ್ ಬೇಕಾಗಿದ್ರೆ ಮಸಾಜ್ ಮಾಡ್ಲಾ ಅಂತ ಹೇಳಿ ಕಣ್ಮೇಲೆ ಕೈಯೆಲ್ಲ ಇಟ್ಕೊಂಡು ಪ್ರೆಸ್ ಮಾಡ್ತಾ ಇರ್ತಾನೆ. ಇವ್ನಿಗೆ ಸಖತ್ ಟೆನ್ಷನ್ ಆಗುತ್ತೆ. ಎತ್ತೋ ಕೈನ ನಾಯಿ, ಏನ್ ಅನ್ಕೊಂಡ್ಬಿಟ್ಟಿದೀರ ನನ್ನ ಅಂತ ಹೇಳಿ ಟೆನ್ಷನ್ ಆಗಿ ಬೈಕೊಂಡು ಹೀರೋಯಿನ್ ಒಂದ್ ಕಡೆ ಬೈಕೊಂಡು ಇರ್ತಾನೆ. ಹಾಗೆ ಅವತ್ತು ಹೀರೋಯಿನ್ಗೆ ಅವ್ರ ಫ್ರೆಂಡ್ ಕಡೆಯಿಂದ ಕಾಲ್ ಬರುತ್ತೆ. ಅಂದ್ರೆ ಬ್ಯಾಂಡ್ ಅಲ್ಲಿ ಇದ್ರಲ್ಲ ಹುಡುಗಿರು, ಅವರು ಕಾಲ್ ಮಾಡಿರ್ತಾರೆ. ತುಂಬಾ ದಿನ ಆಯ್ತು ನಿನ್ನ ನೋಡಿ, ಈ ತರ ಕ್ಲಬ್ ಬರ್ತೀಯಾ, ಮೀಟ್ ಮಾಡೋಣ ಅಂತೆಲ್ಲ ಹೇಳ್ತಾರೆ. ಇವಳು ಕೂಡ ಕ್ಲಬ್ ಗೆ ಹೋಗಿರ್ತಾಳೆ. ತುಂಬಾ ದಿನ ಆಗಿ ಫ್ರೆಂಡ್ಸ್ ನೆಲ್ಲ ಮೀಟ್ ಮಾಡೋದ್ರಿಂದ ತುಂಬಾನೇ ಸಂತೋಷ. ಆ ಹುಡುಗಿರಂತೂ ತುಂಬಾ ಖುಷಿ ಪಡ್ತಾರೆ, ಇವಳನ್ನ ನೋಡಿ ತುಂಬಾ ಸಂತೋಷವಾಗಿ ಕೂಡ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಆ ಬ್ಯಾಂಡ್ ಅಲ್ಲಿ ಒಂದು ಹುಡುಗಿ ಇರ್ತಾಳಲ್ಲ, ಅವಳು ಹೇಳ್ತಾಳೆ, ಇದೇನ್
ಏನಿದು ಮತ್ತೆ ನೀನ್ ಹಳೆ ಫಾರ್ಮ್ಗೆ ಬಂದ್ಬಿಟ್ಟ, ಮತ್ತೆ ಈ ತರ ಡ್ರೆಸ್ಸಿಂಗ್ ಮಾಡ್ಕೊಳಕ್ಕೆ ಶುರು ಮಾಡ್ಬಿಟ್ಟ, ಏಯ್ ಇಲ್ಲೆಲ್ಲ ಡ್ರೆಸ್ಸಿಂಗ್ ರೂಮ್ ಇರುತ್ತೆ, ಇಲ್ಲಿದೆ ನೋಡೋಗ್ರು ಅಂತ ಹುಡುಗರಿಗೆಲ್ಲ ಹೇಳ್ತಾ ಇರ್ತಾಳೆ ಇನ್ನೊಬ್ಳು. ಇದನ್ನೆಲ್ಲ ನಮ್ ಹೀರೋ ದೂರದಿಂದ ನೋಡ್ತಾನೆ ಇರ್ತಾನೆ. ಏನ್ ಇವಳು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದಾಳೆ ಎಲ್ಲರ ಹತ್ರ, ನಾನು ಇಲ್ಲ ಅಂದ್ರೂ ಇಳ್ತರ ಸಂತೋಷವಾಗಿರ್ತಾಳೇನೋ ಅಂತ ಲೂಸ್ ತರ ಅವನ್ಗೋನೆ ಹೇಳ್ಕೊಂಡು ಪೇಚಾಡ್ಕೊಂಡಿರ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅವಳನ್ನ ಬೇರೆ ಡ್ರೆಸ್ಸಿಂಗ್ ರೂಮ್ಗೆ ಕರ್ಕೊಂಡೋಗಿ ನೀಟಾಗಿ ಬೇರೆ ಡ್ರೆಸ್ ಹಾಕ್ಸ್ಕೊಂಡು ಮೇಕಪ್ ಎಲ್ಲ ಮಾಡಿ ಕರ್ಕೊಂಡ್ ಬರ್ತಾರ. ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ. ಇವಾಗ ಹಂಗೆ ಆಟೋಮೆಟಿಕ್ ಆಗಿ ಅವ್ನ್ ಮೂಡ್ ಚೇಂಜ್ ಆಗೋಯ್ತು. ಆಹಾ ನೋಡೋಕ್ ತುಂಬಾ ಚೆನ್ನಾಗಿ ಬೇರೆ ಇದ್ದಾಳೆ, ಹಿಂಗೆ ಇವಳನ್ನ ಅಪ್ರೋಚ್ ಮಾಡೋದು ಅಂತ ಯಾವಾಗ ಇಲ್ದಿರೋ ತರ ಬ್ಯಾಂಡ್ ಮೆಂಬರ್ಸ್ ಜೊತೆ ಬಂದು ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾನೆ. ಅದ್ರಲ್ಲಿ ಒಂದ್ ಹುಡುಗಿಗೆ ನೀನ್ ಇನ್ನು ಡ್ರಿಂಕ್ಸ್ ಮಾಡೋ ವಯಸ್ಸಲ್ಲ, ಇವಾಗೆ ಕುಡಿಬಾರ್ದು ಅಂತಾನೆ. ಇನ್ನೊಂದು ಹುಡುಗಿಗೆ ತಲೆ ಎಲ್ಲ ಮುಟ್ಬಿಟ್ಟು ಹೋಗ್ತಾನೆ. ಆದ್ರೆ ನಮ್ ಹೀರೋಯಿನ್ ನಮ್ಮ ಹತ್ರ ಮಾತಾಡ್ಸಿಲ್ಲ. ಅವಳಿಗೊಂದೇ ಕನ್ಫ್ಯೂಷನ್, ಏನಾಯ್ತು ಇವಾಗ, ಏನಕ್ಕೆ ನನ್ನ ಅವ್ರು ಅಷ್ಟು ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ. ಅವ್ನ್ ಪಾಡ್ಗವ್ನ ಲೊಟ್ಟೋದ. ಈ ಕೈ ಇದೆಯಾ, ಈ ಕೈ ಯಾಕೆ, ಈ ಕೈ ಸುಮ್ನೆ ಇರಲ್ಲ ಅನ್ನತ್ತೆ, ಬೇಡ್ತಿರೋ ಕೆಲಸ ಎಲ್ಲ ಮಾಡಿಕ್ತಿಯಾ ಅಂತ ಹೇಳಿ ಆ ಕೈನ ಬೈಕೊಂಡ್ ಬರ್ತಾ ಇರ್ತಾನೆ. ಅವಾಗ ಅದೇ ಬಾರಲ್ಲಿರೋ ಇನ್ನೊಂದು ಹುಡುಗಿ ನಮ್ ಹೀರೋನ ಅಪ್ರೋಚ್ ಮಾಡ್ತಾಳೆ. ಅಂದ್ರೆ ಡ್ಯಾನ್ಸ್ ಮಾಡೋಣ ಬನ್ನಿ, ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂದಾಗ ಅವ್ನ್ ಕೂಡ ಓಕೆ ಆಯ್ತು ಅಂತ ನಮ್ ಹೀರೋಯಿನ್ ಕೂಡ ಗುರಾಯಿಸ್ಕೊಂಡು ಇವಳ ಜೊತೆ ಡ್ಯಾನ್ಸ್ ಆಡೋದಕ್ಕೆ ಅಂತ ಒಪ್ಕೊಂತಾನೆ. ಇವ್ನ್ ಮನ್ಸಲ್ಲಿರೋದೆಲ್ಲ ಒಂದೇ, ಹೆಂಗಾದ್ರೂ ಮಾಡಿ ಅವಳನ್ನ ರೇಗಿಸ್ಬೇಕು. ಅಷ್ಟರಲ್ಲಿ ಅವ್ಳ ಕಣ್ಣಲ್ಲಿ ನೀರ್ ಬಂದ್ಬಿಟ್ರೆ ಇವ್ನಿಗೆ ಸಮಾಧಾನ ಆಗ್ಬಿಡುತ್ತೆ. ಅದನ್ನ ನೋಡಿ ಆಕ್ಚುಲಿ ನಮ್ ಹೀರೋಯಿನ್ಗೆ ಸ್ವಲ್ಪ ಲೈಟ್ ಆಗಿ ಉರಿಯುತ್ತೆ, ಆದ್ರೆ ಕಣ್ಣಲ್ಲಿ ನೀರ್ ಬರೋ ಅಷ್ಟು ಲೆವೆಲ್ಗಲ್ಲ. ಇವಳು ಮನ್ಸಲ್ಲಿ ಓಡ್ತಾ ಇರೋದೆಲ್ಲ ಒಂದೇ, ನಾನಂದ್ರೆ ಇಷ್ಟ ಅಂತ ಅವತ್ತು ಹೇಳಿದ್ರು, ಹಂಗಿರ್ಬೇಕಾದ್ರೆ ಇನ್ನೊಬ್ಬಳ ಜೊತೆ ಹೆಂಗ್ ಡ್ಯಾನ್ಸ್ ಆಡ್ತಾರೆ ಅಂತ. ಹಂಗೆ ಸ್ವಲ್ಪ ದಿನಗಳು ಕಳಿಯುತ್ತೆ. ಇವಳಿಗಂತೂ ತುಂಬಾನೇ ಮಯೂಷರ್ ಇಲ್ದೆ ಆಗ್ಬಿಟ್ಟಿರತ್ತೆ. ಅವ್ರ ಆಂಟಿ ಅವ್ರ ಶಾಪ್ ನ ಇವಳೆ ಅಲ್ವಾ ನೋಡ್ಕೊಂತಾ ಇರೋದು, ಹೋಟೆಲ್ ನ ಎಲ್ಲಾ ಕೆಲ್ಸನೂ ಇವಳೆ ಮಾಡ್ಬೇಕು. ಅದ್ರಿಂದ ಈಗ ತುಂಬಾನೇ ಮಯೂಷಾರಿಲ್ಲ. ಈ ಕಡೆ ನಮ್ ಹೀರೋಗಂತೂ ಏನಾಯ್ತು ಇವಳಿಗೆ, ಯಾಕೆ ನನ್ಗೆ ಕಾಲೇ ಮಾಡ್ತಾ ಇಲ್ಲ, ನಾನು ಅಷ್ಟು ಬೇಡವಾಗ್ಬಿಟ್ನ, ಇವಳಿಗೆ ಕೋಪ ಇದೆ ಅಂತಂದ್ರೆ ಕಾಲ್ ಮಾಡ್ಬೇಕು, ಸಮಾಧಾನ ಮಾಡ್ಬೇಕು, ಇವಳು ಯಾಕೆ ನನ್ಗೆ ಕಾಲ್ ಮಾಡ್ತಾ ಇಲ್ಲ ಅಂತ ಅವನೊಂದ್ ಕಡೆ ಫೀಲ್ ಮಾಡ್ತಾ ಇರ್ತಾನೆ ಹೀರೋಯಿನ್ ನೆನೆಸ್ಕೊಂಡು. ಹಂಗಿರ್ಬೇಕಾದ್ರೆ ಹೀರೋಯಿನ್ ನಂಬರ್ ಇಂದ ಅವ್ನಿಗೆ ಕಾಲ್ ಬರುತ್ತೆ. ಸಖತ್ ಖುಷಿ ಆಗುತ್ತೆ, ಅವಳು ಕಾಲ್ ಮಾಡ್ಬಿಟ್ಲು ಅಂತ. ಹಂಗೆ ತಿಕ್ಕಿವೆಲ್ ಇಟ್ಕೊಂಡು ಯಾರು ಏನ್ ಬೇಕು ಅಂತ ಏನು ಗೊತ್ತಿಲ್ದಾರ ಒಂಥರ ಕೇಳ್ತಾ ಇದ್ದಾನೆ. ಅವಳು ನಾನೊಂದ್ ಜಾಗ ಕೇಳ್ತೀನಿ, ಇವಾಗ ಬರಕ್ ಆಗತ್ತಾ ಅಂತ ಹೇಳಿದ ತಕ್ಷಣಕ್ಕೆ ಸಖತ್ ಸಂತೋಷ ಆಗೋಯ್ತು. ನೀವ್ ಹೇಳಿದ್ದು ಸರಿಯಾಗಿ ಕೇಳಿಸಿಲ್ಲ, ಏನ್ ಹೇಳಿದ್ರಿ ಇನ್ನೊಂದ್ಸತಿ ಹೇಳಿ ಅಂತ ಇವ್ನ್ ಬೇಕಂತಾನೆ ಕೇಳ್ತಾ ಇರ್ತಾನೆ. ಅವಾಗ್ಲೂ ಒಂದ್ ವಿಷಯನ ಹೇಳೋದು, ಈ ತರ ನನ್ಗೆ ಮಯೂಷಾರಿಲ್ಲ, ಪಕ್ಕದಲ್ಲಿ ಆಂಟಿ ಬೇರೆ ಇಲ್ಲ, ಸೊ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ, ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ಬರ್ತೀರಾ ಅಂದಾಗ ಇವ್ನಿಗೆ ಟೆನ್ಷನ್ ಆಗುತ್ತೆ. ಇನ್ನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಯಾ ಅಂತ ಎದ್ನೋ ಬಿದ್ನೋ ಅಂತ ಹಾಸ್ಪಿಟಲ್ ಕಡೆ ಓಡೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಅಡ್ಮಿಟ್ ಮಾಡಿರ್ತಾರಲ್ವಾ, ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಬಂದ್ ಅವಳ ಪಕ್ಕದಲ್ಲೇ ಚೇರ್ ಹಾಕೊಂಡು ಕೂತ್ಕೊಂತಾನೆ. ಅವಳು ಹೇಳ್ತಾಳೆ, ಐ ಆಮ್ ರಿಯಲಿ ಸಾರಿ, ಈ ಟೈಮಲ್ಲಿ ನಿಮ್ಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅಂತಂದಾಗ ಅವ್ನಿಗೆ ಟೆನ್ಷನ್ ಆಗುತ್ತೆ. ನನ್ಗೆ ಆಲ್ರೆಡಿ ಕೋಪ ಇಲ್ಲಿವರೆಗೂ ಇದೆ, ಸೈಲೆಂಟ್ ಆಗಿ ಇದ್ಬಿಡು, ನಂಗೆ ಟೆನ್ಷನ್ ಮಾಡಿಸ್ಬೇಡ, ಅಟ್ಲೀಸ್ಟ್ ನೀನ್ ಕಾಲ್ ಮಾಡಿ ಆದ್ರೂ ಹೇಳ್ದಲ್ವಾ, ಇವಾಗ ಏನು ಮಾತಾಡ, ನಿಂಗೆ ಮಯೂಷರಿಲ್ಲ, ಸೈಲೆಂಟ್ ಆಗಿ ಮಲ್ಕೋ ಅಂತ ಮಲಗಿಸ್ತಾನೆ. ಇವಾಗವರೆಗೂ ಅವ್ನು ಹೀರೋಯಿನ್ ಪಕ್ಕದಲ್ಲಿ ಚೇರ್ ಹಾಕೊಂಡು ಹಂಗೆ ಕೂತ್ಕೊಂಡೇ ಇರ್ತಾನೆ. ಈಗ ರಾತ್ರಿ ಒಂದು 2-3 ಗಂಟೆ ಇರುತ್ತೆ ಟೈಮ್. ಆ ಟೈಮಲ್ಲಿ ಒಬ್ಬ ಫುಲ್ ಆಗಿ ಕುಡ್ದ್ಬಿಟ್ಟು ಬಂದು ಓ ಅಂತ ಗಲಾಟೆ ಮಾಡ್ತಾ ಇರ್ತಾನೆ. ಇನ್ ಆ ಸೌಂಡ್ಗೆ ಇವಳೆಲ್ಲ ಎದ್ಬಿಡ್ತಾಳು ಅಂತ ಹೇಳಿ ಇವನೇ ಅವಳಿಗೆ ಕಿವಿನೆಲ್ಲ ಮುಚ್ಬಿಟ್ಟು ನಿಧಾನಕ್ಕೆ ನಿದ್ದೆ ಮಾಡ್ಸೋ ತರ ಮಾಡ್ತಾನೆ. ಆಕ್ಚುಲಿ ಅವಳು ಎಚ್ಚರದಲ್ಲೇ ಇರ್ತಾಳೆ. ಇವ್ನ ಈ ತರ ಮಾಡ್ತಾ ಇರೋದೆಲ್ಲ ಅವಳಿಗೆ ತುಂಬಾ ಸಂತೋಷವಾಗಿರುತ್ತೆ. ಇಷ್ಟು ಕೇರಿಂಗ್ ಆಗಿ ನೋಡ್ಕೊಳ್ಳೋದು ಅಲ್ದೆ ಈ ತರ ಜನರಲ್ ವಾರ್ಡ್ ಅಲ್ಲಿ ಇದ್ರೆ ಅವಳಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಸ್ಪೆಷಲ್ ವಾರ್ಡ್ ಕೂಡ ತಗೊಂಡಿರ್ತಾನೆ. ಇವಳಿಗೆ ಒಂಥರ ಏನಕ್ಕೆ ಇವಾಗ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರೋ ರೂಮ್, ಈ ರೂಮಿನ ಇಷ್ಟೊಂದು ಬ್ರಹ್ಮಾಂಡವಾಗಿದೆ ಅಂತ ಹೇಳಿ ಅವಳಿಗಂತೂ ಫುಲ್ ಟೈರ್ಡ್ ಇರತ್ತಲ್ವಾ, ಎದ್ದೋಗ ಕೂಡ ಆಗ್ತಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಲು. ಹೀರೋನೇ ಎತ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ಅಷ್ಟು ಕೇರಿಂಗ್ ಆಗಿ ನೋಡ್ಕೊಂತಾನೆ. ಇವಳಿಗೆ ಇಷ್ಟೊಂದು ಆಶ್ಚರ್ಯ, ನನ್ನಂತ ಹುಡುಗಿಗೋಸ್ಕರ ಇವ್ನು ಇಷ್ಟೆಲ್ಲ ಕೇರಿಂಗ್ ಆಗಿ ನೋಡ್ಕೊಂತಾನ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಮ್ ಹೀರೋ ಬಂದು ಹಾಸ್ಪಿಟಲ್ ಇಂದ ಸ್ಟ್ರೇಟ್ ಆಗಿ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಆಫೀಸ್ಗೆ ಹೋದ್ಮೇಲೆ ಅಸಿಸ್ಟೆಂಟ್ ಕೂಗಾಡ್ತಾ ಇರ್ತಾನೆ, ಬಾಸ್ ಏನ್ ಬಾಸ್ ನೀವು ನೈಟ್ ಇಂದ ನಿಮ್ಗೆ ಎಷ್ಟು ಸತಿ ಕಾಲ್ ಮಾಡಿದೀನಿ, ಒಂದು ಕಾಲ್ಗೆ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಹಂಗಾದ್ರೆ ನನಗಿಂತ ನಿಮ್ಗೆ ಹೀರೋನೇ ಜಾಸ್ತಿ ಆಗ್ಬಿಟ್ಲಲ್ಲ, ನಾನು ನಿಮ್ಗೆ ಏನು ಇಲ್ವಲ್ಲ ಅಂತ ಹೇಳಿ ಇಷ್ಟು ದಿನ ಹೀರೋ ಹೆಂಗ್ ಬೈತಾ ಇದ್ನೋ ಆಟೋನಲ್ಲಿ ಇವಾಗ ಇವನ್ ಹೀರೋನ ಬಯಕ್ಕೆ ಶುರು ಮಾಡ್ಬಿಟ್ಟ. ಹೋಯ್ತು ಹೀರೋಗೆ ಯಾರಾದ್ರೂ ಈ ತರ ಮಾತಾಡಿದ್ರೇನೆ ಆಗಲ್ಲ, ಬದಲಿಗೆ ಅವನೇನಾದ್ರೂ ಲೆಫ್ಟ್ ರೈಟ್ ತೆಗಿತಾನೇನೋ, ಕ್ಲಾಸ್ ತೆಗಿತಾನೇನೋ ಅಂತ ನೋಡಿದ್ರೆ ಇಲ್ಲ, ಬದಲಿಗೆ ಅಸಿಸ್ಟೆಂಟ್ ತರ ನಮ್ ಹೀರೋ ಮಾತಾಡ್ತಾ ಇರ್ತಾನೆ. ಇದು ಅವನ್ಗೆ ಆಶ್ಚರ್ಯ. ಇನ್ನು ಹೇಳ್ಬೇಕಂದ್ರೆ ಇವ್ರಿಬ್ಬರ ಮಧ್ಯೆ ಬಾಸು ಅಸಿಸ್ಟೆಂಟ್ ಅನ್ನೋ ಒಂದು ಬಾಂಡಿಂಗ್ ಗಿಂತ ಕ್ಲೋಸ್ ಫ್ರೆಂಡ್ಸ್, ಬ್ರದರ್ಸ್ ಆತರ ಒಂದು ಬಾಂಡಿಂಗ್ ಇವರಲ್ಲಿ ಜಾಸ್ತಿ. ಮತ್ತೆ ಹಂಗೆ ಕಾಯಿ ಬಿಟ್ಕೊಳ್ಳೋದು, ಪ್ಲಮ್ ಬಿಟ್ಕೊಳ್ಳೋದು ಅಂತ ಒಂದಾಗ್ಬಿಟ್ರು. ಅದಾದ್ಮೇಲೆ ಅವತ್ತು ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಹೀರೋನ ನೋಡೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಬಟ್ ಅವಳು ವಾರ್ಡ್ ಅಲ್ಲಿ ಇಲ್ಲ. ಎಲ್ಲಪ್ಪ ಓದ್ಲಿ ಇವಳು ಅಂತ ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡ್ತಾನೆ. ಅವಾಗ ಅವ್ನಿಗೆ ಗೊತ್ತಾಗೋದು ಅವಳನ್ನ ನೋಡಕ್ಕೆ ಯಾರೋ ಬಂದಿದ್ದಾರೆ ಅಂತ. ಯಾಕಂದ್ರೆ ಟೇಬಲ್ ಮೇಲೆ ತುಂಬಾನೇ ಗಿಫ್ಟ್ಸ್, ಬೊಕ್ಕೆ ಎಲ್ಲ ಇಟ್ಟಿರ್ತಾರಲ್ಲ, ಅದನ್ನ ನೋಡಿ ಟೆನ್ಷನ್ ಆಗ್ಬಿಟ್ಟು ಕಾಲಲ್ಲೇ ಸೆಂಟ್ರಲ್ ಇರೋ ಆ ಟೆಡಿ ಬೇರ್ ನಂಗೆ ಜಾಡ್ಸ್ ಓದ್ಬಿಟ್ಟು ಇವ್ನು ತಗೊಂಡ್ಬಂದಿರ್ತಾನಲ್ಲ ಬೊಕ್ಕೆ, ಅದನ್ನ ತಗೊಂಡೋಗಿ ಅಲ್ಲಿ ಇಡ್ತಾನೆ. ಎಲ್ಲೋದ್ಲಪ್ಪ ಇವಳು ಅಂತ ಹೇಳಿ ಹಂಗೆ ಹುಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಪಾರ್ಕ್ ಅಲ್ಲಿ ಕೂತಿರ್ತಾಳೆ. ಜೊತೆಗೆ ಒಂದು ಡಾಕ್ಟರ್ ಹತ್ರ ತುಂಬಾ ಖುಷಿಯಾಗಿ ನಗ್ನಗ್ತಾ ಬೇರೆ ಮಾತಾಡ್ತಾ ಇರ್ತಾಳೆ. ಅದನ್ನ ನೋಡಿ ಇವ್ನಿಗೆ ಪಿತಾಳ ನತ್ತಿಗೆ ಏರ್ಬಿಡ್ತೇನೋ, ಮೆಂಟಲ್ ತರ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಗ್ತಾ ಇರ್ತಾನೆ. ಹಂಗೆ ಸ್ವಲ್ಪದ್ಗೆ ಒಂಥರ ಮೂಡ್ ಚೇಂಜ್ ಆಗೋಯ್ತು ಅವ್ನ್ಗೆ. ಟೆರರ್ ಆಗಿ ನೋಡ್ಕೊಂಡು ಇವನ್ ಇವಳ ಹತ್ರ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಟೆನ್ಷನ್ ಆದವನು ಹೋಗಿ ನಮ್ ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈಯೆಲ್ಲ ಹಾಕೊಂಡು ಏನೋ ಇವನೇ ಅವಳಿಗೆ ಬಾಯ್ ಫ್ರೆಂಡ್ ಅನ್ನೋ ತರ ನಡ್ಕೊಂತಾ ಇರ್ತಾನೆ. ಅಷ್ಟೇ ಅಲ್ಲ, 2 ನಿಮಿಷನೇ ಡಾಕ್ಟರ್ ನ ಅವ್ನ ಕಣ್ಣಿಂದ ನೋಡಿದ್ದು, ಅವನ ಹತ್ರ ಮಾತಾಡಿದ್ದು, ಎಷ್ಟೆಲ್ಲಾ ಭಯ ಪಡ್ಸಕ್ಕಾಗುತ್ತೋ ಅಷ್ಟೆಲ್ಲ ಭಯ ಪಡಿಸ್ಬಿಟ್ಟು ಆ ಡಾಕ್ಟರ್ ನಲ್ಲಿಂದ ಓಡ್ಸೇ ಬಿಟ್ಟ. ಅದಾದ್ಮೇಲೆ ಇವ್ರಿಬ್ರು ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ನೈಟ್ ಆಗಿರುತ್ತೆ. ಇವಳು ಹೇಳ್ತಾಳೆ, ಏನಾಯ್ತು, ಯಾಕೆ ನೀವ್ ಹತ್ರ ಮೂತಿನ ಗಂಟಾಕ್ ಇಟ್ಕೊಂಡಿದೀರಾ, ಕೋಪದಲ್ಲೇ ಇದೀರಾ, ನಿಮ್ಗೆ ಲೇಟ್ ನೈಟ್ ನಾನು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅಂತ ನನ್ ಮೇಲೆ ಈ ತರ ಬೇಜಾರಾಗಿದ್ದೀರಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಹೌದೌದು, ದೊಡ್ಡದಾಗಿ ನೀನ್ ಕಾಲ್ ಮಾಡ್ಬಿಟ್ರು, ಕಾಲ್ ಲೇಟ್ ಆಗಿ ಮಾಡ್ದೆ ಅಂತ ಹೇಳಿನೇ ನನ್ಗೆ ಇಷ್ಟು ಟೆನ್ಷನ್
ಟೆನ್ಷನ್ ಆಗ್ತಾ ಇರೋದು ಅಂತ ಹೇಳ್ತಾನೆ. ಹೀರೋಯಿನ್ಗೂ ಸ್ವಲ್ಪ ಅರ್ಥ ಆಗುತ್ತೆ, ಬಟ್ ಇವ್ನ್ ಬಾಯ್ ಬಿಟ್ಟು ಹೇಳಿದ್ರೆ ಅವಳಿಗೆ ಪೂರ್ತಿ ಅರ್ಥ ಆಗೋದಕ್ಕೆ ಅವ್ನ್ ಹೇಳ್ತಾನೆ, ಇಲ್ಲಿ ನೋಡು, ಯಾಕೆ ನಿನ್ಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗ್ತಾ ಇಲ್ಲ, ನಾನು ಮೊನ್ನೆ ಅಷ್ಟು ಕ್ಲಿಯರ್ ಆಗಿ ಹೇಳಿದೀನಲ್ವಾ, ಇನ್ಮೇಲೆ ನಿನ್ಗೆ ಈ ತರ ಬೋರ್ ಹೊಡೆದ್ರೆ ಈ ತರ ಮೆಂಟಲ್ ಡಾಕ್ಟರ್ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ಬೇಡ ಅಂತ ಹೇಳಿ ಆ ಡಾಕ್ಟರ್ ಹಾಕಿರೋ ಒಂದು ಕೋಟ್ ನ ಬಿಸಾಕ್ಬಿಟ್ಟು ಇವನ್ ಕೋಟ್ ನ ಬಿಚ್ಕೊಡ್ತಾನೆ. ಇವನ್ ಈ ತರ ಮಾತಾಡೋದು ನಡ್ಕೊಳ್ಳೋದೆಲ್ಲ ನೋಡಿದ್ರೆ ಎಂತವ್ರಿಗೂ ಡೌಟ್ ಬರುತ್ತಲ್ವಾ. ಅದೇ ಡೌಟ್ ಅಲ್ಲಿ ಇವಳು ಕೇಳ್ತಾಳೆ, ನೀವ್ ಯಾಕೆ ಇವಾಗ ಈ ತರ ಎಲ್ಲ ನಡ್ಕೊಂತಾ ಇದ್ದೀರಾ, ಇವಾಗ ನಾನ್ ಡಾಕ್ಟರ್ ಹತ್ರ ಮಾತಾಡಿದ್ರೆ ನಿಮ್ಗೇನ್ ಪ್ರಾಬ್ಲಮ್ ಅಂತ ಕೇಳ್ತಾಳ. ಇವ್ನಿಗೆ ಇನ್ನೂ ಟೆನ್ಷನ್ ಆಗೋಯ್ತು, ನಾನು ಅಷ್ಟೇ ಹೇಳಿ ಕೂಡ ನೀನ್ ಮತ್ತೆ ಕೇಳ್ತಾ ಇದೀಯ ಅಂದ್ರೆ ಇನ್ನು ನನ್ನ ಫೀಲಿಂಗ್ಸ್ ನಿನ್ ಕೆಲ ಅರ್ಥ ಮಾಡ್ಕೊಳಕ್ ಆಗಿಲ್ವಾ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಇವಳು ಹೇಳ್ತಾಳೆ, ಏನೇ ಫೀಲಿಂಗ್ಸ್ ಇದ್ರು ಬಾಯ್ ಬಿಟ್ಟು ಹೇಳಿದ್ರೇನೆ ಅರ್ಥ ಆಗೋದು, ಈ ತರ ಒಕ್ಟೊಕ್ಟಾಗಿ ಮಾತಾಡಿದ್ರೆ ಅರ್ಥ ಆಗಲ್ಲ ಅಂತ ಅವಳು ಹೇಳ್ತಾಳೆ. ಅವ್ನ್ ಯಾವ ಸ್ಪೀಡ್ ಅಲ್ಲಿ ಎದ್ದು ದೂರ ಹೋದ್ನೋ ಅದೇ ಸ್ಪೀಡ್ ಅಲ್ಲಿ ಓಡ್ ಬಂದವನು ಟಕ್ಕಂತ ಅವಳಿಗೆ ಕಿಸೆ ಮಾಡ್ಬಿಟ್ಟ. ಆದ್ರೆ ಇವಳು ಏನ್ ಅನ್ಕೊಂಡ್ಲು ಅಂತ ಗೊತ್ತಿಲ್ಲ, ಪಲೀರ್ ಅಂತ ನಮ್ ಹೀರೋ ಕೆನ್ನೆಗೆ ಬಿದ್ದೇ ಬಿಡ್ತು ಏಟು. ಅವ್ನ್ ಹೇಳ್ತಾನೆ, ಇದಕ್ ಮೇಲೆ ಕೂಡ ನೀನು ನನ್ ಫೀಲಿಂಗ್ಸ್ ಅರ್ಥ ಆಗ್ತಾ ಇಲ್ಲ ಅಂತ ನೀನ್ ಹೇಳ್ಬೇಡ, ನನ್ಗೆ ಅದ್ ಹೆಂಗ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಹೇಳೋ ತರ ನಾನು ಚೇಂಜ್ ಮಾಡ್ಕೊಳಕ್ ಕೂಡ ನನ್ಗೆ ಗೊತ್ತಿಲ್ಲ, ಬಟ್ ನಾನು ಇವಾಗ ನಡ್ಕೊಂಡಿರೋ ರೀತಿ, ನಾನು ಮಾತಾಡಿರೋ ರೀತಿಯಲ್ಲೇ ನಿನ್ಗೆ ಅರ್ಥ ಆಗಿರುತ್ತೆ, ಆದಷ್ಟು ಬೇಗ ನಿನ್ನ ಅಭಿಪ್ರಾಯ ಏನು ಅನ್ನೋದು ನನ್ಗೆ ತಿಳಿಸ್ಬಿಡು, ಯಾಕಂದ್ರೆ ನನ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ನೀನ್ ಹೇಳೋವರೆಗೂ ನನ್ ಕೈಲಿ ವೇಟ್ ಮಾಡಕ್ ಆಗೋದಿಲ್ಲ, ತುಂಬಾ ವೇಟ್ ಕೂಡ ಮಾಡಿಸ್ಬೇಡ ಅಂತ ಹೇಳಿ ಅವನಲ್ಲಿಂದ ಹೊರಟೋದ. ಹೀರೋಯಿನ್ಗೆ ತುಂಬಾನೇ ಕನ್ಫ್ಯೂಸ್ಡ್ ಆಗಿರುತ್ತೆ, ಹೆಂಗ್ ಇವಾಗ ನಾನು ಇದನ್ನ ಎತ್ಕೊಳ್ಳೋದು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಹೀರೋನ ಕಂಪ್ಲೀಟ್ ಆಗಿ ಇವಳು ಅರ್ಥನೇ ಮಾಡ್ಕೊಂಡಿಲ್ಲ. ಹಂಗಿರ್ಬೇಕಾದ್ರೆ ಇಷ್ಟ ಇದೆಯಾ ಇಲ್ವಾ ಅಂತ ಅವಳಿಗೆ ಲಿಂಕ್ ಹೇಳಕ್ ಆಗುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಅವಳು ಹಾಸ್ಪಿಟಲ್ ಇಂದ ಮನೆ ಕೂಡ ಬಂದ್ಬಿಟ್ಟಿರ್ತಾಳೆ. ಆ ಟೈಮ್ ಅಲ್ಲಿ ಅವಳ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಬ್ಯಾಂಡ್ ಅಲ್ಲಿ ಇರ್ತಾಳಲ್ಲ ಇನ್ನೊಂದು ಹುಡುಗಿ, ವೈಟ್ ಹೇರ್ಸ್ ಹುಡುಗಿ, ಆ ಹುಡುಗಿನೇ ಮೆಸೇಜ್ ಹಾಕಿರೋದು, ಹೀರೋ ಈ ತರ ಇವತ್ತು ಚೈನಾಗೆ ಹೋಗ್ತಾ ಇದ್ದಾನೆ ಅಂತ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ನಿನ್ನೆ ತಾನೇ ಈ ವಿಷಯ ನಡೀತು, ನಿನ್ನೆ ತಾನೇ ನನ್ನ ಹತ್ರ ಏನೊಂದು ಕನ್ಕ್ಲೂಷನ್ ಹೇಳು ಅಂದ್ರು, ಅಷ್ಟರಲ್ಲಿ ಇವ್ರಿಗೇನ್ ಅರ್ಜೆಂಟು, ಏನಕ್ಕೆ ಇವ್ರು ಚೈನಾಗ್ ಹೋಗ್ತಿದಾರೆ ಅಂತ ಹೇಳಿ ಹೀರೋನ ನೋಡ್ಬೇಕು ಅಂತ ಎದ್ನೋ ಬಿದ್ನೋ ಅಂತ ಓಡ್ತಾ ಇರ್ತಾಳೆ. ಫುಲ್ ಜೋರ್ ಮಳೆ ಬೇರೆ ಬರ್ತಾ ಇರುತ್ತೆ. ಆತರ ರೋಡ್ ಅಲ್ಲಿ ಓಡ್ಬೇಕಾದ್ರೆ ಅನ್ಕೊಳ್ದೆ ಎದುರುಗಡೆ ಬರ್ತಾ ಇರೋನೊಬ್ಬ ನಮ್ ಹೀರೋಯಿನ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಹೋಗ್ಬಿಟ್ಟ. ಅದ್ರಿಂದ ಅವಳ ಫೋನ್ ಬೇರೆ ಕೆಳಗಡೆ ಬಿದ್ದೋಯ್ತು. ಏನ್ ಮಾಡೋದು ಅಂತ ಗೊತ್ತಿಲ್ದಂಗೆ ನಿಂತಿದ್ದಾಳೆ. ಜೊತೆಗೆ ಒಂದ್ ಕಾರ್ ಬೇರೆ ಬರುತ್ತೆ. ಆಲ್ಮೋಸ್ಟ್ ಅವಳಿಗೆ ಆಕ್ಸಿಡೆಂಟ್ ಆಗೋ ತರ ಬಂದ್ಬಿಡ್ತು. ನಮ್ ಹೀರೋನ ಟಕ್ಕಂತ ಹಿಡ್ಕೊಂಡು ಎಳಿಯೋದು, ಏನ್ ಮಾಡ್ತಾ ಇದೀಯಾ, ಈ ರೋಡ್ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ ಅಂತ ಅವ್ನ್ ಕೇಳ್ತಾ ಇದ್ರೆ ಇವಳಿಗೆ ಇವ್ನ್ ಎಲ್ಲಿ ಹೋಗ್ಬಿಡ್ತು ಅಂತ ಹೇಳಿ ತುಂಬಾ ಭಯ ಇತ್ತಲ್ವಾ. ಇವಾಗ ಆ ಫೀಲಿಂಗ್ಸ್ ಇಂದ ಟಕ್ಕಂತ ನಮ್ ಹೀರೋನ ಹಗ್ ಮಾಡ್ಕೊಂಡ್ಬಿಟ್ಲು. ಇಲ್ಲಿ ನೋಡಿ, ನಾನ್ ಹೇಳೋದನ್ನ ಹಿಂಗೆ ನಿಂತ್ಕೊಂಡು ನೀವ್ ಹಿಂಗೆ ಕೇಳಿಸ್ಕೊಳ್ಳಿ, ನೀವು ವಿಯರ್ಡ್ ಆಗೇ ಇದೀರಾ, ನಿಮ್ಮನ್ನ ನನ್ ಕೈಲಿ ಅರ್ಥ ಮಾಡ್ಕೊಳಕ್ ಕೂಡ ಆಗ್ತಾ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ನೀವ್ ಹೇಳೋದ್ರಲ್ಲಿ ಯಾವ್ದು ನಿಜ ಯಾವ ಸುಳ್ಳು ಅಂತ ಕೂಡ ನನ್ ಕೈಲಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ನನ್ನಲ್ಲಿ ಡೌಟ್ಸ್ ಇದ್ರೂನು ನನ್ಗೆ ನೀವಂದ್ರೆ ಇಷ್ಟ ಅನ್ನೋ ವಿಷಯ ನನ್ ಕೈಲಿ ಅರ್ಥ ಮಾಡ್ಕೊಳಕ್ ಆಗುತ್ತೆ. ಸೊ ನಾನು ಇವಾಗ್ಲೇ ಹೇಳ್ತಾ ಇದೀನಿ, ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ಬಿಟ್ಲು. ಇವಳ ಹತ್ರ ಹೇಳಿದ ತಕ್ಷಣ ನಮ್ ಹೀರೋ ಸಂತೋಷಕ್ಕೆ ಹದ್ದೇ ಇಲ್ಲ ಅಂತ ಹೇಳ್ಬೇಕು. ಅವ್ನ್ಗೂ ಆಲ್ಮೋಸ್ಟ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅದಾದ್ಮೇಲೆ ಸೇಫ್ ಆಗಿ ಅವಳನ್ನ ಕಾರಲ್ಲಿ ಕರ್ಕೊಂಡೋಗಿ ಕೂರ್ಸಿ ವರ್ಷಕ್ಕೆ ಟವಲ್ ಎಲ್ಲ ಕೊಡ್ತಾನೆ. ಅವ್ನು ಹೇಳ್ತಾನೆ, ಇಲ್ಲ ಹೊರಗಡೆ ಜೋರಾಗಿ ಮಳೆ ಇತ್ತು, ಸೌಂಡ್ ಇತ್ತು, ನೀನ್ ಹೇಳಿದ್ದೆಲ್ಲ ನನಗೆ ಸರಿಯಾಗಿ ಕೇಳಿಸಿಲ್ಲ, ಇವಾಗ ನೀನ್ ಹೇಳಿದ್ದನ್ನೆಲ್ಲ ಇನ್ನೊಂದ್ಸತಿ ಹೇಳ್ತೀಯಾ ಪ್ಲೀಸ್ ಅಂತ ಬೇರೆ ಕೇಳ್ತಾನೆ. ಓ ಅದೇನೋ ನೀವು ಊರ್ಗ್ ಹೋಗ್ತಾ ಇದ್ದೀರಾ ಅಂತ ಹೇಳಿ ಹಂಗ ಅನ್ಕೊಂಡು ಹೇಳ್ದೆ ಅಂದಾಗ ಇವ್ನ್ ಹೇಳ್ತಾನೆ, ಸರಿ ಆಯ್ತು ಬಿಡು, ಹುಡುಗಿಯಾಗಿ ನೀನ್ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಪಡ್ತೀಯೇನೋ, ಆದ್ರೆ ನಾನ್ ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅಂತ ನಾನು ಇವಾಗ ನಿನ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಅಂತ. ಹಂಗೆ ನಿಧಾನಕ್ಕೆ ಹತ್ರ ಬಂದವನು ಅವಳು ಕೂದಲನ್ನೆಲ್ಲ ಸೈಡ್ಗೆ ಸರಿಸ್ಬಿಟ್ಟು ನನಗೆ ನೀನಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿ ಕಿಸ್ ಕೂಡ ಮಾಡ್ಬಿಟ್ಟ. ಅವಳು ಸಂತೋಷವಾಗಿ ಇದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಲು. ಅದೇ ಟೈಮಲ್ಲಿ ಪಾಪ ನಮ್ಮ ಅಸಿಸ್ಟೆಂಟ್ ಕಾರಿಂದ ಹೊರಗಡೆ ಮಳೆಯಲ್ಲಿ ಮುಂದ್ಗಡೆ ಕೂತ್ಕೊಂಡಿರ್ತಾನೆ. ನಿಮ್ಗೊಂದ್ ಡೌಟ್ ಬರ್ಬೋದು, ಹೀರೋಯಿನ್ ಕಾರ್ ಒಳಗಡೆ ಕರ್ಕೊಂಡೋದ್ನಲ್ವಾ, ಅದರಿಂದ ನಮ್ ಹೀರೋನೇ ಇವ್ರನ್ನ ಒದ್ದು ಆಚೆ ಓಡಿಸ್ಬಿಟ್ಟಿದ್ದಾನೆ ಅಂತ. ಬಟ್ ಅದೇ ನಾವ್ ಮಾಡ್ತಾ ಇರೋ ತಪ್ಪು. ಆತರ ಏನು ಆಗ್ಲಿಲ್ಲ. ಹೀರೋಯಿನ್ ಹತ್ರ ಮಳೆಯಲ್ಲಿ ನಿಂತಿದ್ದಾಳೆ ಅಂತ ಗೊತ್ತಾಗ ಹೀರೋ ಬಂದು ಕಾರ್ ಇಳಿದು ಓಡೋಗಿರ್ತಾನಲ್ಲ, ಅವಾಗ ಅಸಿಸ್ಟೆಂಟ್ ಕೂಡ ನೋಡಿರ್ತಾನೆ. ಅಲ್ಲಿ ಅವ್ರಿಬ್ರು ಹತ್ರ ಹಗ್ ಮಾಡ್ಕೊಂಡು ನಿಂತಿರೋದ್ರ ನೋಡ್ ತಕ್ಷಣ ಸಿಚುವೇಶನ್ ಅರ್ಥ ಆಗೋಯ್ತು. ಸೊ ಇವನೇ ಅವ್ರಿಬ್ರಿಗೋಸ್ಕರ ಟವಲ್ ನೆಲ್ಲ ಎತ್ತಿಟ್ಬಿಟ್ಟು ತುಂಬಾ ಡೀಸೆಂಟ್ ಫೆಲೋ ಕಾರಿಂದ ಹೊರಗಡೆ ಬಂದು ಅವನೇ ವೇಟ್ ಮಾಡ್ತಾ ಇದ್ದಾನೆ. ಪಾಪ ಎಷ್ಟು ಒಳ್ಳೆ ಮನ್ಸಲ್ವಾ. ಒಳಗಡೆ ಇರೋ ನಮ್ ಹೀರೋ ಕೇಳ್ತಾನೆ, ಹೌದು ನಾನು 2 ದಿನ ಮಾತ್ರನೇ ಚೆನ್ನಾಗಿ ಹೋಗ್ಬೇಕು ಅನ್ಕೊಂಡಿದ್ದು, ಅದಕ್ಕೆ ನೀನ್ ಅಷ್ಟೆಲ್ಲ ಹಾರಾಟ ಪಟ್ಟ ಅಂದಾಗ ಅವಳು ಅಂತಾಳೆ, ಏನು 2 ದಿನನಾ, ಅಂದ್ರೆ ನೀವು ಪರ್ಮನೆಂಟ್ ಆಗಿ ಹೋಗ್ತಾ ಇಲ್ವಾ ಅಂತ ಹೇಳ್ತಾಳೆ. ಆಕ್ಚುಲಿ ಏನ್ ವಿಷಯ ಅಂದ್ರೆ ಇವರಿಬ್ಬರಲ್ಲೂ ಈ ತರ ಒಂದು ಫೀಲಿಂಗ್ ಇದೆ ಅಂತ ಬ್ಯಾಂಡ್ ಅಲ್ಲಿ ಇದ್ದಾಳಲ್ಲ ಇನ್ನೊಂದು ಹುಡುಗಿಗೆ ಚೆನ್ನಾಗೇ ಗೊತ್ತು. ಇವರಿಬ್ಬರು ಹೆಂಗಾದ್ರೂ ಮಾಡಿ ಒಂದು ಮಾಡ್ಬೇಕಂತಾನೆ ಅವಳು ಈ ತರ ಮೆಸೇಜ್ ಹಾಕಿದ್ದು. ಇವಾಗ ಆದ್ರೆ ನೆನ್ಸ್ಕೊಂಡು ಇವರಿಬ್ರು ನಗ್ತಾ ಇರ್ತಾರೆ, ಆ ಕಡೆ ಅವಳು ನಗ್ತಾ ಇರ್ತಾಳೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅವರ ವಿಲೇಜ್ ಅಲ್ಲಿ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಕೈ ಇಟ್ಕೊಂಡು ತುಂಬಾ ಸಂತೋಷವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ ಹೀರೋ ಬಂದು ನಮ್ ಹೀರೋಯಿನ್ ಯಾವಾಗ ಆರ್ಗ್ಯಾನಿಕ್ ಗರ್ಲ್ ಅಂತ ತಾನೆ ಕರೀತಾನೆ, ಆತರನೇ ಕರ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿಗೆ ಈ ಸೀರೀಸ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮತ್ತೆ ನನ್ ಒಂದೇ ಒಂದು ಡೌಟ್ ಬಂದಿದೆ, ಏನಂದ್ರೆ ಈ ಸೀರೀಸ್ ನೋಡ್ಬೇಕಾದ್ರೆ ಹೀರೋಯಿನ್ಗೆ ಆ ಆಲ್ಬಮ್ ಸಾಂಗ್ ಮಾಡ್ಬೇಕಾದ್ರೆ ಬೊಂಬೆ ತರ ಕೂರ್ಸಿರ್ತಾರಲ್ಲ, ಏನು ರಿಯಾಕ್ಷನ್ ಇಲ್ದೆ, ಅದೇ ತರನೇ ಸೀರೀಸ್ ಫುಲ್ ನಮ್ ಹೀರೋಯಿನ್ ಇರ್ತಾಳೆ. ಏನಕ್ಕೆ ಇತರ ಕ್ಯಾರೆಕ್ಟರ್ ಕೊಟ್ರು ಅಂತ ಗೊತ್ತಿಲ್ಲ, ಬಟ್ ತುಂಬಾ ಕ್ಯೂಟ್ ಆಗಿದ್ದಾಳಲ್ವಾ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಸೀರೀಸ್. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಸೀರೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು.